ನೀವು ಡೇಟಾಬೇಸ್ ಡೆವಲಪರ್ ಆಗಿದ್ದರೆ ಒಂದು ಟರ್ಮ್ ಕೇಳಿರ್ತೀರ, RLS ಅಥವಾ ರೋ ಲೆವೆಲ್ ಸೆಕ್ಯೂರಿಟಿ ಅಂತ. ಇದನ್ನು ಕೇಳಿದ್ದೀರಾ, ಆದರೆ ಇದು ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಎಲ್ಲಿ ಇದನ್ನು ಉಪಯೋಗಿಸೋದು ಅಂತ ಗೊತ್ತಿಲ್ಲ ಅಂದರೆ ಖಂಡಿತ ಈ ವಿಡಿಯೋ ನೋಡಿ. ನಮಸ್ತೆ ಗೆಳೆಯರೆ, ನನ್ನ ಹೆಸರು ಬಿಂದು ಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋಲಿ ನಾವು ಕಲಿಯೋದೇನು ಅಂತ ಹೇಳಿದ್ರೆ, ಈ RLS ಅಂದರೆ ಏನು, ಯಾಕೆ ಇದಿಷ್ಟು ಇಂಪಾರ್ಟೆಂಟ್, ಹಾಗೂ ಈ RLS ಸೆಟಪ್ ಮಾಡೋಕ್ಕೆ ಹಲವಾರು ಮೆಥಡ್ಗಳು ಯಾವ್ದು, ಹಾಗೂ ಈಚ್ ಮೆಥಡ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಅಂತ ನೋಡೋಣ. ಸೊ ನೀವು ರೋ ಲೆವೆಲ್ ಸೆಕ್ಯೂರಿಟಿ ಬಗ್ಗೆ ಕಲಿಬೇಕಾ? ಬನ್ನಿ ಒಂದು ಕ್ವಿಕ್ ಡೆಮೋ ಜೊತೆ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ನಾನು DBeaver ಯೂಸ್ ಮಾಡ್ತಾ ಇದ್ದೀನಿ. ಇದು ಡೇಟಾಬೇಸ್ ಕ್ಲೈಂಟ್. ಈ ಡೇಟಾಬೇಸ್ ಕ್ಲೈಂಟಲ್ಲಿ ನಾನು 3 ಕನೆಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ. ಈ 3 ಕನೆಕ್ಷನ್ನು ಸೇಮ್ ಡೇಟಾಬೇಸ್ ಹಾಗೂ ಸೇಮ್ ಪೋರ್ಟ್ಗೆ ಕನೆಕ್ಟ್ ಆಗಿದೆ. ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಪೋಸ್ಟ್ಗ್ರೆಸ್ ಡಿಫಾಲ್ಟ್, ಸಿಗ್ರಿಡ್ ಹಾಗೂ ಝೆಲ್ಡಾ, ಈ 3 ಲೋಕಲ್ ಹೋಸ್ಟ್ 5432ಗೆ ಕನೆಕ್ಟ್ ಆಗಿದೆ. ಆಮೇಲೆ ಈ ಒಂದೊಂದು ಕನೆಕ್ಷನ್ನು ಬೇರೆ ಬೇರೆ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದೆ. ನೋಡಿ, ಇವಾಗ ಪೋಸ್ಟ್ಗ್ರೆಸ್ ಡಿಫಾಲ್ಟ್ ಓಪನ್ ಮಾಡಿದ್ರೆ ನೀವು ನೋಡ್ಬೋದು ಯೂಸರ್ ನೇಮ್ ಬಂದು ಪೋಸ್ಟ್ಗ್ರೆಸ್ ಇದೆ. ಅದೇ ಥರ ಈ ಸಿಗ್ರಿಡ್ ಓಪನ್ ಮಾಡಿದ್ರೆ ಇಲ್ಲಿ ಯೂಸರ್ ನೇಮ್ ಡಿಫ್ರೆಂಟ್ ಇದೆ, ಹಾಗೂ ಝೆಲ್ಡಾಲಿ ಯೂಸರ್ ನೇಮ್ ಬಂದು ಝೆಲ್ಡಾ ಇದೆ. ಸೊ ನಾವು ಹತ್ರ 3 ಕನೆಕ್ಷನ್ ಇದೆ. ಎಲ್ಲ 3 ಕನೆಕ್ಷನ್ನು ಒಂದೇ ಡೇಟಾಬೇಸ್ಗೆ ಒಂದೇ ಪೋರ್ಟಲ್ಲಿ, ಆದರೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಮಾತ್ರ ಡಿಫ್ರೆಂಟು. ಈಗ ನಾವೇನು ಮಾಡ್ತೀವಿ, ಒಂದೊಂದು ಕನೆಕ್ಷನಲ್ಲೂ ಒಂದು ಕ್ವೆರಿ ರನ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಆಲ್ರೆಡಿ ನಾನು ಸೆಷನ್ ಓಪನ್ ಮಾಡಿಟ್ಟಿದ್ದೀನಿ ಅಗೇನ್ಸ್ಟ್ ಪೋಸ್ಟ್ಗ್ರೆಸ್ ಕನೆಕ್ಷನ್. ಈ ಪೋಸ್ಟ್ಗ್ರೆಸ್ ಕನೆಕ್ಷನಲ್ಲಿ ಒಂದು ವೆರಿ ಸಿಂಪಲ್ ಕ್ವೆರಿ ಇದು ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ದ ಎಂಪ್ಲಾಯ್. ಸೊ ಈ ಎಂಪ್ಲಾಯ್ ಟೇಬಲಲ್ಲಿರೋ ಟೋಟಲ್ ರೋ ಕೌಂಟ್ನ ಇದು ರಿಟರ್ನ್ ಮಾಡುತ್ತೆ. ನೋಡಿ, ಕ್ವೆರಿ ರನ್ ಮಾಡಿದೆ, ನೀವು ನೋಡ್ಬೋದು 10 ಮಿಲಿಯನ್ ರೆಕಾರ್ಡ್ಸ್ ಈ ಟೇಬಲಲ್ಲಿ ಇದೆ. ಈಗ ನಾನೇನು ಮಾಡ್ತೀನಿ, ಸೆಕೆಂಡ್ ಸೆಷನ್ಗೆ ಸ್ವಿಚ್ ಆಗ್ತೀನಿ. ಅದು ಬಂದು ಸಿಗ್ರಿಡ್ ಯೂಸರ್ ನೇಮ್. ಸೊ ಈ ಕನೆಕ್ಷನಲ್ಲೂ ಸೇಮ್ ಕ್ವೆರಿ ಇದೆ, ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ದ ಎಂಪ್ಲಾಯ್. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ನೋಡ್ಬೋದು 10 ಮಿಲಿಯನ್ ರೆಕಾರ್ಡ್ಸ್ ಬದಲು 40,930 ರೆಕಾರ್ಡ್ಸ್ ಬರ್ತಾ ಇದೆ. ಸೊ ಈಗ 3ನೇ ಕನೆಕ್ಷನ್ ಚೆಕ್ ಮಾಡೋಣ, ಅದು ಬಂದು ಝೆಲ್ಡಾ. ಸೊ ಇಲ್ಲೂ ಸೆಲೆಕ್ಟ್ ರೋ ಕೌಂಟ್ ಮಾಡೋಣ. ಇಲ್ಲಿ ನೋಡಿದ್ರೆ 40,070 ರೆಕಾರ್ಡ್ಸ್ ಬರ್ತಾ ಇದೆ. ನಮ್ಮ ಹತ್ರ 3 ಕನೆಕ್ಷನ್ ಇದೆ. ಎಲ್ಲ 3 ಕನೆಕ್ಷನು ಒಂದೇ ಡೇಟಾಬೇಸ್ ಕನೆಕ್ಟ್ ಆಗ್ತಾ ಇದೆ, ಆದರೆ ಒಂದೇ ಕ್ವೆರಿ ರನ್ ಮಾಡಿದಾಗ ನಮಗೆ ರೋ ಕೌಂಟ್ ಮಾತ್ರ ಡಿಫ್ರೆಂಟ್ ಬರ್ತಾ ಇದೆ. ಹೇಗಿದು ನೋಡಿ, ಇಲ್ಲೇ RLS ಯೂಸ್ ಆಗ್ತಾ ಇರೋದು, ಅಂದರೆ ರೋ ಲೆವೆಲ್ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು. ಬನ್ನಿ ಈಗ ಡೆಮೋ ನೋಡೋದ್ವಲ್ಲ, ಇದು ಹೇಗೆ ಸೆಟಪ್ ಆಗಿದೆ, ಹೇಗೆ ವರ್ಕ್ ಆಗುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಅದನ್ನು ಕಲಿಯೋಣ. ನಾವು RLSದು ಡೆಮೋ ನೋಡಿದ್ವಿ. ಸೊ ಈ RLS ಅಂದರೆ ಏನು, ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಟೇಬಲಲ್ಲಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಟೇಬಲಲ್ಲಿ 8 ರೆಕಾರ್ಡ್ಸ್ ಇದೆ. ಈಗ ಒಬ್ಬರು ಗ್ರೀನ್ ಯೂಸರ್ ಅಂತ ಒಬ್ಬರು ಬರ್ತಾರೆ. ದಿಸ್ ಗ್ರೀನ್ ಯೂಸರ್ ಶುಡ್ ಓನ್ಲಿ ಹ್ಯಾವ್ ಆಕ್ಸೆಸ್ ಟು ರೋಸ್ 1 and 2. ಸೊ ಈ 1 and 2 ಫಸ್ಟ್ 2 ರೋಸ್ ಮಾತ್ರ ಅವ್ರಿಗೆ ಆಕ್ಸೆಸ್ ಇರಬೇಕು. ಅದೇ ಥರ ಇನ್ನೊಬ್ಬರು ಆರೆಂಜ್ ಯೂಸರ್ ಬರ್ಬೋದು. ಈ ಆರೆಂಜ್ ಯೂಸರ್ಗೆ ಬರೀ 6, 7 and 8 ರೋಸ್ ಮಾತ್ರ ಅವ್ರಿಗೆ ಕಾಣಿಸ್ಬೇಕು. ಏನಕ್ಕೆ ಅಂದರೆ ಅವ್ರಿಗೆ ಅಥಾರಿಟಿ ಅಥವಾ ಪರ್ಮಿಷನ್ ಇರೋದು ಅಷ್ಟೇ. ಅದೇ ರೀತಿ ಒಬ್ಬರು ಬ್ಲೂ ಯೂಸರ್ ಒಬ್ಬರು ಬರ್ತಾರೆ. ಆ ಬ್ಲೂ ಯೂಸರ್ಗೆ ಫ್ರಮ್ ರೋ 2 to ರೋ 6 ಅವ್ರಿಗೆ ಆಕ್ಸೆಸ್ ಇರಬೇಕು. ಸೊ ಈ ಥರ ರೂಲ್ಸ್ ಇರುತ್ತೆ. ಒಂದೊಂದು ಬಿಸ್ನೆಸ್ಸಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ, ಅಥವಾ ಯಾವ ಯೂಸರ್ ಯಾವ ಡೇಟಾ ನೋಡ್ಬೋದು ನೋಡಬಾರ್ದು ಅಂತೇಳಿ ರೂಲ್ಸ್ ಇರುತ್ತೆ. ಈ ರೂಲ್ಸ್ನ ಹೇಗೆ ಸೆಟಪ್ ಮಾಡೋದು ಡೇಟಾಬೇಸಲ್ಲಿ, ಈ ಪ್ರಶ್ನೆ ಬರುತ್ತೆ. ಹೇಗೆ ಇದನ್ನು ಸೆಟಪ್ ಮಾಡೋದು, ಹೇಗೆ ಇದನ್ನು ಎನ್ಫೋರ್ಸ್ ಮಾಡೋದು ಅಂತ ನೋಡಿ. ಅಲ್ಲೇ ಡೇಟಾಬೇಸ್ದು ಫೀಚರ್ ವಿಚ್ ಇಸ್ RLS. ಪ್ರತಿ ಡೇಟಾಬೇಸಲ್ಲೂ ಹಲವಾರು ಫೀಚರ್ಸ್ ಇರುತ್ತೆ. ಸೊ ಈ ರೂಲ್ಸ್ನ ಎನ್ಫೋರ್ಸ್ ಮಾಡೋ ಫೀಚರ್ಗೆ ನಾವು RLS ಅಥವಾ ರೋ ಲೆವೆಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಈ ಫೀಚರ್ನ ನೀವು ಡೇಟಾಬೇಸಲ್ಲಿ ಸೆಟಪ್ ಮಾಡಿದ್ರೆ ಈ ರೀತಿ ರೂಲ್ಸ್ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಆವಾಗ ಒಂದೊಂದು ಯೂಸರ್ಗೂ ನೀವು ಲಿಮಿಟ್ ಮಾಡ್ಬೋದು, ಅವ್ರು ಯಾವ ಡೇಟಾ ನೋಡ್ಬೋದು ನೋಡಬಾರ್ದು ಅಂತ ಹೇಳಿ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ನಾವು RLS ಅಂತ ಹೇಳ್ತೀವಿ. ಈಗ ನಮಗೆ ಈ RLS ಅಂದರೆ ಏನು ಅಂತ ಗೊತ್ತು, ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅದನ್ನು ನೋಡಬೇಕು. ಅದನ್ನು ನೋಡಬೇಕು ಅಂದರೆ ನೋಡಿ, ಈ ಡೆಮಾನ್ಸ್ಟ್ರೇಷನ್ನೇ ನಿಮಗೆ ಯಾವುದಾದ್ರು ಕೆಲವು ಡೇಟಾ ಬೇಕಾಗುತ್ತೆ. ನಾನು 2 ಟೇಬಲ್ ಪ್ರಿಪೇರ್ ಮಾಡಿದ್ದೀನಿ, ಒಂದು ಎಂಪ್ಲಾಯ್ ಟೇಬಲ್ ಹಾಗೂ ಕಂಟ್ರಿ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು. ಈ ಡೇಟಾನ ಅರ್ಥ ಮಾಡ್ಕೊಳ್ಳೋಣ. ಈ ಡೇಟಾ, ಈ ಸ್ಕೀಮಾ ಅರ್ಥ ಮಾಡಿಕೊಂಡ್ರೆ ನಾವು RLS ಸೆಟಪ್ ಮಾಡೋದು ಆಮೇಲೆ ನಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲನೇದು ಬಂದು ಎಂಪ್ಲಾಯ್ ಟೇಬಲ್. ಈ ಎಂಪ್ಲಾಯ್ ಟೇಬಲಲ್ಲಿ 5 ಕಾಲಮ್ ಇದೆ. UUID, ಈ UUID ಬಂದು ನೀವು ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡ್ಬೋದು. UUID, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಫ್ ದ ಎಂಪ್ಲಾಯಿ, ಹಾಗೂ ಎಂಪ್ಲಾಯಿದು ಫುಲ್ ಅಡ್ರೆಸ್, ಹಾಗೂ ಕಂಟ್ರಿ ನೇಮ್ ಇದೆ. ಸೊ ಏನಿದು, ವಾಟ್ ಇಸ್ ದಿಸ್ ಡೇಟಾ ಅಬೌಟ್ ಅಂತ ಹೇಳಿದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಂಪನಿ ಇದೆ. ಆ ಕಂಪನಿಗೆ ಪ್ರತಿ ಕಂಟ್ರಿಲೂ ಒಂದು ಬ್ರ್ಯಾಂಚ್ ಇದೆ. ಓಕೆ, ಈ ಬ್ರ್ಯಾಂಚಸ್ಸಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಸೊ ಈ ಟೇಬಲಲ್ಲಿ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಂಪ್ಲಾಯಿದು ಎಂಟ್ರಿ ಇದೆ. ಸೊ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೋ ಆ ಕಂಪನೀಲಿ ಅವ್ರದ್ದು ಎಲ್ಲರದು ಎಂಟ್ರೀಸು ಈ ಟೇಬಲಲ್ಲಿದೆ. ಹಾಗೂ ಒಂದೊಂದು ಎಂಪ್ಲಾಯಿಗೂ
ಅವರು ಯಾವ ದೇಶದಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾವ ಕಂಟ್ರಿಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಟ್ರ್ಯಾಕ್ ಮಾಡಿದ್ದೀವಿ ನಾವು. ಎರಡನೇ ಟೇಬಲ್ ಬಂದು ಕಂಟ್ರಿ ಮ್ಯಾನೇಜರ್. ಸೊ ಈಗ ನಾನು ಹೇಳಿದೆ ಈ ಥರ ಈ ಕಂಪನಿಗೆ ಪ್ರತಿ ದೇಶದಲ್ಲೂ ಒಂದು ಬ್ರಾಂಚ್ ಇದೆ ಅಂತ ಹೇಳಿಬಿಟ್ಟು. ಸೊ ಈ ಟೇಬಲಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ಪ್ರತಿಯೊಂದು ದೇಶದಲ್ಲೂ ಯಾವ ದೇಶದಲ್ಲಿ ಬ್ರಾಂಚ್ ಇದೆಯೋ ಆ ದೇಶದ ಎಂಟ್ರಿ ಈ ಟೇಬಲಲ್ಲಿ ಇದೆ. ಸೊ ನೀವು ನೋಡ್ಬೋದು ಈ ಟೇಬಲಲ್ಲಿ ಅರೌಂಡ್ 244 ರೆಕಾರ್ಡ್ಸ್ ಇದೆ. ಒಂದೊಂದು ರೆಕಾರ್ಡಲ್ಲೂ ಒಂದೊಂದು ಯುನೀಕ್ ಕಂಟ್ರಿ ನೇಮ್ ಇದೆ. ಹಾಗೂ ಈ ಕಂಟ್ರಿ ನೇಮ್ಗೆ ಯಾರು ಮ್ಯಾನೇಜರ್, ಆ ಮ್ಯಾನೇಜರ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದೆ. ಹಾಗೂ ಆ ಮ್ಯಾನೇಜರ್ದು ಯೂಸರ್ ಐ ಡಿ ಇದೆ. ಸೊ ಒಂದು ದೇಶಕ್ಕೆ ಅಥವಾ ಒಂದು ಕಂಟ್ರಿಗೆ ಎಕ್ಸಾಕ್ಟ್ಲಿ ಒಂದು ಮ್ಯಾನೇಜರ್ ಇರ್ತಾರೆ. ಸೊ ಈ ಡೇಟಾ ಈ ಕಂಟ್ರಿ ಮ್ಯಾನೇಜರ್ ಟೇಬಲ್ ಅಲ್ಲಿ ಇದೆ. ನಾವು ಮತ್ತೊಮ್ಮೆ ಡೇಟಾಬೇಸ್ ಕ್ಲೈಂಟಿಗೆ ಬಂದಿದ್ದೀವಿ, DB ಇಲ್ಲಿ ಕೆಲವು ಕ್ವೈರೀಸ್ ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಮೊದಲನೇದು ಬಂದು ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್. ಇದ್ರ ಮುಂಚೆನೂ ನೋಡಿದ್ದೀವಿ. ಇದು ರನ್ ಮಾಡಿದಾಗ ನಮಗೆ ಟೋಟಲ್ ರೋ ಕೌಂಟ್ ಸಿಗುತ್ತೆ, ವಿಚ್ ಇಸ್ 10 ಮಿಲಿಯನ್. ಈಗ ಈ ಝೆಲ್ಡಾ ಯಾರು? ಝೆಲ್ಡಾ ಬಂದು ಶೀ ಈಸ್ ದ ಮ್ಯಾನೇಜರ್ ಆಫ್ ಸಮೋವಾ ಕಂಟ್ರಿ. ಇವರು ಝೆಲ್ಡಾ ಅವರು ಡೇಟಾಬೇಸಿಗೆ ಕನೆಕ್ಟ್ ಆದರೆ ಕ್ವೈರಿ ರನ್ ಮಾಡಿದ್ರೆ ಹೇಗೆ ಸಿಗಬೇಕು ಡೇಟಾ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ನೋಡಿ, ಅವರು ಕೂಡ ಈ ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಮಾಡಿದ್ರೆ 10 ಮಿಲಿಯನ್ ರೆಕಾರ್ಡ್ಸೇ ಬರುತ್ತೆ. ಆದರೆ ಇದು ಹೀಗೆ ವರ್ಕ್ ಆಗಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಈ ಟೇಬಲಲ್ಲಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇದೆ. ಅವ್ರು ಲಾಗಿನ್ ಆಗಿ ಕ್ವೈರಿ ಮಾಡಿದಾಗ ನಾವು ಅವ್ರಿಗೆ ಸಮೋವಾ ಕಂಟ್ರಿ ಎಂಪ್ಲಾಯೀಸ್ ಲಿಸ್ಟ್ ಮಾತ್ರ ಅವ್ರು ಕೊಡಬೇಕು, ಬೇರೆ ಯಾವುದೂ ಅವರು ನೋಡಬಾರ್ದು. ಸೊ ಇದನ್ನು ಎನ್ಫೋರ್ಸ್ ಮಾಡೋಕ್ಕೆ ಏನು ಮಾಡ್ಬೋದು ಅಂದರೆ ನಾವು ಒಂದು ಅಡಿಷ್ನಲ್ ಫಿಲ್ಟರ್ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಏನು ಫಿಲ್ಟರ್ ಅಂತ ಹೇಳಿದ್ರೆ ವೇರ್ ಕಂಟ್ರಿ ನೇಮ್, ಓಕೆ, ವೇರ್ ಕಂಟ್ರಿ ನೇಮ್ ಈಕ್ವಲ್ಸ್ ವ್ಯಾಲ್ಯೂ ಫ್ರಮ್ ಅ ಸಬ್ ಕ್ವೈರಿ. ನೋಡಿ, ಈ ಸಬ್ ಕ್ವೈರಿಲಿ ಏನಿದೆ ಅಂತ ಹೇಳಿದ್ರೆ ಸೆಲೆಕ್ಟ್ ಕಂಟ್ರಿ ನೇಮ್ ಫ್ರಮ್ ಕಂಟ್ರಿ ಮ್ಯಾನೇಜರ್ ವೇರ್ ಮ್ಯಾನೇಜರ್ ಐ ಡಿ ಈಕ್ವಲ್ಸ್ ಟು ಝೆಲ್ಡಾ ಅಂತ ಹೇಳಿಬಿಟ್ಟು. ಈ ಕಂಟ್ರಿ ಮ್ಯಾನೇಜರ್ಗೆ ಝೆಲ್ಡಾ ಅಂತ ಫಿಲ್ಟರ್ ಮಾಡಿದಾಗ ನಮ್ಮ ಕಂಟ್ರಿ ನೇಮ್ ಏನು ಬರುತ್ತೆ? ಸಮೋವಾ ಬರುತ್ತೆ. ಸೊ ಈ ಸಮೋವಾ ವ್ಯಾಲ್ಯೂ ಬಂದು ಇಲ್ಲಿ ಫಿಲ್ಟರ್ ಅಪ್ಲೈ ಮಾಡಿದಾಗ ಇಟ್ ವಿಲ್ ಓನ್ಲಿ ರಿಟರ್ನ್ ಎಂಪ್ಲಾಯೀಸ್. ಸಮೋವಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರ ಲಿಸ್ಟ್ ಮಾತ್ರ ಬರುತ್ತೆ. ಬನ್ನಿ ಕ್ವೈರಿ ರನ್ ಮಾಡೋಣ. ಕ್ವೈರಿ ರನ್ ಮಾಡಿದ್ರೆ ನೀವು ನೋಡ್ಬೋದು 10 ಮಿಲಿಯನ್ ರೆಕಾರ್ಡ್ಸ್ ಬದಲು 40,000 ರೆಕಾರ್ಡ್ಸ್ ನಮಗೆ ಬಂದಿದೆ. ಸೊ ಈ ಕ್ವೈರಿನ ನಾವು ಝೆಲ್ಡಾ ಕೊಟ್ಬಿಟ್ಟು ನೋಡಿ, ನೀವು ಲಾಗಿನ್ ಆದಾಗ ನೀವು ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಮಾಡಬಾರ್ದು, ಅದ್ರ ಜೊತೆ ಈ ಫಿಲ್ಟ್ರು ನೀವು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು ಅಂತ ನಾವು ಹೇಳ್ಬೋದು. ಆದರೆ ಅವ್ರು ಮಾಡ್ತಾರಾ? ಖಂಡಿತ ಇಲ್ಲ. ಯಾಕಂದರೆ ಇದು ತುಂಬ ಕಾಂಪ್ಲೆಕ್ಸು. ಬಟ್ ಅಫ್ಕೋರ್ಸ್ ಆಲ್ವೇಸ್ ಕ್ಯೂರಿಯಾಸಿಟಿ ಇರುತ್ತೆ ಎಂಪ್ಲಾಯೀಸ್ಗೆ. ನಾನು ಬೇರೆ ಡೇಟಾನು ನೋಡೋಣ, ಬೇರೆ ಕಂಟ್ರಿಗಳಲ್ಲಿ ಎಷ್ಟೆಷ್ಟು ಎಂಪ್ಲಾಯೀಸ್ ಇದ್ದಾರೆ ಅಂತೇಳಿ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು, ಯಾಕಂದರೆ ಇದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಯಾಕಂದರೆ ಯೂಸರ್ಗಂತೂ ನಾವು ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಇಲ್ಲೇ ಬರೋದು RLS. ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಝೆಲ್ಡಾ ಬಂದು ಕ್ವೈರಿ ರನ್ ಮಾಡೋದು ಇಷ್ಟೇ, ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಆದರೆ ಡೇಟಾಬೇಸ್ ಬಂದು ಬ್ಯಾಕ್ಗ್ರೌಂಡಲ್ಲಿ ಈ ರೂಲ್ನ ಆಟೋಮೆಟಿಕ್ಕಾಗಿ ಅಪ್ಲೈ ಮಾಡಬೇಕು. ದಟ್ ಈಸ್ ರೋ ಲೆವೆಲ್ ಸೆಕ್ಯೂರಿಟಿ. ಓಕೆ, ನೀವು ಈ ಎಕ್ಸ್ಪ್ರೆಷನ್ನ ನೋಡ್ಕೊಳ್ಳಿ. ಇವಾಗ ಇದನ್ನು ನಾವು ಸೆಟಪ್ ಮಾಡ್ತೀವಿ, ಡೇಟಾಬೇಸು ಆಟೋಮೆಟಿಕ್ಕಾಗಿ ಈ ರೂಲ್ನ ಅಪ್ಲೈ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಇಲ್ಲಿ ಕ್ವೈರಿ ರೆಡಿ ಮಾಡಿಟ್ಟಿದ್ದೀನಿ, ಅದು ಬಂದು ಕೋರಿ. ಸೊ ಕೋರಿ ಬಂದು ಹೀ ಈಸ್ ದ ಮ್ಯಾನೇಜರ್ ಆಫ್ ನೆದರ್ಲ್ಯಾಂಡ್ಸ್. ಸೊ ಅವರು ಅಷ್ಟೇ, ಅವರು ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ಕೊಟ್ಟರೆ, ಅವರು ವಿತೌಟ್ ಎನಿ ಪಾಲಿಸೀಸ್ ಡೇಟಾ ಆಕ್ಸೆಸ್ ಕೊಟ್ಟರೆ ಅವರು ಕೂಡ 10 ಮಿಲಿಯನ್ ರೆಕಾರ್ಡ್ಸ್ ಕೊಡ್ತಾರೆ. ಆದರೆ ನಾವು ಈ ಫಿಲ್ಟರ್ ಸಮೇತ ರನ್ ಮಾಡಿದ್ರೆ ನೀವು ನೋಡ್ಬೋದು ಇಟ್ ರಿಟರ್ನ್ಸ್ ಓನ್ಲಿ 40,420 ರೆಕಾರ್ಡ್ಸ್. ಸೊ ಕೋರಿಯವರು ಅವ್ರಿಗೂ ಅಷ್ಟೇ, ಕೋರಿಗೆ ಹೇಳೋಕ್ಕಾಗಲ್ಲ ನೀವು ಪ್ರತಿ ಸಲ ಈ ವೇರ್ ಕ್ಲಾಸ್ ಅಪ್ಲೈ ಮಾಡಿ ಅಂತ ಹೇಳಿಬಿಟ್ಟು ನಾವು ಥ್ರೂ ಪಾಲಿಸಿ ಅದನ್ನು ನಾವು ಎನ್ಫೋರ್ಸ್ ಮಾಡಬೇಕಾಗುತ್ತೆ. ಸೊ ಕೋರಿಯವ್ರು ಬಂದು ಅವ್ರು ರನ್ ಮಾಡೋದು ಇಷ್ಟೇ ಕ್ವೈರಿ, ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಅಂತ ಹೇಳಿಬಿಟ್ಟು. ಆದರೆ ಡೇಟಾಬೇಸ್ ಬ್ಯಾಕ್ಗ್ರೌಂಡಲ್ಲಿ ಈ ರೂಲ್ನ ಅಪ್ಲೈ ಮಾಡುತ್ತೆ. ಸೊ ಇದನ್ನು ಎನೇಬಲ್ ಮಾಡೋದಕ್ಕೆ ಒಂದು ವೆರಿ ಸಿಂಪಲ್ ರೂಲ್ ಇದೆ ಆರ್ ಸ್ಕ್ರಿಪ್ಟ್ ಇದೆ. ಅದು ಬಂದು ಆಲ್ಟರ್ ಟೇಬಲ್ ಎಂಪ್ಲಾಯಿ ಎನೇಬಲ್ ರೋ ಲೆವೆಲ್ ಸೆಕ್ಯೂರಿಟಿ ಅಂತ. ನೋಡಿ, ಪೋಸ್ಟ್ಗ್ರೆಸ್ ಅವರು ತುಂಬ ಈಸಿಯಾಗೆ ಕಮ್ಯಾಂಡ್ ಕೊಟ್ಟಿದ್ದಾರೆ, ಎನೇಬಲ್ ರೋ ಲೆವೆಲ್ ಸೆಕ್ಯೂರಿಟಿ ಅಂತ. ಸೊ ಇದು ಡೇಟಾಬೇಸ್ ಲೆವೆಲಲ್ಲ, ಅಟ್ ಎವ್ರಿ ಇಂಡಿವಿಜುವಲ್ ಟೇಬಲ್ ಲೆವೆಲ್ ನೀವು ಎನೇಬಲ್ ಮಾಡ್ಬೋದು. ಸೊ ಈ ಸ್ಕ್ರಿಪ್ಟ್ನ ಇವಾಗ ರನ್ ಮಾಡ್ತೀನಿ. ನೋಡಿ, ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂದರೆ ನಾವು ಯೂಸರ್ಸ್ನ ಕ್ರಿಯೇಟ್ ಮಾಡಬೇಕು. ಬನ್ನಿ ಅದನ್ನು ನೋಡೋಣ. ಈಗ ಈ ಟೇಬಲ್ ಮೇಲೆ ನಾವು ರೋ ಲೆವೆಲ್ ಸೆಕ್ಯೂರಿಟಿನ ಎನೇಬಲ್ ಮಾಡಾಯಿತು. ಯಾವ ಟೇಬಲ್ ಮೇಲೆ? ಎಂಪ್ಲಾಯ್ ಟೇಬಲ್ ಮೇಲೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು. ಏನಿದು ಅಕೌಂಟ್ಸ್ ಏನು ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಂದು ಯೂಸರ್ ಈ ಡೇಟಾಬೇಸ್ಗೆ ಯಾರು ಲಾಗಿನ್ ಆಗ್ತಾರೋ ಅವ್ರಿಗೆ ಒಬ್ಬೊಬ್ರಿಗೂ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನೀವು ಕೇಳ್ಬೋದು, ಏನಕ್ಕೆ ಎಲ್ಲರಿಗೂ ಒಂದು ಸಪ್ರೇಟ್ ಯೂಸರ್ ಅಕೌಂಟ್, ಎಲ್ಲರಿಗೂ ಒಂದೇ ಕಾಮನ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ಬೋದಲ್ಲ ಅಂಥೇಳಿ.
ಈಗ ನೀವು ಒಂದು ಎಂಪ್ಲಾಯಿ ಆಗಿದ್ರೆ ನಿಮ್ಮ ಹತ್ರ ಒಂದು ಐ ಡಿ ಕಾರ್ಡ್ ಇರುತ್ತೆ. ಆ ಐ ಡಿ ಕಾರ್ಡಲ್ಲಿ ನೀವು ಸ್ವೈಪ್ ಮಾಡ್ತೀರಾ ನೋಡಿ. ಆ ಸ್ವೈಪ್ ಮಾಡಿದಾಗಲೇ ಯಾವ ಎಂಪ್ಲಾಯಿ ಯಾವಾಗ ಲಾಗಿನ್ ಆದರೂ ಅಥವಾ ಲಾಗೌಟ್ ಆದರೂ ಈ ಇನ್ಫಾರ್ಮೇಷನ್ ಕ್ಯಾಪ್ಚರ್ ಆಗುತ್ತೆ. ಅದೇ ಥರ ನಮಗೆ ಇಲ್ಲಿ ಕಾನ್ಫಿಡೆನ್ಷಿಯಲ್ ಡೇಟಾ ಇರೋದ್ರಿಂದ ಯಾರೋ ಒಬ್ಬರು ಡೇಟಾಬೇಸಿಗೆ ಲಾಗಿನ್ ಆದರೆ ಹೂ ಇಸ್ ದಟ್ ಯೂಸರ್, ಅವ್ರದ್ದು ಯೂಸರ್ ನೇಮ್ ಏನು, ಅವ್ರದ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನು, ಈ ಡೀಟೇಲ್ಸನ್ನು ನಾವು ಕ್ಯಾಪ್ಚರ್ ಮಾಡಿದ್ರೇ ಡೇಟಾಬೇಸು ಡೇಟಾನ ಫಿಲ್ಟರ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಒಂದೇ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಆ ಒಂದೇ ಅಕೌಂಟಲ್ಲಿ ಯಾರ್ಯಾರು ಲಾಗಿನ್ ಆಗ್ತಾರೋ ಎಲ್ಲರಿಗೂ ಎಲ್ಲ ಡೇಟಾನೂ ಕಾಣಿಸುತ್ತೆ. ಅದೇ ನಾವು ಒಬ್ಬೊಬ್ಬರಿಗೆ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಅವ್ರು ಲಾಗಿನ್ ಆದಾಗ ಅವ್ರಿಗೆ ಯೂಸರ್ ನೇಮ್ ಡಿಫ್ರೆಂಟ್ ಇರುತ್ತಲ್ವ, ಒಬ್ಬೊಬ್ಬರಿಗೆ ಒಂದೊಂದು ಯೂಸರ್ ನೇಮ್ ಇರುತ್ತೆ. ಸೊ ಲಾಗಿನ್ ಆದಾಗ ಡೇಟಾಬೇಸು ಕರೆಕ್ಟಾಗಿ ರೂಲ್ ಅಪ್ಲೈ ಮಾಡುತ್ತೆ. ಓಕೆ, ಈಗ ಝೆಲ್ಡಾ ಲಾಗಿನ್ ಆಗ್ತಾ ಇದ್ದಾರೆ, ಓಕೆ ಈಗ ಡ್ಯಾನಿಯಲ್ ಲಾಗಿನ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ತೋರಿಸ್ಬೋದು ಡೇಟಾಬೇಸು. ಸೊ ಇದು ಒಂದು ವೆರಿ ಕಂಪಲ್ಸರಿ ಸ್ಟೆಪ್, ಮ್ಯಾಂಡೇಟ್ರಿ ಸ್ಟೆಪ್. ಏನು ಅಂತ ಹೇಳಿದ್ರೆ ಇಂಡಿವಿಜುವಲ್ ಯೂಸರ್ ಅಕೌಂಟ್ಸ್ ಕ್ರಿಯೇಟ್ ಮಾಡೋದು. ಇವಾಗ ನೀವು ನೋಡ್ಬೋದು ಈ ಕಂಟ್ರಿ ಮ್ಯಾನೇಜರ್ ಟೇಬಲಲ್ಲಿ 244 ಕಂಟ್ರೀಸ್ ಇದೆ. ಒಂದೊಂದು ಕಂಟ್ರಿಗೂ ಒಂದೊಂದು ಯುನೀಕ್ ಯೂಸರ್ ಐ ಡಿ ಇದೆ. ಸೊ ನಾವೀಗ ಮಾಡಬೇಕಾಗಿರೋದು ಏನು ಅಂದರೆ ಈ ಪ್ರತಿಯೊಂದು ಈ 244 ಯೂಸರ್ಸ್ಗೂ ಒಂದು ಡೇಟಾಬೇಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಆವಾಗಲೇ ಈ ರೋ ಲೆವೆಲ್ ಸೆಕ್ಯೂರಿಟಿ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಈಗ ನಾವು ಡೇಟಾಬೇಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋಣ. ಈ ಪೋಸ್ಟ್ಗ್ರೆಸ್ ಡೇಟಾಬೇಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬ ಸುಲಭ. ಇಲ್ಲಿ ನೋಡ್ಬೋದು, ವೆರಿ ಸಿಂಪಲ್ ಕಮ್ಯಾಂಡ್, ಕ್ರಿಯೇಟ್ ಯೂಸರ್ ಝೆಲ್ಡಾ ಟೆಂಪೋರಾ ವಿತ್ ದ ಪಾಸ್ವರ್ಡ್. ಇಲ್ಲಿ ಇದು ನನ್ನ ಪರ್ಸ್ನಲ್ ಲ್ಯಾಪ್ಟಾಪ್. ಈ ಡೇಟಾಬೇಸ್ ಬಂದು ಜಸ್ಟ್ ಮಾಕಪ್ ಡೇಟಾ, ಹಾಗಾಗಿ ನಾನು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಸೇಮ್ ಇಡ್ತಾ ಇದ್ದೀನಿ. ಆದರೆ ಖಂಡಿತ ನೀವು ನಿಮ್ಮ ಪ್ರಾಜೆಕ್ಟಲ್ಲಿ ಕೆಲಸ ಮಾಡುವಾಗ, ಎಸ್ಪೆಷಲಿ ಕಂಪನಿಲಿ ಯಾವುದೇ ರೀತಿ ಡೇಟಾಬೇಸ್ ಇರಲಿ, ಡೆವ್ ಆಗಿರಲಿ, ಇಂಟ್ ಆಗಿರಲಿ, ಎಸ್ಪೆಷಲಿ ಪ್ರೊಡಕ್ಷನ್, ದಯವಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಒಂದೇ ಹೇಳಕ್ಕೆ ಹೋಗಬೇಡಿ. ಹಾಗೂ ಪಾಸ್ವರ್ಡ್ನ ಸಿಂಪಲ್ ಈಸಿ ಟು ಗೆಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಮೇಕ್ ದ ಪಾಸ್ವರ್ಡ್ ಆ್ಯಸ್ ಕಾಂಪ್ಲೆಕ್ಸ್ ಆಸ್ ಪಾಸಿಬಲ್. ಸೊ ಇವಾಗ ಈ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತೀನಿ. ನೀವು ನೋಡ್ಬೋದು ಯೂಸರ್ ಕ್ರಿಯೇಟ್ ಆಯಿತು. ಸೊ ಈ ಯೂಸರ್ ಕ್ರಿಯೇಟ್ ಆದಮೇಲೆ ನಾವು ನೆಕ್ಸ್ಟ್ ಏನು ನೋಡಬೇಕು ಅಂತ ಹೇಳಿದ್ರೆ, ಈ ಆ್ಯಕ್ಸಸ್ ವರ್ಕ್ ಆಗುತ್ತಾ, ಈ ಅಕೌಂಟಿಂದ ಈ ಡೇಟಾಬೇಸ್ ಕನೆಕ್ಟ್ ಮಾಡ್ಬೋದಾ ಅದನ್ನು ನೋಡೋಣ. ಅದನ್ನು ಮಾಡೋದಕ್ಕೆ ಏನು ಮಾಡ್ತೀನಿ, ಈ ಡಿ ಬಿ ವರಲ್ಲಿ ಕನೆಕ್ಷನ್ ಈ ಕಡೆ ಇದೆ ಲೆಫ್ಟ್ ಸೈಡಲ್ಲಿ, ಇದನ್ನು ಹೀಗೆ ಕಾಪಿ ಮಾಡ್ತೀನಿ. ಕಾಪಿ ಆ್ಯಂಡ್ ದೆನ್ ಈ ಫೋಲ್ಡರಲ್ಲೇ ಪೇಸ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಕನೆಕ್ಷನ್ ಕಾಪಿ ಆಯಿತು. ಇದನ್ನು ರೀನೇಮ್ ಮಾಡೋಣ ಆ್ಯಸ್ ಝೆಲ್ಡಾ ಅಂತ ಹೇಳಿಬಿಟ್ಟು. ಸೊ ಈ ಎರಡು ಕನೆಕ್ಷನ್ ಇದೆ ಪಾಯಿಂಟಿಂಗ್ ಟು ದ ಸೇಮ್ ಡೇಟಾಬೇಸ್. ಈ ನ್ಯೂ ಕನೆಕ್ಷನ್ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಕನೆಕ್ಷನ್ ಮಾಡಿಬಿಟ್ಟು ಈ ಯೂಸರ್ ನೇಮ್ನ ರೀಪ್ಲೇಸ್ ಮಾಡೋಣ ವಿತ್ ಝೆಲ್ಡಾ ಅಂಡರ್ಸ್ಕೋರ್ ಟೆಂಪೋರಾ ಅಂತ ಹೇಳಿ. ಪಾಸ್ವರ್ಡ್ ಕೂಡ ಸೇಮ್ ಇರೋದ್ರಿಂದ ಅದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಟೆಸ್ಟ್ ಕನೆಕ್ಷನ್ ಕೊಡ್ತೀನಿ. ನೋಡಿ, ಟೆಸ್ಟ್ ಕನೆಕ್ಷನ್ ಸಕ್ಸೀಡ್ ಆಯಿತು. ಅಂದರೆ ಈ ಯೂಸರ್ ನೇಮ್ ಪಾಸ್ವರ್ಡಿಂದ ಈ ಡೇಟಾಬೇಸ್ ಕನೆಕ್ಷನ್ ಆಗಿದೆ. ನಾವು ನೆಕ್ಸ್ಟ್ ನೋಡಬೇಕು ಅಂತ ಹೇಳಿದ್ರೆ, ಈ ಕನೆಕ್ಷನ್ನಿಂದ ಟೇಬಲ್ಸ್ನ ಕ್ವೈರಿ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಬೇಕು ಅಂದರೆ ಈ ಕನೆಕ್ಷನ್ ಮೇಲೆ ರೈಟ್ ಕ್ಲಿಕ್ ಮಾಡಿ SQL ಎಡಿಟರ್ ಓಪನ್ SQL ಸ್ಕ್ರಿಪ್ಟ್ ಅಂದರೆ ಅದು ಒಂದು ಹೊಸ ಸೆಷನ್ ಸ್ಟಾರ್ಟ್ ಮಾಡುತ್ತೆ ಆ್ಯಸ್ ಝೆಲ್ಡಾ ಆ್ಯಸ್ ದ ಯೂಸರ್. ಸೊ ಇವಾಗ ಇಲ್ಲಿ ನಾವು ಕ್ವೈರಿ ಬರೆಯೋಣ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ನೀವು ನೋಡ್ಬೋದು ಎಕ್ಸಿಕ್ಯೂಟ್ ಮಾಡಿದ್ರೆ ಪರ್ಮಿಷನ್ ಡಿನೈಡ್ ಫಾರ್ ಟೇಬಲ್ ಎಂಪ್ಲಾಯಿ ಅಂತ ಬರ್ತಾ ಇದೆ. ಇನ್ನೂ ಒಂದು ಟೇಬಲ್ ಇದೆಯಲ್ಲ ಕಂಟ್ರಿ ಮ್ಯಾನೇಜರ್, ಅದನ್ನು ಒಂದ್ಸಲ ನೋಡ್ಬೋಣ. ಸೊ ಇದಕ್ಕೂ ಸೇಮ್ ಎರರ್ ಬರ್ತಾ ಇದೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಡೇಟಾಬೇಸ್ ತೊಗೊಳ್ಳಿ, ನೀವು ಮೊದಲು ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಆದಾಗ ಆ ಅಕೌಂಟ್ಗೆ ಯಾವುದೇ ರೀತಿ ಪರ್ಮಿಷನ್ಸ್ ಇರಲ್ಲ. ಓಕೆ, ಅಂದರೆ ಪರ್ಮಿಷನ್ಸ್ ಇರುತ್ತೆ, ಅವ್ರ ಅಕೌಂಟಲ್ಲಿ ಟೇಬಲ್ಸ್ ಕ್ರಿಯೇಟ್ ಮಾಡಿ ಅವ್ರು ಕ್ರಿಯೇಟ್ ಮಾಡಿದ ಟೇಬಲ್ ಮಾತ್ರ ನೋಡೋಕ್ಕಾಗುತ್ತೆ ಹೊರತು ಆಲ್ರೆಡಿ ಕ್ರಿಯೇಟ್ ಆಗಿರೋ ಟೇಬಲ್ಸು ಅವ್ರಿಗೆ ಆ್ಯಕ್ಸಸ್ ಇರಲ್ಲ. ಸೊ ಅಡ್ಮಿನ್ ಆಗಿ ನಾವೇನು ಮಾಡಬೇಕು ಅಂದರೆ, ಪ್ರತಿಯೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೂ ಅವ್ರಿಗೆ ಆ್ಯಕ್ಸಸ್ ಕೊಡಬೇಕು ಎಕ್ಸ್ಪ್ಲಿಸಿಟ್ಟಾಗಿ. ಆ ಅಕೌಂಟ್ಗೆ ಯಾವ ಟೇಬಲ್ ಆ್ಯಕ್ಸಸ್ ಇದೆ, ಯಾವ ಟೇಬಲ್ ಆ್ಯಕ್ಸಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫೈ ಮಾಡಬೇಕು. ಬನ್ನಿ ಅದು ಪರ್ಮಿಷನ್ಸ್ ಹೇಗೆ ಕೊಡೋದು ಅದನ್ನು ನೋಡೋಣ. ಒಂದು ಪೋಸ್ಟ್ಗ್ರೆಸ್ ಡೇಟಾಬೇಸಲ್ಲಿ ಒಂದು ಟೇಬಲ್ ಮೇಲೆ ಪರ್ಮಿಷನ್ಸ್ ಕೊಡೋದು ತುಂಬ ಸುಲಭ. ನೋಡಿ, ಇಲ್ಲಿ ಕಮಾಂಡ್ ಇದೆ, ಗ್ರ್ಯಾಂಟ್ ಅಂದರೆ ದಟ್ ಈಸ್ ದ ಕೀವರ್ಡ್, ಗ್ರ್ಯಾಂಟ್ ಸೆಲೆಕ್ಟ್ ಆನ್. ಓಕೆ, ಸೊ ಇದೇನು ಸೆಲೆಕ್ಟ್ ಆನ್ ಅಂತ ಹೇಳಿದ್ರೆ ಅಂದರೆ ನಾವು ಹೇಳ್ತಾ ಇರೋದು ಒಂದು ಟೇಬಲ್ ಮೇಲೆ ಹಲವಾರು ಥರದ ಪರ್ಮಿಷನ್ಸ್ ನಾವು ಕೊಡ್ಬೋದು ಒಂದು ಯೂಸರ್ಗೆ. ಅಂದರೆ ಕ್ಯಾನ್ ದ ಪರ್ಸನ್ ರೀಡ್ ಫ್ರಮ್ ದ ಟೇಬಲ್, ಕ್ಯಾನ್ ದ ಪರ್ಸನ್ ಇನ್ಸರ್ಟ್ ಎರೋ, ಕ್ಯಾನ್ ದ ಪರ್ಸನ್ ಡಿಲೀಟ್ ಆರ್ ಅಪ್ಡೇಟ್ ಎರೋ. ಸೊ ಈ ಥರ ಹಲವಾರು ಪರ್ಮಿಷನ್ಸ್ ನಾವು ಕೊಡ್ಬೋದು. ಇಲ್ಲಿ ನಾವು ಯಾವಾಗ ಬರೀ ಗ್ರ್ಯಾಂಟ್ ಸೆಲೆಕ್ಟ್ ಆನ್ ಅಂತ ಹೇಳ್ತೀವೋ ನಾವು ಹೇಳ್ತಾ ಇರೋದೇನು ಅಂದರೆ, ದಿಸ್ ಯೂಸರ್ ಕ್ಯಾನ್ ಓನ್ಲಿ ಕ್ವೈರಿ ದ ಟೇಬಲ್ ಅಂತ ಹೇಳ್ಬಿಟ್ಟು, ಬಟ್ ಯೂಸರ್ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್ ಎಲ್ಸ್. ಅಂದರೆ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಈ ಯಾವುದೇ ಆಪ್ರೇಷನ್ಸ್ ಅವರು ಮಾಡೋಕ್ಕೆ ಪರ್ಮಿಷನ್ಸ್ ಇರಲ್ಲ. ಸೊ ಗ್ರ್ಯಾಂಟ್ ಸೆಲೆಕ್ಟ್ ಆನ್ ಬಂದು ಅದು ಒಂದು ಕೀವರ್ಡ್.
ಈ ಕೀವರ್ಡ್ ಆದಮೇಲೆ ನಾವು ಏನು ಸೆಲೆಕ್ಟ್ ಮಾಡಬೇಕು ಅಂದರೆ ಟಾರ್ಗೆಟ್, ಅಂದರೆ ಯಾವ ಟೇಬಲ್ ಮೇಲೆ ಈ ಪರ್ಮಿಷನ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಪ್ಲಾಯಿ ಸೆಲೆಕ್ಟ್ ಮಾಡಿದ್ದೀವಿ. ಟು ಬಂದು ವಿಚ್ ಯೂಸರ್, ಓಕೆ, ಯಾವ ಯೂಸರ್ಗೆ ನಾವು ಈ ಪರ್ಮಿಷನ್ ಡಿಫೈನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಗ್ರ್ಯಾಂಟ್ ಸೆಲೆಕ್ಟ್ ಆನ್ ದ ಎಂಪ್ಲಾಯಿ ಟೇಬಲ್ ಟು ದ ಯೂಸರ್ ಝೆಲ್ಡಾ ಟೆಂಪೋರಾ. ಬನ್ನಿ ಈ ಕಮ್ಯಾಂಡ್ ರನ್ ಮಾಡೋಣ. ನೋಡ್ಬೋದು ಕಮ್ಯಾಂಡ್ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆಯಿತು. ಸೊ ಈಗ ಈ ಝೆಲ್ಡಾನವರು ಎಂಪ್ಲಾಯಿ ಟೇಬಲ್ನ ಕ್ವೆರಿ ಮಾಡೋಕ್ಕಾಗುತ್ತಾ ಚೆಕ್ ಮಾಡೋಣ. ಸೊ ಅದಕ್ಕೆ ನಾನು ಮತ್ತೆ ಈ ಝೆಲ್ಡಾ ಸೆಷನ್ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ನೋಡ್ಬೋದು ಮೊದಲನೇ ಥರ ಎರರ್ ಬರ್ತಾ ಇಲ್ಲ. ಈಗ ನಾವು ಇದು ಮುಂಚೆ ಮಾಡಿದಾಗ ಎರರ್ ಬಂತು, ಆಕ್ಸೆಸ್ ಡಿನೈಡ್ ಅಂತ ಹೇಳ್ಬಿಟ್ಟು. ಇವಾಗ ನೀವು ನೋಡ್ಬೋದು ಆ ಎರರ್ ಇಲ್ಲ, ಟೇಬಲ್ ಬರ್ತಾ ಇದೆ, ಆದರೆ ಟೇಬಲಲ್ಲಿ ಯಾವುದೇ ರೀತಿ ಡೇಟಾ ಬರ್ತಾ ಇಲ್ಲ. ಇದೇನಕ್ಕೆ, ಇದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ನೋಡಿ, ನಾವು ಆಲ್ರೆಡಿ ರೋ ಲೆವೆಲ್ ಸೆಕ್ಯೂರಿಟಿನ ಎನೇಬಲ್ ಮಾಡಿದ್ದೀವಿ ಟೇಬಲ್ ಮೇಲೆ. ನಾವು ಯಾವಾಗ ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಮಾಡ್ತೀವೋ ಪೋಸ್ಟ್ಗ್ರೆಸ್ ಏನು ಮಾಡುತ್ತೆ, ಆ ಟೇಬಲ್ನ ಸೆಕ್ಯೂರ್ ಮಾಡುತ್ತೆ. ಅಂದರೆ ಆ ಟೇಬಲ್ನ ಯಾರು ಕ್ವೆರಿ ಮಾಡೋಕ್ಕಾಗಲ್ಲ ಅನ್ಲೆಸ್ ಒಂದು ಪಾಲಿಸಿ ನಾವು ಡಿಫೈನ್ ಮಾಡಿದ್ದೀವಿ ಅಂತ. ಸೊ ಇದುವರೆಗೂ ನಾವು ಯಾವುದೇ ರೀತಿ ಪಾಲಿಸಿ ಡಿಫೈನ್ ಮಾಡಿಲ್ಲ. ಅದಕ್ಕೆ ಏನು ಮಾಡುತ್ತದೋ ಆ ಟೇಬಲಲ್ಲಿರೋ ಡೇಟಾ ಯಾರೂ ನೋಡೋಕ್ಕಾಗಲ್ಲ ಎಕ್ಸೆಪ್ಟ್ ದಿ ಅಡ್ಮಿನಿಸ್ಟ್ರೇಟರ್. ಓಕೆ, ಇದನ್ನು ನಾನು ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ನೋಡಿ, ಕಂಟ್ರಿ ಮ್ಯಾನೇಜರ್ ಇನ್ನೊಂದು ಟೇಬಲ್ ಇದೆ ಅಲ್ವಾ. ನೋಡಿ, ಅದನ್ನು ಕ್ವೆರಿ ಮಾಡೋಣ ಇಲ್ಲಿ ಝೆಲ್ಡಾ ಸೆಷನ್ನಿಂದ. ಈ ಕಂಟ್ರಿ ಮ್ಯಾನೇಜರ್ ಸೆಲೆಕ್ಟ್ ಮಾಡಿದಾಗ ಪರ್ಮಿಷನ್ ಡಿನೈಡ್ ಬರ್ತಾ ಇದೆ. ಸೊ ನಾವು ಮತ್ತೆ ಅಡ್ಮಿನ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಇನ್ನೊಂದು ಕಮ್ಯಾಂಡ್ ಇದೆ, ಸೇಮ್ ಗ್ರ್ಯಾಂಟ್ ಸೆಲೆಕ್ಟ್ ಆನ್ ಕಂಟ್ರಿ ಮ್ಯಾನೇಜರ್ ಟೇಬಲ್ ಟು ಝೆಲ್ಡಾ. ಓಕೆ, ಸೊ ಅವ್ರಿಗೆ ಪರ್ಮಿಷನ್ ಕೊಡೋಣ. ಇವಾಗ ಕೊಟ್ಟು ಮತ್ತೆ ಇಲ್ಲಿ ಬಂದು ಈ ಕ್ವೆರಿ ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ಈಗ ಬರೀ ಮೆಟಾಡೇಟಾ ಒಂದೇ ಅಲ್ಲ, ಡೇಟಾನು ವಿಸಿಬಲ್ ಇದೆ. ಓಕೆ, ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ನಾವು ಕಂಟ್ರಿ ಮ್ಯಾನೇಜರ್ ಮೇಲೆ ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಮಾಡಿಲ್ಲ. ನಾವು ಯಾವಾಗ ಎನೇಬಲ್ ಮಾಡಿಲ್ವೋ ಡೇಟಾಬೇಸು ಯಾವುದೇ ಪಾಲಿಸಿ ಎಕ್ಸ್ಪೆಕ್ಟ್ ಮಾಡಲ್ಲ, ಆ ಡೇಟಾ ಎಲ್ಲ ಯೂಸರ್ಗೂ ಅದು ತೋರಿಸುತ್ತೆ. ಅದೇ ಎಂಪ್ಲಾಯಿ ಟೇಬಲ್ ಮೇಲೆ ನಾವು ರೋ ಲೆವೆಲ್ ಸೆಕ್ಯೂರಿಟಿ ಆಲ್ರೆಡಿ ಎನೇಬಲ್ ಮಾಡಿರೋದ್ರಿಂದ ಆ ಪಾಲಿಸಿ ಕ್ರಿಯೇಟ್ ಮಾಡೋ ತನಕ ಆ ಯೂಸರು ಯಾವುದೇ ರೀತಿ ರೆಕಾರ್ಡ್ಸ್ ನೋಡೋಕ್ಕಾಗಲ್ಲ. ಅವರು ಏನು ನೋಡ್ಬೋದು ಅಂತ ಹೇಳಿದ್ರೆ ಓನ್ಲಿ ದ ಮೆಟಾಡೇಟಾ, ಅಂದರೆ ಸ್ಕೀಮಾ ಮಾತ್ರ ನೋಡ್ಬೋದು. ಇಲ್ಲಿ ನೋಡಿ, ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯ್ ಅಂತ ಕೊಟ್ಟರೆ ಸ್ಕೀಮಾ ಮಾತ್ರ ಬರ್ತಾ ಇದೆ, ಎಷ್ಟು ಕಾಲಮ್ಸ್ ಇದೆ, ಅದು ಏನು ಡೇಟಾ ಟೈಪು, ಇಷ್ಟು ಇನ್ಫಾರ್ಮೇಷನ್ ಮಾತ್ರ ಬರುತ್ತೆ ಹೊರತು ಯಾವುದೇ ರೀತಿ ಡೇಟಾ ರಿಟರ್ನ್ ಆಗಲ್ಲ. ಸೊ ಈಗ ನಾವು ನೆಕ್ಸ್ಟ್ ನೋಡಬೇಕೇನು ಅಂತ ಹೇಳಿದ್ರೆ, ಈ ಪಾಲಿಸಿನ ಹೇಗೆ ಕ್ರಿಯೇಟ್ ಮಾಡೋದು, ಪೋಸ್ಟ್ಗ್ರೆಸ್ಸಲ್ಲಿ ಈ ಪಾಲಿಸಿ ಹೇಗೆ ಕ್ರಿಯೇಟ್ ಮಾಡೋದು ದಟ್ ವಿಲ್ ಸಪೋರ್ಟ್ ದ ರೋ ಲೆವೆಲ್ ಸೆಕ್ಯೂರಿಟಿ. ಬನ್ನಿ ಅದನ್ನು ನೋಡೋಣ. ಪೋಸ್ಟ್ಗ್ರೆಸ್ ಡೇಟಾಬೇಸಲ್ಲಿ ಪಾಲಿಸಿ ಕ್ರಿಯೇಟ್ ಮಾಡೋದು ತುಂಬ ಸುಲಭ. ನೋಡಿ, ಈ ಕಮ್ಯಾಂಡ್ ಯೂಸ್ ಮಾಡಬೇಕು ನಾವು, ಏನು, ಕ್ರಿಯೇಟ್ ಪಾಲಿಸಿ. ಸೊ ಕ್ರಿಯೇಟ್ ಪಾಲಿಸಿ, ದಟ್ ಈಸ್ ದ ನೇಮ್ ಆಫ್ ದ ಕಮ್ಯಾಂಡ್. ಇಲ್ಲಿ ಪಾಲಿಸಿಗೆ ಒಂದು ಹೆಸರು ಕೊಡಬೇಕು. ನಾನು ಇಲ್ಲಿ ಎಂಪ್ಲಾಯ್ ಅಂಡರ್ಸ್ಕೋರ್ ಪಾಲಿಸಿ ಅಂತ ಕೊಟ್ಟಿದ್ದೀನಿ, ಬಟ್ ಯಾವುದೊಂದು ಮೀನಿಂಗ್ಫುಲ್, ಒಂದು ಒಳ್ಳೆ ಅರ್ಥ ಇರೋ ಹೆಸರು ಕೊಡಿ. ಅದು ನೇಮ್ ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗಬೇಕು. ವಾಟ್ ಇಸ್ ದಿಸ್ ಪಾಲಿಸಿ, ಆನ್ ವಿಚ್ ಟೇಬಲ್ ಇಟ್ ಎಫೆಕ್ಟ್ಸ್, ಬೇಸ್ಡ್ ಆನ್ ವಿಚ್ ಕಾಲಮ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀನಿಂಗ್ಫುಲ್ಲಾಗಿ ಕೊಡಿ. ಸೊ ಕ್ರಿಯೇಟ್ ಪಾಲಿಸಿ, ನೇಮ್ ಆಫ್ ದ ಪಾಲಿಸಿ, ಆನ್ ಆದಮೇಲೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಟಾರ್ಗೆಟ್ ಟೇಬಲ್. ಈ ಯಾವ ಟೇಬಲ್ ಮೇಲೆ ನಾವು ಪಾಲಿಸಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆನ್ ಎಂಪ್ಲಾಯ್ ಟೇಬಲ್. ಯೂಸಿಂಗ್ ಆದಮೇಲೆ ನೋಡಿ ಒಂದು ಎಕ್ಸ್ಪ್ರೆಷನ್ ಇದೆ ನೋಡಿ, ಇದೇ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಈ ಎಂಟೈರ್ ಕ್ರಿಯೇಟ್ ಪಾಲಿಸಿಲಿ. ಏನಕ್ಕೆ ಅಂದರೆ ಈ ಎಕ್ಸ್ಪ್ರೆಷನ್ನೇ ಡಿಸೈಡ್ ಮಾಡೋದು, ಒಂದು ಯೂಸರ್ ಲಾಗಿನ್ ಆದಾಗ ಆ ಯೂಸರ್ಗೆ ಯಾವ ರೆಕಾರ್ಡ್ ಕ್ವೆರಿ ಮಾಡ್ಬೋದು, ಯಾವ ರೆಕಾರ್ಡ್ ಕ್ವೆರಿ ಮಾಡಬಾರ್ದು ಅಥವಾ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಎಕ್ಸ್ಪ್ರೆಷನ್ ನೋಡಬೇಕು. ಆದರೆ ಈ ಎಕ್ಸ್ಪ್ರೆಷನ್ ಏನು ಹೊಸದಲ್ಲ, ನಾನು ಇದ್ರ ಮುಂಚೆ ಸೇಮ್ ಎಕ್ಸ್ಪ್ರೆಷನ್ನ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ, ಬಟ್ ಒಂದು ಸಣ್ಣ ಡಿಫ್ರೆನ್ಸ್ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನೋಡಿರ್ಬೋದು ಈ ಫಿಲ್ಟರ್ ಕಂಡೀಷನ್ ನಾವು ಡಿಸ್ಕ್ರೈಬ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಸೇಮ್ ಕಂಡೀಷನ್. ಯೂಸಿಂಗ್ ಅಂತ ಹೇಳಿದ್ಮೇಲೆ ಇನ್ ಪ್ಯಾರಾಂಥಸಿಸ್ ಕಂಟ್ರಿ ನೇಮ್ ಅಂತ ಮೆನ್ಷನ್ ಮಾಡ್ತಾರೆ ಫಸ್ಟು. ಈ ಕಂಟ್ರಿ ನೇಮ್ ಅಂದರೆ ಈ ವಿಚ್ ಟೇಬಲ್, ಯಾಕಂದರೆ ಈ ಕಂಟ್ರಿ ನೇಮ್ ಅದು ಎಂಪ್ಲಾಯ್ ಟೇಬಲಲ್ಲೂ ಇದೆ, ಕಂಟ್ರಿ ಮ್ಯಾನೇಜರ್ ಟೇಬಲಲ್ಲೂ ಇದೆ. ಓಕೆ, ಸೊ ನಾವಿಲ್ಲಿ ಕಂಟ್ರಿ ನೇಮ್ ಅಂತ ಮೆನ್ಷನ್ ಮಾಡಿದ್ರೆ ಇಟ್ ಈಸ್ ಫ್ರಮ್ ದ ಎಂಪ್ಲಾಯ್ ಟೇಬಲ್. ನೀವು ಯಾವ ಟೇಬಲ್ ಮೇಲೆ ಪಾಲಿಸಿ ಕ್ರಿಯೇಟ್ ಮಾಡ್ತಾ ಇದ್ದೀರೋ ಆ ಟೇಬಲ್ದು ಕಾಲಮ್ಮೇ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಯೂಸಿಂಗ್ ಕಂಟ್ರಿ ನೇಮ್ ಈಕ್ವಲ್ಸ್ ಆಮೇಲೆ ಸೇಮ್ ಕ್ವೆರಿ ದಟ್ ವಿ ಯೂಸ್ಡ್ ಬಿಫೋರ್. ಇದ್ರ ಮುಂಚೆ ಏನು ಕ್ವೆರಿ ನಾನು ತೋರಿಸೋದು ನಿಮಗೆ ಸೇಮ್ ಕ್ವೆರಿ ಇದೆ. ಸೆಲೆಕ್ಟ್ ಕಂಟ್ರಿ ನೇಮ್ ಫ್ರಮ್ ಕಂಟ್ರಿ ಮ್ಯಾನೇಜರ್ ವೇರ್ ಮ್ಯಾನೇಜರ್ ಯೂಸರ್ ಐ ಡಿ ಈಕ್ವಲ್ಸ್ ಕರೆಂಟ್ ಯೂಸರ್ ಅಂತಿದೆ. ಏನಿದು ಕರೆಂಟ್ ಯೂಸರ್ ಅಂದರೆ ಏನು, ಏನಕ್ಕೆ ಅಂದರೆ ಇದ್ರ ಮುಂಚೆ ನಾವು ನೋಡಿ ಕೋರಿ ಅಂತ ಹಾರ್ಡ್ ಕೋಡ್ ಮಾಡಿದ್ವಿ, ಝೆಲ್ಡಾ ಅಂತ ಹಾರ್ಡ್ ಕೋಡ್ ಮಾಡಿದ್ವಿ, ಆದರೆ ಇವಾಗ ಕರೆಂಟ್ ಯೂಸರ್ ಅಂತ ಕೊಟ್ಟಿದ್ವಿ. ನೋಡಿ, ಇಲ್ಲಿ ಕರೆಂಟ್ ಯೂಸರ್ ಅಂದರೆ ಇದನ್ನು ಸೆಷನ್ ವೇರಿಯಬಲ್ ಅಂತ ಹೇಳ್ತಾರೆ. ಏನಿದು ಸೆಷನ್ ವೇರಿಯಬಲ್ ಅಂದರೆ ಏನು ಅಂದರೆ, ಝೆಲ್ಡಾ ಒಬ್ಬರೇ ಯೂಸರ್ ಅಲ್ಲ ಈ ಡೇಟಾಬೇಸ್ಗೆ, ಇವ್ರ ಥರ ಇನ್ನೂ 100 ಜನ ಯೂಸರ್ಸ್ ಇರ್ತಾರೆ, ಅವರೆಲ್ಲ ಈ ಡೇಟಾಬೇಸ್ಗೆ ಆಕ್ಸೆಸ್ ಮಾಡ್ತಾರೆ. ಪ್ರತಿಯೊಬ್ಬರು ಡೇಟಾಬೇಸ್ ಆಕ್ಸೆಸ್ ಮಾಡಿದಾಗ ಈ ಪಾಲಿಸಿ ಎಕ್ಸಿಕ್ಯೂಟ್ ಆಗುತ್ತೆ.
ಓಕೆ, ಈ ಪಾಲಿಸಿ ವಿಲ್ ಬಿ ಆಕ್ಟಿವ್ ಎಸ್ಪೆಷಲಿ ವೆನ್ ಈ ಎಂಪ್ಲಾಯ್ ಟೇಬಲ್ ಯಾವಾಗ ಅವರು ಕ್ವೈರಿ ಮಾಡ್ತಾರೋ ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯ್ ಅಂತ ಕೊಟ್ಟರೆ ಅದು ಈ ಪಾಲಿಸಿನ ಎಕ್ಸಿಕ್ಯೂಟ್ ಮಾಡುತ್ತೆ ಡೇಟಾಬೇಸ್. ಈ ಪಾಲಿಸಿ ಎಕ್ಸಿಕ್ಯೂಟ್ ಮಾಡೋವಾಗ ಯಾವ ಯೂಸರ್ ಕನೆಕ್ಷನಿಂದ ಬಂದಿದೆಯೋ ಆ ಯೂಸರ್ದು ಪಾಲಿಸಿ ಅಪ್ಲೈ ಆಗಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್ ಝೆಲ್ಡಾ ಲಾಗಿನ್ ಆದರೆ ಅವರು ಸಮೋವಾ ಡೇಟಾನೇ ನೋಡಬೇಕು, ಕೋರಿ ಲಾಗಿನ್ ಆದರೆ ಅವರು ನೆದರ್ಲೆಂಡ್ಸ್ ಡೇಟಾನೇ ನೋಡಬೇಕು. ಹೀಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಎನಿ ಸರ್ವರ್ ಸಾಫ್ಟ್ವೇರ್ ತೊಗೊಳ್ಳಿ. ಓಕೆ, ಎನಿ ಸರ್ವರ್ ಸಾಫ್ಟ್ವೇರ್, ಫಾರ್ ಎಕ್ಸಾಂಪಲ್ ಒಂದು ವೆಬ್ ಸರ್ವರ್ ಇರ್ಬೋದು ಅಥವಾ ಡೇಟಾಬೇಸ್ ಸರ್ವರ್ ಇರ್ಬೋದು. ಒಂದು ಕ್ಲೈಂಟ್ ಕನೆಕ್ಟ್ ಮಾಡಿದಾಗ ಸರ್ವರ್ ಏನು ಮಾಡುತ್ತೆ, ಆ ಕ್ಲೈಂಟ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ಡೇಟಾಬೇಸ್ ಸರ್ವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಈ ಡೇಟಾಬೇಸ್ ಸರ್ವರ್ ನನ್ನ ಲ್ಯಾಪ್ಟಾಪಲ್ಲಿದೆ. ಇಮ್ಯಾಜಿನ್ ಇದು ಯಾವುದೋ ಒಂದು ಡೇಟಾ ಸೆಂಟ್ರಲ್ಲಿದೆ ಅಂದ್ಕೊಳ್ಳಿ. ನಾನು ನನ್ನ ಮಿಷಿನಿಂದ ಕನೆಕ್ಟ್ ಮಾಡಿದ್ರೆ ಆ ಡೇಟಾಬೇಸ್ ಸರ್ವರಲ್ಲಿ ಒಂದು ಸೆಷನ್ ಕ್ರಿಯೇಟ್ ಆಗುತ್ತೆ ಫಾರ್ ಬಿಂದು ಕುಮಾರ್. ಕ್ರಿಯೇಟ್ ಮಾಡಿದಾಗ ಆ ಸೆಷನ್ನಲ್ಲಿ ಈ ಯೂಸರು ಯಾವ IP ಅಡ್ರೆಸ್ಸಿಂದ ಲಾಗಿನ್ ಆಗ್ತಾ ಇದ್ದಾರೆ, ಅವ್ರ ಟೈಮ್ ಝೋನ್ ಏನು, ಯಾವ ಕ್ಲೈಂಟ್ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ DBವರ್ ಯೂಸ್ ಮಾಡ್ತಾ ಇದ್ದೀನಾ, PSQL ಯೂಸ್ ಮಾಡ್ತಾ ಇದ್ದೀನಾ, pgadmin ಯೂಸ್ ಮಾಡ್ತಾ ಇದ್ದೀನಾ, ಯಾವ ಕ್ಲೈಂಟ್ ಯೂಸ್ ಮಾಡ್ತಾ ಇದ್ದೀನಿ ಅದು ಕ್ಯಾಪ್ಚರ್ ಆಗುತ್ತೆ. ಅದ್ರ ಜೊತೆ ನಾನು ಯೂಸ್ ಮಾಡಿರೋ ಯೂಸರ್ ನೇಮ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಓಕೆ, ಈಗ ನನ್ನ ಹೆಸರು ಬಿಂದು ಕುಮಾರ್ ಆದರೆ ಯೂಸರ್ ನೇಮ್ ಬೇರೆ ಏನೋ ಇರ್ಬೋದು ಅಲ್ವಾ. ಸೊ ಆ ಯೂಸರ್ ನೇಮ್ ಕೂಡ ಕ್ಯಾಪ್ಚರ್ ಆಗುತ್ತೆ. PostgreSQL ಒಂದು ಯೂಸರ್ ನೇಮ್ ಬಂದು ಕ್ಯಾಪ್ಚರ್ ಆಗೋದು ಅಂಡರ್ ದಿಸ್ ವೇರಿಯಬಲ್ ಕಾಲ್ಡ್ ಕರೆಂಟ್ ಅಂಡರ್ಸ್ಕೋರ್ ಯೂಸರ್ ಅಂತ ಹೇಳ್ಬಿಟ್ಟು. ಸೊ ಈ ಡೀಟೇಲ್ಸ್ನೆಲ್ಲ ಏನು ಮಾಡುತ್ತೆ ಡೇಟಾಬೇಸು, ಒಂದೊಂದು ಸೆಷನ್ ವೇರಿಯಬಲಲ್ಲಿ ಅದು ಡಿಸ್ಪ್ಲೇ ಮಾಡುತ್ತೆ. ಈ ಸೆಷನ್ ವೇರಿಯಬಲ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಬೇಕಾದರೆ ಡೀಪ್ ಡೈವ್ ಮಾಡೋಣ. ಅದು ಈಗ ಸದ್ಯಕ್ಕೆ ನಿಮ್ಗೆ ತಿಳಿದಿರಬೇಕಾಗಿರೋದು ಏನು ಅಂದರೆ, ಒಂದು ಯೂಸರ್ ಡೇಟಾಬೇಸಿಗೆ ಕನೆಕ್ಟ್ ಮಾಡಿದಾಗ ಅವ್ರ ಯೂಸರ್ ನೇಮು ಈ ಕರೆಂಟ್ ಯೂಸರ್ ಅನ್ನೋ ಸೆಷನ್ ವೇರಿಯಬಲ್ಲಿ ಕ್ಯಾಪ್ಚರ್ ಆಗುತ್ತೆ. ಓಕೆ, ಇವಾಗ ಈ ಸೆಷನ್ ವೇರಿಯಬಲ್ನ ನಾವು ಎಲ್ಲಾದರೂ ನಮ್ಮ ಕ್ವೆರಿಲಿ ಯೂಸ್ ಮಾಡ್ಬೋದು. ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಅನದರ್ ಟೇಬಲ್ ಆರ್ ಕಾಲಮ್ ಥರ ಅದನ್ನು ಕ್ವೆರಿ ಮಾಡ್ಬೋದು ನಾವು. ಸೊ ಇವಾಗ ಒಂದು ಉದಾಹರಣೆಗೆ ಝೆಲ್ಡಾ ಲಾಗಿನ್ ಆದಾಗ ಅವರು ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯ್ ಅಂತ ಕೊಟ್ಟರೆ ಈ ಪಾಲಿಸಿ ಎಕ್ಸಿಕ್ಯೂಟ್ ಆಗುತ್ತೆ. ಈ ಪಾಲಿಸಿ ಎಕ್ಸಿಕ್ಯೂಟ್ ಆದಾಗ ಏನಾಗುತ್ತೆ, ಫಸ್ಟು ಇನ್ನರ್ ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ನೋಡ್ಬೋದು, ಸೆಲೆಕ್ಟ್ ಕಂಟ್ರಿ ನೇಮ್ ಫ್ರಮ್ ದ ಕಂಟ್ರಿ ಮ್ಯಾನೇಜರ್ ವೇರ್ ಮ್ಯಾನೇಜರ್ ಯೂಸರ್ ID ಈಕ್ವಲ್ಸ್ ಈ ಕರೆಂಟ್ ಯೂಸರ್ ಜಾಗದಲ್ಲಿ ಝೆಲ್ಡಾ ಟೆಂಪೋರಾ ಅನ್ನೋದು ರಿಪ್ಲೇಸ್ ಆಗುತ್ತೆ. ರಿಪ್ಲೇಸ್ ಆದಾಗ ದಿ ಔಟ್ಪುಟ್ ಆಫ್ ದಿಸ್ ಇನ್ನರ್ ಕ್ವೆರಿ ವಿಲ್ ಬಿ ಸಮೋವಾ. ಆ ಸಮೋವಾ ಬಂದು ಈ ಕಂಟ್ರಿ ನೇಮ್ಗೆ ಫಿಲ್ಟರ್ ಆಗಿ ಅಪ್ಲೈ ಆಗುತ್ತೆ. ಅಪ್ಲೈ ಆದಾಗ ಈಗ ಎಂಪ್ಲಾಯ್ ಟೇಬಲ್ ಈಸ್ ಫಿಲ್ಟರ್ಡ್. ಅದೇನು ಮಾಡುತ್ತೆ, ಓನ್ಲಿ ಸಮೋವಾ ಎಂಪ್ಲಾಯ್ ಡೇಟಾ ಮಾತ್ರ ಝೆಲ್ಡಾ ಅವ್ರಿಗೆ ಕ್ವೆರಿ ಮಾಡೋಕ್ಕೆ ಬಿಡುತ್ತೆ, ಇನ್ನೆಲ್ಲ ಡೇಟಾ ಹೈಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಎ ಪಾಲಿಸಿ ವರ್ಕ್ಸ್. ಬನ್ನಿ ಇವಾಗ ಪಾಲಿಸಿನ ಎಕ್ಸಿಕ್ಯೂಟ್ ಮಾಡೋಣ. ಸೊ ನೀವು ನೋಡ್ಬೋದು ಪಾಲಿಸಿ ಎಕ್ಸಿಕ್ಯೂಟ್ ಆಯಿತು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಝೆಲ್ಡಾ ಅವರು ಇವಾಗ ಕ್ವೆರಿ ಮಾಡಿದ್ರೆ ಹೇಗೆ ಡೇಟಾ ಕಾಣಿಸುತ್ತೆ. ಓಕೆ, ಯಾಕಂದರೆ ಇವಾಗ ಪಾಲಿಸಿ ಕ್ರಿಯೇಟ್ ಆಗಿದೆ. ಸೊ ಝೆಲ್ಡಾ ಸೆಷನ್ ಹೋಗ್ಬಿಟ್ಟು ಅಲ್ಲಿಂದ ಕ್ವೆರಿ ಮಾಡಿ ನೋಡೋಣ. ಬನ್ನಿ ಈಗ ಝೆಲ್ಡಾ ಸೆಷನ್ ಹೋಗೋಣ. ಸೊ ಈ ಝೆಲ್ಡಾ ಸೆಷನಿಂದ ಈ ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯ್ ಟೇಬಲ್ ಮಾಡೋಣ. ನಿಮಗೆ ನೆನಪಿರ್ಬೋದು, ನಾವು ಮೊದಲನೇ ಸಲ ಈ ಕ್ವೆರಿ ರನ್ ಮಾಡಿದಾಗ ಅವ್ರಿಗೆ ಎರರ್ ಬಂತು, ಪರ್ಮಿಷನ್ ಡಿನೈಡ್ ಅಂತ ಹೇಳಿ. ಈ ಪರ್ಮಿಷನ್ ಡಿನೈಡ್ ಬಂದಾಗ ನಾವು ಗ್ರ್ಯಾಂಟ್ ಕಮ್ಯಾಂಡ್ ಕೊಟ್ವಿ. ಗ್ರ್ಯಾಂಟ್ ಕಮ್ಯಾಂಡ್ ಕೊಟ್ಟು ಮತ್ತೆ ಎಕ್ಸಿಕ್ಯೂಟ್ ಮಾಡಿದಾಗ ಅವ್ರಿಗೆ ಟೇಬಲ್ ಕಾಣಿಸೋ ಆದರೆ ಯಾವುದೇ ರೀತಿ ಡೇಟಾ ಇರಲಿಲ್ಲ. ಓಕೆ, ಅದಕ್ಕೆ ಏನು ಮಾಡಿದ್ವಿ, ಪಾಲಿಸಿ ಕ್ರಿಯೇಟ್ ಮಾಡಿದ್ವಿ. ಇವಾಗ ನೋಡಿ, ಪಾಲಿಸಿ ಕ್ರಿಯೇಟ್ ಮಾಡಿದ್ಮೇಲೆ ಟೇಬಲ್ಲು ಕಾಣ್ತಾ ಇದೆ, ಅಂದರೆ ಮೆಟಾ ಡೇಟಾನೂ ಇದೆ, ಜೊತೆಗೆ ಡೇಟಾನೂ ಬರ್ತಾ ಇದೆ. ಇದು ಹೇಗೆ ಸಾಧ್ಯ ಅಂದರೆ ನಾವು ಪಾಲಿಸಿ ಕ್ರಿಯೇಟ್ ಮಾಡಿದ್ಮೇಲೆ ಇದು ಸಾಧ್ಯ ಆಯಿತು. ನೀವಿಲ್ಲಿ ನೋಟಿಸ್ ಮಾಡ್ಬೋದು, ಡೇಟಾ ಅಪಿಯರ್ ಆಗ್ತಾ ಇದೆ. ಹಾಗೂ ಈಗ ಸ್ಕ್ರೀನ್ ಮೇಲೆ ಎಷ್ಟು ಡೇಟಾ ಡಿಸ್ಪ್ಲೇ ಆಗ್ತಾ ಇದೆಯೋ ಎಲ್ಲನೂ ಸೇಮ್ ಕಂಟ್ರಿ ನೇಮ್ ಇದೆ, ಅದು ಸಮೋವಾ ಅಂತಿದೆ. ಸೊ ಇದ್ರ ಮುಂಚೆನೇ ಹೇಳಿದ್ದೆ, ಈ ಝೆಲ್ಡಾ ಅನ್ನೋರು ಶಿ ಇಸ್ ದಿ ಮ್ಯಾನೇಜರ್ ಫಾರ್ ಸಮೋವಾ ಕಂಟ್ರಿ, ಹೆನ್ಸ್ ಶಿ ಶುಡ್ ಓನ್ಲಿ ಬಿ ಏಬಲ್ ಟು ಸಿ ದಿ ಸಮೋವಾ ಎಂಪ್ಲಾಯಿ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಅದೇ ಆಗ್ತಾ ಇರೋದಿಲ್ಲಿ. ಇದನ್ನು ಕನ್ಫರ್ಮ್ ಮಾಡೋಕ್ಕೆ ಏನು ಮಾಡೋಣ ಅಂದರೆ, ಕೌಂಟ್ ಆಫ್ ಸ್ಟಾರ್ ಮಾಡೋಣ. ಈ ಕ್ವೆರಿ ಎಷ್ಟು ರೆಕಾರ್ಡ್ಸ್ ರಿಟರ್ನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು, 40,070 ರೆಕಾರ್ಡ್ಸ್ ರಿಟರ್ನ್ ಮಾಡ್ತಾ ಇದೆ ಟೇಬಲ್. ಇದರಲ್ಲಿ ಸಮೋವಾ ಒಂದೇನಾ ದೇಶ ಇರೋದು, ಬೇರೆ ಯಾವುದಾದ್ರೂ ಇದೆಯಾ ಅದನ್ನು ಒಂದ್ಸಲಿ ಕನ್ಫರ್ಮ್ ಮಾಡೋಣ. ಸೊ ಅದಕ್ಕೆ ಕಂಟ್ರಿ ನೇಮ್ ಕೌಂಟ್ ಆಫ್ ಸ್ಟಾರ್ ಗ್ರೂಪ್ ಬೈ 1 ಅಂತ ಕೊಟ್ಟರೆ ನೀವು ನೋಡ್ಬೋದು, ಈ ಝೆಲ್ಡಾ ಅವ್ರಿಗೆ ಸಮೋವಾ ಬಿಟ್ಟು ಬೇರೆ ಯಾವ ದೇಶದ್ದು ಡೇಟಾ ಬಂದು ಡಿಸ್ಪ್ಲೇ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಇದು ಹೇಗೆ ವರ್ಕ್ ಆಗ್ತಾ ಇದೆ ಅಂದರೆ, ದಿಸ್ ಇಸ್ ದ ರೋ ಲೆವೆಲ್ ಸೆಕ್ಯೂರಿಟಿ ಅಥವಾ ಪಾಲಿಸಿ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರಿಗೆ ಇದು ಅಪ್ಲೈ ಆಗ್ತಾ ಇದೆ. ಸೊ ಇದರಿಂದ ಒಂದು ಬೆನಿಫಿಟ್ ಏನು ಅಂದರೆ, ನೀವು ನೋಡಿ, ನಾವು ಝೆಲ್ಡಾ ಥರ ಲಾಗಿನ್ ಆಗಿದ್ದೀವಿ. ಓಕೆ, ಈ ಝೆಲ್ಡಾ ಯೂಸರ್ ಲಾಗಿನ್ ಆದರೆ ಅವ್ರಿಗೆ ಸೇಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಇಲ್ಲಿ ಯಾವುದೇ ರೀತಿ
ಅಡಿಷ್ನಲ್ ಫಿಲ್ಟರ್ ಕ್ರೈಟೀರಿಯಾ ಏನೂ ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ. ಈ ಕ್ವೈರಿಲಂತೂ ವೇರ್ ಕ್ಲಾಸೇ ಇಲ್ಲ. ಅವ್ರ ಮಟ್ಟಕ್ಕೆ ಅವರು ಜಸ್ಟ್ ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯ್ ಟೇಬಲ್ ಮಾಡ್ತಾ ಇದ್ದಾರೆ. ಆದರೆ ಡೇಟಾಬೇಸ್ ಏನು ಮಾಡ್ತಾ ಇದೆ, ಡೇಟಾಬೇಸ್ ಬ್ಯಾಕ್ಗ್ರೌಂಡಲ್ಲಿ ಅವ್ರಿಗೆ ಯಾವ ಫಿಲ್ಟರ್ ಅಪ್ಲೈ ಮಾಡಬೇಕು ಆ ಫಿಲ್ಟರ್ ಅಪ್ಲೈ ಮಾಡಿ ಈ ಡೇಟಾನ ಲಿಮಿಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಯೂಸರ್ಗೆ ಗೊತ್ತಾಗೋದೇ ಇಲ್ಲ ಈ ಥರ ಫಿಲ್ಟರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಬಟ್ ಡೇಟಾಬೇಸಸ್ ಆಟೋಮ್ಯಾಟಿಕಲಿ ಟೇಕಿಂಗ್ ಕೇರ್. ಸೊ ಇದನ್ನು ನೋಡಿದ್ರೆ ಇದು ಡೇಟಾ ಸೆಕ್ಯೂರಿಟಿ ಟಾಪಿಕಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಇಂಟರ್ವ್ಯೂಲಿ ಕೇಳೋದೊಂದು ಬಿಡಿ, ಪ್ರಾಜೆಕ್ಟಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಒಳ್ಳೆ ಹೆಮ್ಮೆ ಸಿಗುತ್ತೆ, ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಯಾಕಂದರೆ ಇದಷ್ಟು ಇಂಪಾರ್ಟೆಂಟು, ಎಸ್ಪೆಷಲಿ ಇನ್ ಟುಡೇಸ್ ವರ್ಲ್ಡ್ ಇಲ್ಲಿ ಈ ಕಾನ್ಫಿಡೆನ್ಷಿಯಲ್ ಡೇಟಾ, ಆಮೇಲೆ ಡೇಟಾ ಲೀಕ್ಸ್ ಒಂದು ದೊಡ್ಡ ಕನ್ಸರ್ನ್ ಆಗಿದೆ. ಸೊ ಇಂಥ ಸಿಚುವೇಷನಲ್ಲಿ ನೀವು ಈ ಸ್ಕಿಲ್ ಕಲ್ತಿದ್ರೆ ನಿಮಗೆ ತುಂಬ ಒಳ್ಳೇದಿದು, ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೀವು ನೋಡ್ಬೋದು ಕಂಟ್ರಿ ನೇಮ್ ಫಿಲ್ಟರ್ ಆಗಿದೆ ಆನ್ ದ ಸಮೋವಾ ಆ್ಯಂಡ್ ಝೆಲ್ಡಾ ಇಸ್ ಓನ್ಲಿ ಏಬಲ್ ಟು ಸಿ ದ ಡೇಟಾ. ಅಗೇನ್ ಇದು ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಫಸ್ಟು ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಮಾಡಿದ್ದೀವಿ ಈ ಟೇಬಲ್ ಮೇಲೆ, ಎರಡನೇದು ಈ ಕ್ರಿಯೇಟ್ ಪಾಲಿಸಿ ಮಾಡಿದ್ದೀವಿ. ಸೊ ಇದು ಇರೋದ್ರಿಂದನೇ ಝೆಲ್ಡಾ ಅವ್ರಿಗೆ ಲಿಮಿಟೆಡ್ ಡೇಟಾ ಕಾಣಿಸ್ತಾ ಇದೆ. ನೋಡಿ, ಇದನ್ನೇ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಬೇಸ್ಡ್ RLS ಅಥವಾ ರೋ ಲೆವೆಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದಾದ್ರೂ ಡೇಟಾಬೇಸ್ ತೊಗೊಳ್ಳಿ, ಅದು ಪೋಸ್ಟ್ಗ್ರೆಸ್ ಇರ್ಬೋದು, SQL ಸರ್ವರ್, MySQL, ಎಸ್ಪೆಷಲಿ ರಿಲೇಷನಲ್ ಡೇಟಾಬೇಸಸ್. ಓಕೆ, ನಾನು ಇದು NoSQL ಡೇಟಾಬೇಸ್ ಬಗ್ಗೆ ಅಥವಾ ಗ್ರಾಫ್ ಡೇಟಾಬೇಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎನಿ ರಿಲೇಷನಲ್ ಡೇಟಾಬೇಸ್ ಎಲ್ಲಿ ನೀವು ಟೇಬಲ್ಸ್, ಕಾಲಮ್ಸ್ ಹಾಗೂ ಪ್ರೈಮರಿ ಕೀ, ಫಾರಿನ್ ಕೀ ಡಿಫೈನ್ ಮಾಡ್ತಿರೋ ಇಂಥ ಡೇಟಾಬೇಸ್ಗಳಲ್ಲಿ ಈ ರೋ ಲೆವೆಲ್ ಸೆಕ್ಯೂರಿಟಿ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ. ನಾವೀಗ ಪೋಸ್ಟ್ಗ್ರೆಸ್ಸಲ್ಲಿ ನಾವು ನೋಡಿದ್ದೀವಿ ಎಷ್ಟು ಸುಲಭ ಅಂತ ಹೇಳ್ಬಿಟ್ಟು. ಇದೇ ರೀತಿ ಬೇರೆ ಡೇಟಾಬೇಸ್ಗಳಲ್ಲೂ ಇರುತ್ತೆ. ಏನು ಅಂದರೆ ಸ್ವಲ್ಪ ಕಮ್ಯಾಂಡ್ಸ್ ಹೆಚ್ಚು ಕಡಿಮೆ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಅದನ್ನು ನೀವು ನೋಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಆದರೆ ಏನು ಇಂಪಾರ್ಟೆಂಟ್ ಅಂದರೆ ಕಾನ್ಸೆಪ್ಟ್ ವೈಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಕಾನ್ಸೆಪ್ಟ್ ನಾನು ಇವಾಗ ಏನು ಎಕ್ಸ್ಪ್ಲೈನ್ ಮಾಡೋದೋ ಎಕ್ಸಾಕ್ಟ್ಲಿ ಸೇಮ್ ಕಾನ್ಸೆಪ್ಟ್ ಇರುತ್ತೆ ಬೇರೆ ಡೇಟಾಬೇಸ್ಗಳಲ್ಲೂ. ನೀವು ಒಂದು ಡೇಟಾಬೇಸಲ್ಲಿ ಸ್ವಲ್ಪ ಎಕ್ಸ್ಪರ್ಟೀಸ್ ಬೆಳೆಸ್ಕೊಂಬಿಟ್ರೆ ಬೇರೆ ಡೇಟಾಬೇಸೆಲ್ಲ ಹಾರ್ಡ್ಲಿ ನಿಮ್ಗೊಂದು 15 ನಿಮಿಷ 20 ನಿಮಿಷ ಸಾಕು ಆ ಕಮ್ಯಾಂಡ್ ಏನು ಡಿಫ್ರೆನ್ಸ್ ಅಂತ ಕಂಡುಹಿಡಿಯೋದಕ್ಕೆ. ಅದು ಮಾಡಿಬಿಟ್ರೆ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಒಂದು ಡೇಟಾ ಸೆಕ್ಯೂರಿಟಿ ಪರ್ಸ್ಪೆಕ್ಟಿಂದ ಖಂಡಿತ ನೀವಿದು ಒಂದು ಕಲ್ತಿರಬೇಕು. ಈ ಸ್ಕಿಲ್ ಕಲ್ತಿದ್ರೆ ನಿಮಗೆ ಖಂಡಿತ ತುಂಬ ಯೂಸ್ಫುಲ್ ಆಗಿರೋದು. ನಾವು ಇದುವರೆಗೂ ಡೇಟಾಬೇಸ್ ಬೇಸ್ಡ್ RLS ಬಗ್ಗೆ ನೋಡಿದ್ವಿ ವಿತ್ ಡೆಮಾನ್ಸ್ಟ್ರೇಷನ್. ಸೊ ಇವಾಗ ಏನು ಮಾಡೋಣ, ಅದನ್ನು ಒಂದು ಸಮರೈಸ್ ಮಾಡೋಣ. ಏನು ಡೇಟಾಬೇಸ್ ಬೇಸ್ಡ್ RLS ಅಂದರೆ ಏನು, ಇದು ಯಾವ ಸಿಚುವೇಷನಲ್ಲಿ ವರ್ಕ್ ಆಗುತ್ತೆ, ಯಾವ ಥರ ಸೆಟಪಲ್ಲಿ ವರ್ಕ್ ಆಗುತ್ತೆ, ಹಾಗೂ ಇದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡೋಣ. ನೋಡಿ, ನಿಮ್ಗೊಂದು ಡಯಾಗ್ರಾಮ್ ಕ್ರಿಯೇಟ್ ಮಾಡಿದ್ದೀನಿ, ವೆರಿ ಸಿಂಪಲ್ ಡಯಾಗ್ರಾಮ್. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಡೇಟಾಬೇಸ್ ಅಡ್ಮಿನ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಡೇಟಾಬೇಸ್ ಅಡ್ಮಿನ್ ಇದ್ದಾರೆ, ಹಾಗೂ ಲೆಫ್ಟ್ ಸೈಡಲ್ಲಿ ಡೇಟಾಬೇಸ್ ಇದೆ. ಆ್ಯಂಡ್ ಈ ಡೇಟಾಬೇಸ್ ಹಾಗೂ ನೀವು ಯು ಆರ್ ಇನ್ ದ ಸೇಮ್ ಕಂಟ್ರೋಲ್ ಪ್ಲೇನ್. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇದು ಜಸ್ಟ್ ಒಂದು ಲಾಜಿಕಲ್ ಪ್ಲೇನ್ ಅಂತ ಹೇಳಿ. ಕಂಟ್ರೋಲ್ ಪ್ಲೇನ್ ಅಂದರೆ ವಾಟ್ ಐ ಆಮ್ ಸೇಯಿಂಗ್ ಇಸ್, ಯು ಆ್ಯಸ್ ಎ ಡೇಟಾಬೇಸ್ ಅಡ್ಮಿನ್, ನಿಮಗೆ ಈ ಡೇಟಾಬೇಸ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಹಾಗೂ ಅಥಾರಿಟಿ ಇದೆ. ಅಂದರೆ ನೀವೇ ಮ್ಯಾನೇಜ್ ಮಾಡಬೇಕು ಇದನ್ನು. ಈ ಡೇಟಾಬೇಸ್ ಹೇಗೆ ಕೆಲಸ ಮಾಡುತ್ತೆ, ಯಾವುದಕ್ಕೆ ಯೂಸ್ ಮಾಡೋದು, ಯಾವ ಅಪ್ಲಿಕೇಶನ್ಗೆ, ಎಷ್ಟು ಯೂಸರ್ಸ್ ನೀವು ಕ್ರಿಯೇಟ್ ಮಾಡ್ಬೋದು, ಪ್ಲಸ್ ಯಾವ ಥರ ಪಾಸ್ವರ್ಡ್ ಪಾಲಿಸಿ. ಸೊ ಕಂಪ್ಲೀಟ್ ಕಂಟ್ರೋಲ್ ಈ ಡೇಟಾಬೇಸ್ ಮೇಲೆ ನಿಮಗಿದೆ. ಓಕೆ, ಇಂಥ ಸಿಚುವೇಷನಲ್ಲಿ ನೀವು ಈ RLS ಪಾಲಿಸಿನ ಡಿಫೈನ್ ಮಾಡ್ಬೋದು. ಇವಾಗ ನೋಡಿ, ಯೂಸರ್ಸ್ ಬರ್ತಾರೆ, ಇಲ್ಲಿ ನೋಡಿ ಕೆಳಗಡೆ ಬಾಟಮಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀನಿ. ಸೊ ದಿಸ್ ರೆಪ್ರೆಸೆಂಟ್ಸ್ ದ ಯೂಸರ್ಸ್. ಸೊ ಈ ಯೂಸರ್ಸ್ ಎಲ್ಲ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಈ ಥರ ನಮ್ಗೆ ಡೇಟಾಬೇಸ್ ಆಕ್ಸೆಸ್ ಬೇಕು, ನಾವು SQL ಬರೀಬೇಕು, ನಾವೇ ಡೇಟಾನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳಿದಾಗ ನೀವೇನು ಮಾಡ್ಬೋದು, ನೀವೊಂದು RLS ಪಾಲಿಸಿ ಕ್ರಿಯೇಟ್ ಮಾಡಿಬಿಟ್ಟು, ನಾವು ಹೇಗೆ ಮಾಡೋದು ರೋ ಲೆವೆಲ್ ಸೆಕ್ಯೂರಿಟಿ ಕ್ರಿಯೇಟ್ ಪಾಲಿಸಿ, ಅದೇ ಥರ RLS ಪಾಲಿಸಿ ಕ್ರಿಯೇಟ್ ಮಾಡಿಬಿಟ್ಟು ಈ ಯೂಸರ್ಸ್ಗೆ ನೀವು ಎನೇಬಲ್ ಮಾಡ್ಬೋದು ಡೇಟಾಬೇಸ್ ಆಕ್ಸೆಸ್ ಮಾಡಿ. ಸೊ ಈ ಥರ ಸಿಚುವೇಷನಲ್ಲಿ ಅಂದರೆ ವೇರ್ ಯು ಆರ್ ಇನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದ ಡೇಟಾಬೇಸ್, ಯು ಆರ್ ಯುವರ್ ಟೀಮ್. ಸೊ ಇಂಥ ಸಿಚುವೇಷನಲ್ಲಿ ಖಂಡಿತ ನೀವು ಈ ಡೇಟಾಬೇಸ್ ಬೇಸ್ಡ್ RLSನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ದ ಯೂಸರ್ಸ್ಗೆ ಒಂದು ಖುಷಿ ಏನಿರುತ್ತೆ ಅಂತ ಹೇಳಿದ್ರೆ, ಐ ಆಮ್ ಡೈರೆಕ್ಟ್ಲಿ ಏಬಲ್ ಟು ಆಕ್ಸೆಸ್ ದ ಡೇಟಾಬೇಸ್ ಆ್ಯಂಡ್ ರನ್ ದ ಕ್ವೈರಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ದ ಸಮರಿ ಆಫ್ ಡೇಟಾಬೇಸ್ ಬೇಸ್ಡ್ RLS. ಬನ್ನಿ ಇದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಸ್ವಲ್ಪ ನೋಡೋಣ. ಸೊ ಮೊದಲನೇ ಬೆನಿಫಿಟ್ ಈ ಅಪ್ರೋಚ್ದೇನು ಅಂದರೆ ಆಡಿಟ್ ಫ್ರೆಂಡ್ಲಿ. ನೋಡಿ, ಆಡಿಟಿಂಗ್ ಅಂದರೆ ನಿಮ್ಗೆ ಕೆಲವ್ರಿಗೆ ಗೊತ್ತಿರ್ಬೋದು. ಈ ಆಡಿಟ್ ಅಂದರೆ ಇದು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ, ಬಟ್ ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ ಅಂದರೆ, ನೋಡಿ ಈ ನಡುವೆ ಈ ಹ್ಯಾಕಿಂಗ್ ಜಾಸ್ತಿ ಆಗ್ತದೆ, ಡೇಟಾ ಲೀಕ್ಸ್ ಆಗುತ್ತೆ, ಹಾಗೂ ಡೇಟಾಬೇಸಲ್ಲಿ ಕಾನ್ಫಿಡೆನ್ಷಿಯಲ್ ಡೇಟಾ ಇರುತ್ತೆ. ಸೊ ಹಾಗಾಗಿ ಕಂಪನಿಯವರು ಏನು ಮಾಡ್ತಾರೆ, ಸರ್ಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸಲಿನೋ ಅಥವಾ 2 ವರ್ಷಕ್ಕೊಂದ್ಸಲಿನೋ
ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಅನಲೈಸ್ ಮಾಡ್ತಾರೆ. ಅಂದರೆ ನೀವು ಯಾವ ಥರದ ಪಾಲಿಸೀಸ್ ಯೂಸ್ ಮಾಡ್ತಾ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಪಾಸ್ವರ್ಡ್ ಅಂತ ಹೇಳಿದ್ರೆ ಎವ್ರಿ 90 days ಆ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು. ಒಂದೇ ಪಾಸ್ವರ್ಡ್ನ ವರ್ಷಾನುಗಟ್ಟಲೆ ಯೂಸ್ ಮಾಡಬಾರ್ದು. ಅದೊಂದು ಪಾಸ್ವರ್ಡ್ ಸ್ಟ್ರೆಂತ್ ಕೂಡ ಸ್ಟ್ರಾಂಗ್ ಇರಬೇಕು. ಓಕೆ, ವೀಕ್ ಪಾಸ್ವರ್ಡ್ಸ್ ಯೂಸ್ ಮಾಡಬಾರ್ದು, ಸ್ಟ್ರಾಂಗ್ ಪಾಸ್ವರ್ಡ್ಸ್ ಯೂಸ್ ಮಾಡಬೇಕು. ಸೊ ಈ ಥರ ಎಲ್ಲ ಕೆಲವು ರೂಲ್ಸ್ ಇರುತ್ತೆ ಅಥವಾ ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ. ಈ ಆಡಿಟಿಂಗಲ್ಲಿ ಮಾಡೋದದೇ. ಆಡಿಟಿಂಗಲ್ಲಿ ಬಂದು ಈಗ ಡೇಟಾಬೇಸ್ ಅಂತ ಹೇಳಿದಾಗ ಅವ್ರು ಬಂದು ಡೇಟಾಬೇಸಲ್ಲಿ ಹೇಗೆ ಕನೆಕ್ಟ್ ಮಾಡ್ತಾರೆ ಡೇಟಾಬೇಸ್ಗೆ, ಆ ಕನೆಕ್ಷನ್ ಎನ್ಕ್ರಿಪ್ಟೆಡ್ ಆಗಿದೆಯಾ, ನೀವು ಯೂಸರ್ಸ್ ಕ್ರಿಯೇಟ್ ಮಾಡ್ತಾರೆ, ಇದನ್ನೆಲ್ಲ ಕೇಳ್ತಾರೆ. ಈಗ ಅವ್ರು ಬಂದು ನಿಮ್ಮನ್ನ ಕೇಳ್ತಾರೆ, ನೀವೇ ಡೇಟಾಬೇಸ್ ಲೀಡ್ ಅಂದ್ಕೊಳ್ಳಿ, ಬಂದು ಕೇಳ್ತಾರೆ ನಿಮ್ಮ ಡೇಟಾಬೇಸ್ನ ಎಷ್ಟು ಜನ ಆ್ಯಕ್ಸಸ್ ಮಾಡ್ತಾರೆ ಅಂತ. ಸೊ ನೀವು ಹೇಳ್ತೀರಾ ನಮ್ಮ ಡೇಟಾಬೇಸ್ನ ಒಂದು 50 ಜನ ಆ್ಯಕ್ಸಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೇಳ್ತಾರೆ, ನೀವು 50 ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ದೀರಾ, ಅಕೌಂಟ್ಸ್ ಕ್ರಿಯೇಟ್ ಮಾಡಿದರೆ ಹೇಗೆ ಆ್ಯಕ್ಸಸ್ ಮಾಡ್ತಾರೆ, ಶೇರ್ಡ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿದ್ದೀರಾ, ವಿಚ್ ಇಸ್ ವೆರಿ ಬ್ಯಾಡ್ ಅಂತ ಹೇಳಿಬಿಟ್ಟು ಈ ಥರ ಡಿಸ್ಕಷನ್ ಹೋಗುತ್ತೆ. ಸೊ ಆಡಿಟ್ ಪರ್ಸ್ಪೆಕ್ಟಿವಿಂದ ನೀವೊಂದು ಇಂಡಿವಿಜುವಲ್ ಯೂಸರ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಕಂಪ್ಲೈಂಟ್ ಟು ದಿ ಆಡಿಟ್. ದಟ್ಸ್ ವಾಟ್ ದಿ ಆಡಿಟ್ ಟೀಮ್ ಎಕ್ಸ್ಪೆಕ್ಟ್ಸ್. ಸೊ ಇದು ಒಂದು ಬೆನಿಫಿಟ್ ಆಫ್ ಕ್ರಿಯೇಟಿಂಗ್ ಡೇಟಾಬೇಸ್ ಬೇಸ್ಡ್ RLS. ಎರಡನೇದು ಬಂದು ಸೆಂಟ್ರಲ್ ಪಾಯಿಂಟ್ ಆಫ್ ಕಂಟ್ರೋಲ್. ನೋಡಿ, ನೀವು ಡೇಟಾಬೇಸ್ ಅಡ್ಮಿನ್ ಆಗಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಅಂದರೆ ನೀವು ಅಕೌಂಟ್ನ ಎನೇಬಲ್ ಮಾಡ್ಬೋದು, ಡಿಸೇಬಲ್ ಮಾಡ್ಬೋದು, ಯಾವ ಟೇಬಲ್ಗೆ ಯಾವ ಥರದ್ದು ಆ್ಯಕ್ಸಸ್ ಇರ್ಬೋದು ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಿ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಹಾಗಾಗಿ ಆ್ಯಸ್ ಎ ಅಡ್ಮಿನ್ ನಿಮಗೆ ಒಂದು ಕಂಪ್ಲೀಟ್ ಕಂಟ್ರೋಲ್ ಸಿಗುತ್ತೆ, ಹೇಗೆ ಯೂಸರ್ಸ್ ಆ್ಯಕ್ಸಸ್ ಮಾಡ್ತಾರೆ ನಮ್ಮ ಡೇಟಾಬೇಸ್ನ ಅಂತ ಹೇಳ್ಬಿಟ್ಟು. ಮೂರನೇದು ಬಂದು ವೆರಿ ಗ್ರ್ಯಾನ್ಯುಲಾರ್ ಪರ್ಮಿಷನ್ಸ್. ನೋಡಿ, RLS ಬ್ಯೂಟಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಸೆಲೆಕ್ಟ್ ಕ್ವೆರಿ. ಒಂದು ಡೇಟಾಬೇಸ್ ಟೇಬಲ್ ಮೇಲೆ ಸೆಲೆಕ್ಟ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಈ 4 ಪರ್ಮಿಷನ್ಸ್ನು ನೀವು ಕಂಟ್ರೋಲ್ ಮಾಡ್ಬೋದು. ಇದು ಬಿಟ್ಟು ಇನ್ನೂ ಏನು ಅಂತ ಹೇಳಿದ್ರೆ, ಇವಾಗ ನಾವು ನಮ್ಮ ಡೆಮೋಲ್ ನೋಡಿದ್ವಲ್ಲ, ಆ ಎಂಪ್ಲಾಯ್ ಟೇಬಲಲ್ಲಿ 10 million ರೆಕಾರ್ಡ್ಸ್ ಇತ್ತು. ಓಕೆ, ಆದರೆ ಝೆಲ್ಡಾ ಅವ್ರಿಗೆ ಕಾಣಿಸಿದ್ದು ಬರೀ 40,000 ರೆಕಾರ್ಡ್ಸ್ ಮಾತ್ರ. ಸೊ ಆ ಡೇಟಾಲಿ ಸಬ್ಸೆಟ್ ಆಫ್ ಡೇಟಾ ಮಾತ್ರ ನಾವು ರಿಟರ್ನ್ ಮಾಡೋ ಲೆವೆಲ್ಗೆ ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ನಾವೇನು ಹೇಳೋದು ಅಂದರೆ ವೆರಿ ಗ್ರ್ಯಾನ್ಯುಲಾರ್ ಪರ್ಮಿಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ವೆರಿ ಗುಡ್ ಬೆನಿಫಿಟ್. ನೀವು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು, ಯಾವ ಥರದ ಆಪ್ರೇಷನ್ಸ್ ಅವ್ರು ಮಾಡ್ಬೋದು, ಟೇಬಲ್ ಮೇಲೆ ಯಾವ ಡೇಟಾ ನೋಡ್ಬೋದು ನೋಡಬಾರ್ದು ಅದೆಲ್ಲ ನೀವು ಕಂಟ್ರೋಲ್ ಮಾಡ್ಬೋದು. ನಾಲ್ಕನೇದು ವರ್ಕ್ಸ್ ವೆಲ್ ವಿತ್ ಅದರ್ BI ಟೂಲ್ಸ್. ನೋಡಿ, ಎಷ್ಟೋ ಆರ್ಗನೈಸೇಷನ್ಸಲ್ಲಿ ಕೆಲವ್ರಿಗೆ SQL ಗೊತ್ತಿರಲ್ಲ. ಓಕೆ, ಕೆಲವು ಯೂಸರ್ಸ್ ಇರ್ತಾರೆ ಅವ್ರಿಗೆ SQL ಗೊತ್ತಿರಲ್ಲ, ಅದ್ರ ಬದಲು ಅವರು ಟೂಲ್ಸ್ ಯೂಸ್ ಮಾಡ್ತಾರೆ. ಯಾವ ಥರ ಟೂಲು? ಟ್ಯಾಬ್ಲು, ಪವರ್ BI, ಸೂಪರ್ ಸೆಟ್, ಈ ಥರ ಕೆಲವು ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ಸ್ ಯೂಸ್ ಮಾಡಿ ಡೇಟಾಬೇಸಿಗೆ ಕನೆಕ್ಟ್ ಮಾಡ್ತಾರೆ. ಅಂಥವ್ರಿಗೂ ಕೂಡ ಇದು ವರ್ಕ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆ ಕೊಡ್ತೀನಿ. ಈಗ ನಾನು ಯೂಸರ್ ಅಂದ್ಕೊಳ್ಳಿ, ನಾನು ಡೇಟಾಬೇಸ್ ಆಕ್ಸೆಸ್ ಮಾಡಬೇಕು, ಆದರೆ ನನಗೆ SQL ಗೊತ್ತಿಲ್ಲ. ಅದ್ರ ಬದಲು ನಾನು ಟ್ಯಾಬ್ಲು ಇನ್ಸ್ಟಾಲ್ ಮಾಡ್ತೀನಿ. ಟ್ಯಾಬ್ಲುಯಿಂದ ಡೇಟಾಬೇಸ್ಗೆ ನಾನು ಕನೆಕ್ಷನ್ ಮಾಡ್ತೀನಿ. ಕನೆಕ್ಷನ್ ಮಾಡಿದಾಗ ನಾನು ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ಸೊ ನಾನೇನು ಮಾಡ್ತೀನಿ, ಮೇ ಬಿ ಝೆಲ್ಡಾ ಅಂತ ಕೊಡ್ತೀನಿ ಅಥವಾ ಬಿಂದು ಕುಮಾರ್ ಅಂತ ನಾನು ಕೊಡ್ತೀನಿ. ನಾನು ಯಾವಾಗ ನನ್ನ ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡ್ತೀನೋ ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದ ತಕ್ಷಣ ಡೇಟಾಬೇಸು ಪಾಲಿಸೀಸ್ನ ಅಪ್ಲೈ ಮಾಡುತ್ತೆ. ಓಕೆ, ಸೊ ನಾನು ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯ್ ಅಂತ ಮಾಡಿದ್ರು ಟ್ಯಾಬ್ಲೂಲಿ 10 million ರೆಕಾರ್ಡ್ಸ್ ರಿಟರ್ನ್ ಆಗಲ್ಲ, ಓನ್ಲಿ 40,000 ರೆಕಾರ್ಡ್ಸ್ ರಿಟರ್ನ್ ಆಗುತ್ತೆ. ಸೊ ಹೀಗಾಗಿ ಈ ಡೇಟಾಬೇಸ್ ಬೇಸ್ಡ್ RLS ಒಂದು ಇಟ್ಸ್ ವೆರಿ ಫ್ರೆಂಡ್ಲಿ ವೆನ್ ಇಟ್ ಕಮ್ಸ್ ಟು ವರ್ಕಿಂಗ್ ವಿತ್ ಅದರ್ BI ಟೂಲ್ಸ್. ಕೊನೆ ಬೆನಿಫಿಟ್ ಬಂದು ಇದು ಇವಾಗ ಹೇಳಿದ್ದೆ ನೋಡಿ, ತುಂಬ ಆರ್ಗನೈಸೇಷನಲ್ಲಿ ಒಂದು ಚಾಲೆಂಜ್ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಚಾಲೆಂಜನ್ನು ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ. ಒಂದು ಡೇಟಾಬೇಸ್ ಇರುತ್ತೆ, ಆ ಡೇಟಾಬೇಸಲ್ಲಿ ವೆರಿ ಇಂಪಾರ್ಟೆಂಟ್ ಡೇಟಾ ಇರುತ್ತೆ. ಈ ಡೇಟಾನ ಅನಲೈಸ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಡೇಟಾ ಅನಲಿಸ್ಟ್ ಇರ್ತಾರೆ, ಡೇಟಾ ಸೈಂಟಿಸ್ಟ್ ಇರ್ತಾರೆ, ಸಿಸ್ಟಮ್ ಅನಲಿಸ್ಟ್ ಇರ್ತಾರೆ. ಆದರೆ ಈ DBA ಇರ್ತಾರಲ್ಲ, DBA ಅಥವಾ ಡೇಟಾಬೇಸ್ ಲೀಡ್ ಇರ್ತಾರಲ್ಲ, ಅವ್ರು ಯಾವತ್ತೂ ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ಕೊಡಲ್ಲ. ಕೇಳಿದ್ರೆ ಎಕ್ಸ್ಕ್ಯೂಸ್ ಹೇಳೋದೇನು ಅಂದರೆ, ಅಯ್ಯೋ ನೀವು ಎಲ್ಲ ಡೇಟಾ ನೋಡ್ಬಿಡ್ತೀರಾ, ಈ ಡೇಟಾಬೇಸಲ್ಲಿ ಕಾನ್ಫಿಡೆನ್ಷಿಯಲ್ ಡೇಟಾ ಇದೆ ಅಂತ ಹೇಳ್ತಾರೆ, ಅಥವಾ ನೀವು ರನ್ ಮಾಡೋ ಕ್ವೈರೀಸು ನಮ್ಮ ಡೇಟಾಬೇಸ್ನ ಡೌನ್ ಮಾಡಿಬಿಡುತ್ತೆ, ಡೇಟಾ ಲೀಕ್ ಆದರೆ ನಾವು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಈ ಥರ ಏನೋ ಎಕ್ಸ್ಕ್ಯೂಸ್ ಕೊಡ್ತಾರೆ. ಆದರೆ ಇದು ನನ್ನ ಪರ್ಸ್ಪೆಕ್ಟಿವಿಂದ ಇದು ಸರಿ ಅಲ್ಲ. ಇದು ನಾವು ಟೆಕ್ನಾಲಜಿನ ಲೆವರೇಜ್ ಮಾಡ್ತಾ ಇಲ್ಲ. ಈ ಥರ ಮಾಡಿದ್ರೆ ಇಟ್ ಈಸ್ ಅನ್ನೆಸೆಸರಿ, ನಾವು ಪ್ರೊಡಕ್ಟಿವಿಟಿನ ಇಂಪ್ಯಾಕ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಹೇಳೋದೇನು ಅಂದ್ರೆ, ಅಂಥ ಸಿಚುವೇಷನಲ್ಲಿ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಆಗಿ ನೀವು ಈ ಡೇಟಾಬೇಸ್ ಬೇಸ್ಡ್ RLSನ ಯೂಸ್ ಮಾಡಬೇಕು. ಓಕೆ, ಈಗ ಯಾರೋ ಒಬ್ರು ಯೂಸರ್ ಬರ್ತಾರೆ, ನಾನೇ DBA, ಅವ್ರ ಯೂಸರ್ ಬಂದು ಬಿಂದು, ಐ ವಾಂಟ್ ಟು ಆಕ್ಸೆಸ್ ದಿಸ್ ಡೇಟಾಬೇಸ್ ಬಟ್ ಐ ವಾಂಟ್ ಟು ಆಕ್ಸೆಸ್ ಇಟ್ ಡೈರೆಕ್ಟ್ಲಿ, ಐ ವಾಂಟ್ ಟು ರೈಟ್ SQL ಅಂತ ಹೇಳಿದ್ರೆ, ನಾನು ಮೊದಲನೇದು ಏನು ಮಾಡಬೇಕು ಅಂದರೆ ಅವ್ರ ರಿಕ್ವೈರ್ಮೆಂಟ್ಸ್ನ ನೋಟ್ ಡೌನ್ ಮಾಡಬೇಕು. ಅವ್ರ ರಿಕ್ವೈರ್ಮೆಂಟ್ಸ್ ಅಂದರೆ ನಿಮ್ಗೆ ಯಾವ ಥರದ್ದು ಆ್ಯಕ್ಸಸ್ ಬೇಕು. ನೀವು ಇದು ರೀಡ್ ಆ್ಯಕ್ಸಸ್ ಕೇಳ್ತಾ ಇದ್ರೆ ವಾಟ್ ಈಸ್ ಯುವರ್ ಅಪ್ರೂವಲ್,
ಐ ವಾಂಟ್ ಎ ಮೇಲ್ ಅಪ್ರೂವಲ್ ಫ್ರಮ್ ಯುವರ್ ಮ್ಯಾನೇಜರ್. ಸೊ ಈ ಥರ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಟ್ ಮಾಡ್ಕೋತೀನಿ, ಯಾವ ಟೇಬಲ್ಸ್ ಆ್ಯಕ್ಸಸ್ ಇರಬೇಕು, ಯಾವ ಥರದ್ದು ಆ್ಯಕ್ಸಸ್ ಇರಬೇಕು ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಹತ್ರ ಒನ್ಸ್ ಅಪ್ರೂವ್ ಆಗಿಬಿಟ್ರೆ ಅದನ್ನೇನು ಮಾಡ್ತೀನಿ, ಐ ವಿಲ್ ಕನ್ವರ್ಟ್ ದಟ್ ಇಂಟು ಅ ಪಾಲಿಸಿ. ಸೊ ಅವ್ರಿಗೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ, ಆಮೇಲೆ ಅವ್ರಿಗೆ ಪಾಲಿಸೀಸ್ ಕ್ರಿಯೇಟ್ ಮಾಡಿ ದೆನ್ ಅವ್ರಿಗೆ ಆ್ಯಕ್ಸಸ್ ಕೊಡ್ತೀನಿ. ಈಗ ಅವ್ರಿಗೂ ಖುಷಿ, ಏನಕ್ಕೆ ಅಂದರೆ ಅವ್ರು ಡೈರೆಕ್ಟಾಗಿ ಡೇಟಾಬೇಸ್ನ ಆ್ಯಕ್ಸಸ್ ಮಾಡ್ಬೋದು, ಸಿಕ್ವಲ್ ಬರಿಬೋದು, ಅವ್ರಿಗೆ ಏನು ಡೇಟಾ ಬೇಕೋ ಅದನ್ನು ಕ್ವೆರಿ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ, ನೀವು ಇದನ್ನು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಲ ಅವ್ರು ನಿಮಗೆ ಟಿಕೆಟ್ ಕ್ರಿಯೇಟ್ ಮಾಡಿ ನನಗೆ ಆ ಡೇಟಾ ಬೇಕು, ನನಗೆ ಈ ಡೇಟಾ ಬೇಕು, ನನಗೆ ಈ ಕ್ವೆರಿ ರನ್ ಮಾಡು ಅಂತೇಳಿ ನೀವು ಆ ಕ್ವೆರಿ ರನ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಒಂದು CSV ಫೈಲಲ್ಲಿ ಕಳಿಸ್ಬೇಕು ಅವ್ರಿಗೆ. ದಿಸ್ ಇಸ್ ವೆರಿ ಅನ್ಪ್ರೊಡಕ್ಟಿವ್. ಇದು ನಮ್ಮ ಡೆವಲಪ್ಮೆಂಟ್ ಫ್ರೆಟರ್ನಿಟಿಗೆ ಇದೊಂದು ಶೇಮ್ ಈ ಥರ ಮಾಡೋದು. ಓಕೆ, ಟೆಕ್ನಾಲಜಿನ ನಾವು ಲೆವರೇಜ್ ಮಾಡಬೇಕು, ಬಟ್ ಅಫ್ಕೋರ್ಸ್ ವಿತ್ ಪ್ರಾಪರ್ ಸೆಕ್ಯೂರಿಟಿ ಇನ್ ಪ್ಲೇಸ್. ಸೊ ಈ ಡೇಟಾಬೇಸ್ ಬೇಸ್ಡ್ RLS ಇರೋದೇ ಆ ಕಾರಣಕ್ಕೆ. ನಾವು ರೂಲ್ಸ್ನ ಅಪ್ಲೈ ಮಾಡಿಬಿಟ್ರೆ, ನಾವು ಬೌಂಡ್ರಿ ಕಂಡೀಷನ್ ಸೆಟ್ ಮಾಡಿಬಿಟ್ರೆ ನಾವು ಡೇಟಾಬೇಸ್ ಆಕ್ಸಸ್ ಧೈರ್ಯವಾಗಿ ಕೊಡ್ಬೋದು ಇವ್ರಿಗೆ. ಬನ್ನಿ, ಇಷ್ಟೊತ್ತು ಬೆನಿಫಿಟ್ಸ್ ನೋಡಿದ್ವಿ, ಈಗ ಶಾರ್ಟ್ ಕಮಿಂಗ್ಸ್ ನೋಡೋಣ. ಇದು ಏನು ಪ್ರಾಬ್ಲಮ್ಸ್ ಏನಾಗುತ್ತೆ ಡೇಟಾಬೇಸ್ ಬೇಸ್ಡ್ RLS ಅಲ್ಲಿ ಅಂತ. ಮೊದಲನೇದು ನೋಡಿ, ಇವಾಗ ಈ ಡೇಟಾಬೇಸ್ ಬೇಸ್ಡ್ RLS ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂಡ್ ದ ವೆರಿ ಫಸ್ಟ್ ಸ್ಟೆಪ್ ಇಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಓಕೆ, ಆದರೆ ಈ ಪ್ರೊಪ್ರೈಟ್ರಿ ಡೇಟಾಬೇಸ್ ಇದೆಯಲ್ಲ, ಪ್ರೊಪ್ರೈಟ್ರಿ ಅಂದರೆ ಲೈಸೆನ್ಸ್ ಡೇಟಾಬೇಸ್ ಸಚ್ ಆಸ್ SQL ಸರ್ವರ್, ಟೆರಾಡೇಟಾ, ಒರಾಕಲ್, ಈ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದಾಗ ಅವರು ಯೂಸರ್ಸ್ಗೆ ಅಂತ ಹೇಳಿ ನಾವು ತೊಗೋತೀವಿ, ಅಂದರೆ ಯೂಸರ್ ಬೇಸ್ಡ್ ಲೈಸೆನ್ಸ್. ಅಂದರೆ ನಾವು ಪರ್ಚೇಸ್ ಮಾಡಿದಾಗ ಇಟ್ ಕಮ್ಸ್ ವಿತ್ ಸಪೋರ್ಟ್ ಫಾರ್ ಲಿಮಿಟೆಡ್ ಸೆಟ್ ಆಫ್ ಯೂಸರ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ನಾನು SQL ಸರ್ವರ್ ಪರ್ಚೇಸ್ ಮಾಡ್ತೀನಿ, ಆ ಲೈಸೆನ್ಸಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ, ನೀವು ಇಷ್ಟು $1000 ಕೊಟ್ಟರೆ ನಿಮಗೆ ನಾವು 50 ಅಕೌಂಟ್ಸ್ ಕೊಡ್ತೀವಿ ಅಂಥೇಳಿ. ಅಂದರೆ ಐ ಕ್ಯಾನ್ ಕ್ರಿಯೇಟ್ 50 ಇಂಡಿವಿಜುವಲ್ ಯೂಸರ್ ಅಕೌಂಟ್ಸ್ ಇನ್ ದ ಡೇಟಾಬೇಸ್. ಓಕೆ, ಸೊ ಇವಾಗ ಮಾಡಿಬಿಟ್ಟಿದ್ದೀನಿ ಅಂದ್ಕೊಳ್ಳಿ, 50 ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ದೀನಿ, 50 ಯೂಸರ್ಸ್ ನಮ್ಮ ಡೇಟಾಬೇಸ್ ಆಕ್ಸೆಸ್ ಮಾಡ್ತಾರೆ. ಈಗ ಇನ್ನೂ ಒಂದು 10 ಜನ ಬರ್ತಾರೆ ಬೇರೆ ಟೀಮಿಂದ, ಅವ್ರು ಬಂದು ನಮಗೂ ಆ್ಯಕ್ಸಸ್ ಬೇಕು, ನಾವು ಕ್ವೆರಿ ಮಾಡಬೇಕು ಡೇಟಾಬೇಸ್ಗೆ ಅಂತ ಹೇಳಿದಾಗ ನಾನು ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಅದು ಎರರ್ ಕೊಡುತ್ತೆ, ಯಾಕಂದರೆ ಯು ಹ್ಯಾವ್ ಯೂಸ್ಡ್ ಅಪ್ ಆಲ್ ಯುವರ್ ಲೈಸೆನ್ಸ್ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ. ಈಗ ನಾನು ಮ್ಯಾನೇಜ್ಮೆಂಟ್ಗೆ ಹೋದರೆ ಅವರು ಡಿನೈ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಬಜೆಟ್ ಇಲ್ಲ, ಯು ಕ್ಯಾನಾಟ್ ಪರ್ಚೇಸ್ ಅಡಿಷ್ನಲ್ ಲೈಸೆನ್ಸ್ ಅಂತೇಳಿ. ಏನಕ್ಕೆ ಅಂದರೆ ಈ ಲೈಸೆನ್ಸ್ಗಳು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಇಟ್ ಕ್ಯಾನ್ ಗೋ ಟು $1000s ಪರ್ ಇಯರ್ ಫಾರ್ ಒನ್ ಯೂಸರ್. ಓಕೆ, ಸೊ ಹಾಗಾಗಿ ಈ ಡೇಟಾಬೇಸ್ ಬೇಸ್ಡ್ RLS ಮಾಡಬೇಕು ಅಂದರೆ ದ ವೆರಿ ಫಸ್ಟ್ ಸ್ಟೆಪ್ ಇಸ್ ಕ್ರಿಯೇಟಿಂಗ್ ಅಕೌಂಟ್ಸ್. ಸೊ ನಿಮ್ಮಲ್ಲಿ ಆಲ್ರೆಡಿ ಇದೊಂದು ಪ್ರಾಬ್ಲಮ್ ಇದ್ದರೆ ಅಂದರೆ ಯು ಕ್ಯಾನಾಟ್ ಕ್ರಿಯೇಟ್ ಅಕೌಂಟ್ಸ್ ಅಂತೇಳಿ ಡೇಟಾಬೇಸ್ ಬೇಸ್ಡ್ RLS ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೊಂದು ನೆನ್ಪಿಟ್ಕೋಬೇಕು ನೀವು. ಎರಡನೇದು ಆನ್ ಬೋರ್ಡಿಂಗ್ ಆ್ಯಂಡ್ ಆಫ್ ಬೋರ್ಡಿಂಗ್ ಆಫ್ ಯೂಸರ್ಸ್. ನೋಡಿ, ಈಗ ಡೇಟಾಬೇಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಡೆಮೋಲಿ ನಾನು ಒಂದೇ ಲೈನಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟೆ. ಆದರೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟಲ್ಲಿ ಏನಾಗುತ್ತೆ, ಒಂದು ಡೇಟಾಬೇಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದು ಸಾಕಷ್ಟು ಪ್ರಾಸೆಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಆ ಯೂಸರ್ ಯಾರು, ಓಕೆ, ಅವ್ರು ನಿಜವಾಗ್ಲೂ ಇದ್ದಾರಾ ಅಂತ ಹೇಳಿ ಆ್ಯಕ್ಟಿವ್ ಡೈರೆಕ್ಟ್ರಿ ಜೊತೆ ಲಿಂಕ್ ಮಾಡಬೇಕು. ಆ್ಯಕ್ಟಿವ್ ಡೈರೆಕ್ಟ್ರಿ ಜೊತೆ ಲಿಂಕ್ ಮಾಡಿ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡೋ ಮುಂಚೆ ಅವರು ಮ್ಯಾನೇಜರ್ಸ್ ಅಪ್ರೂವಲ್ ಮಾಡಬೇಕು, ನಿಮ್ಮ ಮ್ಯಾನೇಜರ್ ಅಪ್ರೂವಲ್ ಮಾಡಬೇಕು. ಕಾನ್ಫಿಡೆನ್ಷಿಯಲ್ ಡೇಟಾ ಇದ್ದರೆ ಡೈರೆಕ್ಟರ್ ತನಕ ಹೋಗುತ್ತೆ. ಸೊ ಈ ಥರ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಈ ಲಿಸ್ಟ್ನೆಲ್ಲ ಮಾಡಿನೇ ನೀವು ಒಂದು ಯೂಸರ್ನ ಆನ್ಬೋರ್ಡ್ ಮಾಡೋಕ್ಕೆ ಸಾಧ್ಯ. ಆನ್ಬೋರ್ಡ್ ಮಾಡಿದ್ಮೇಲೆ ಕೆಲವು ಸಲ ಟ್ರೈನಿಂಗ್ ಕೊಡಬೇಕಾಗುತ್ತೆ ಅವ್ರಿಗೆ, ಹೇಗೆ ಯೂಸ್ ಮಾಡೋದು ಡೇಟಾಬೇಸ್ನ ಅಂತ ಹೇಳ್ಬಿಟ್ಟು. ಸೇಮ್ ಸ್ಟೆಪ್ಸ್ ರಿಪೀಟ್ ಆಗುತ್ತೆ ಯಾವಾಗ ಆ ಯೂಸರ್ ಬಿಟ್ಟೋಗುವಾಗ. ಅಂದರೆ ಆ ಯೂಸರ್ ಒಂದು ಆರ್ಗನೈಸೇಷನ್ನೇ ಬಿಟ್ಟರೆ ಅಥವಾ ಡಿಪಾರ್ಟ್ಮೆಂಟ್ ಬಿಟ್ಟೋದ್ರೆ ನೀವು ಮತ್ತೆ ಅದನ್ನೆಲ್ಲ ರಿವರ್ಸ್ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ಫಸ್ಟು ಪರ್ಮಿಷನ್ಸ್ ತೆಗೆದು ಆಮೇಲೆ ಯೂಸರ್ನ ಕೊನೆಗೆ ತೆಗೆದು ಈ ಥರ ಎಲ್ಲ ಮಾಡಬೇಕು. ಸೊ ಮೇಂಟೆನೆನ್ಸ್ ಖಂಡಿತ ಇರುತ್ತೆ ಇದರಲ್ಲಿ. ಮೂರನೇದು ರೆಗ್ಯುಲೇಷನ್ಸ್. ನೋಡಿ, ಇವಾಗ ತಾನೇ ಹೇಳ್ದಾನು ಈ ಥರ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಸಾಕಷ್ಟು ರೂಲ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ರೂಲ್ಸಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಓಕೆ, ಪ್ರತಿ ಸಲ ಕ್ವಶನ್ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಅವ್ರಿಗೆ ಈ ಟೇಬಲ್ ಆ್ಯಕ್ಸಸ್ ಕೊಟ್ಟಿದ್ದೀರಾ, ಏನಕ್ಕೆ ಅಂತ ಹೇಳಿಬಿಟ್ಟು. ನೀವು ಅಕೌಂಟ್ ಒಂದು 4 ವರ್ಷದ ಮುಂಚೆ ಕ್ರಿಯೇಟ್ ಮಾಡಿರ್ತೀರ, ಅದು 4 ವರ್ಷ ಆದಮೇಲೆ ಬಂದು ಕೇಳ್ತಾರೆ, ಏನಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ, ಯಾರನ್ನ ಕೇಳಿದ್ರಿ, ಯಾರು ಅಪ್ರೂವಲ್ ಕೊಟ್ಟರು ಅಂತ ಹೇಳ್ಬಿಟ್ಟು. ಅದು ನೀವು ಮಾಡಿರ್ಬೋದು ಅಥವಾ ನಿಮ್ಮ ಮುಂಚೆ ಯಾರೋ ಒಬ್ಬರು ಮಾಡಿರ್ಬೋದು. ಸೊ ಈ ಅಕೌಂಟ್ ಕ್ರಿಯೇಟ್ ಅಂತ ಹೇಳಿದಾಗ ಇದು ಸಾಕಷ್ಟು ತಲೆನೋವಿದೆ, ಇದು ಅಷ್ಟು ಸುಲಭ ಅಲ್ಲ. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನೋಡಿ, ಪ್ರತಿ ಸಲ ಡೇಟಾಬೇಸ್ ಮೇಲೆ ನಿಮಗೆ ಕಂಟ್ರೋಲ್ ಇರೋಲ್ಲ. ಓಕೆ, ಡೇಟಾಬೇಸ್ ನಿಮ್ಮ ಟೀಮಲ್ಲಿ ಇರೋಲ್ಲ, ಬೇರೆ ಯಾರೋ ಟೀಮ್ ಮೇಂಟೈನ್ ಮಾಡ್ತಿರ್ತಾರೆ. ಈಗ ಬೇರೆ ಯಾರೋ ಟೀಮ್ ಮೇಂಟೈನ್ ಮಾಡ್ತಿರ್ತಾರೆ ಡೇಟಾಬೇಸ್, ಆದರೆ ಯೂಸರ್ಸು ನಿಮ್ಮ ಟೀಮಲ್ಲಿ ಇರ್ತಾರೆ. ಸೊ ನೀವು ಕೇಳ್ತೀರಾ ಅವ್ರ ಪರವಾಗಿ, ನೋಡಿ 5 ಜನ ಡೇಟಾಬೇಸ್ ಆ್ಯಕ್ಸಸ್ ಮಾಡಬೇಕು, ದಯವಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿ ಅಂದರೆ ಅವ್ರು ಸ್ಟ್ರೈಟ್ ಅವೇ ಇಲ್ಲ ಅಂತ ಹೇಳ್ತಾರೆ. ಅವರು ಇಲ್ಲ, ನಾವು 5 ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡೋಕ್ಕಲ್ಲ, ನಾವು 1 ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ ಕ್ರೆಡೆನ್ಷಿಯಲ್ಸು, ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಹಿಂಗೆ ಮಾಡಿದಾಗಲೂ
ಅದು ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ನೀವು ಆ ಶೇರ್ಡ್ ಅಕೌಂಟ್ ಯೂಸ್ ಮಾಡಬಾರ್ದು. ಇಟ್ ಇಸ್ ನೆವರ್ ಎ ಗುಡ್ ಅಪ್ರೋಚ್. ಎಲ್ಲ ಡೇಟಾ ಎಲ್ಲರಿಗೂ ಸಿಕ್ಬಿಡುತ್ತೆ. ಸೊ ಅಂಥ ಸಿಚುವೇಶನಲ್ಲೂ ಈ ಡೇಟಾಬೇಸ್ ಬೇಸ್ಡ್ RLS ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಒಂದು ಲಿಮಿಟೆಡ್ ಸಪೋರ್ಟ್. ನೋಡಿ, ಸೀಕ್ವಲ್ ಯಾವ ಡೇಟಾಬೇಸಲ್ಲಿ ಇದೆಯೋ ಆ ಎಲ್ಲ ಡೇಟಾಬೇಸಲ್ಲೂ ಈ ರೋ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ ಅಂತ ಯಾವುದು ಗ್ಯಾರಂಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಅಪಾಚಿ ಟ್ರೀನೋ, ಅಪಾಚಿ ಪ್ರೆಸ್ಟೋ, ಇದೆಲ್ಲ ಒಂದು ಸೀಕ್ವಲ್ ಇಂಜಿನ್ ಅಂತ ಹೇಳ್ತೀವಿ. ಇದರಲ್ಲೂ ಸೀಕ್ವಲ್ ಇದೆ, ಆದರೆ ಸೀಕ್ವಲ್ ಇರೋ ಡೇಟಾಬೇಸಲ್ಲೆಲ್ಲ ಈ ರೋ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅದು ಒಂದೊಂದು ಸಾಫ್ಟ್ವೇರು ಡಾಕ್ಯುಮೆಂಟೇಷನ್ ನಾವು ನೋಡಬೇಕು. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಇವಾಗ ನೀವು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀರಾ, ಒಂದು ಡೇಟಾಬೇಸ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೊದಲೇ ಕ್ರೈಟೀರಿಯಾ ಬರ್ಕೋಬೇಕು. ವಾಟ್ ಆಲ್ ಯು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಡೇಟಾಬೇಸ್ ಅಂತೇಳಿ. ರೋ ಲೆವೆಲ್ ಸೆಕ್ಯೂರಿಟಿನೂ ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ನೀವು ಮೊದಲೇ ಎವ್ಯಾಲ್ಯೂಯೇಟ್ ಮಾಡಬೇಕು. ಡೇಟಾಬೇಸ್ನ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಎವ್ಯಾಲ್ಯೂಯೇಟ್ ಮಾಡೋದಲ್ಲ. ಎವ್ಯಾಲ್ಯೂಯೇಷನ್ ಮೊದಲೇ ಮಾಡಬೇಕು. ಡಾಕ್ಯುಮೆಂಟೇಷನ್ ಓದಬೇಕು. ಡಾಕ್ಯುಮೆಂಟೇಷನ್ ಓದಿ ಅದು ಸಪೋರ್ಟ್ ಇದೆಯಾ ಅದೆಲ್ಲ ಬರ್ಕೋಬೇಕು. ಸೊ ಇದು ದಿಸ್ ಇಸ್ ಸಮಥಿಂಗ್ ಟು ಬಿ ಕೇರ್ಫುಲ್ ಅಬೌಟ್. ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಿ ನೋಡಬೇಕು ಅಡ್ವಾನ್ಸ್ ಆಗಿ ನಾನು ರೋ ಲೆವೆಲ್ ಸೆಕ್ಯೂರಿಟಿ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ ಈ ಡೇಟಾಬೇಸಲ್ಲಿ ಅಂತ ಹೇಳ್ಬಿಟ್ಟು. ಕೊನೆಯದೇನು ಅಂತ ಹೇಳಿದ್ರೆ, ಇಷ್ಟು ಪಾಯಿಂಟ್ಸು ನೀವು ಸಮರಿ ನೋಡೋದೇನು ಅಂದರೆ, ನೋಡಿ, ಇದು ತುಂಬ ಬೆನಿಫಿಟ್ಸ್ ಇದೆ. ಈ ಡೇಟಾಬೇಸ್ ಬೇಸ್ಡ್ RLS ಮಾಡೋದ್ರಿಂದ ನಿಮ್ಮ ಕೋಡ್ ಸಿಂಪಲ್ ಆಗುತ್ತೆ, ನಿಮ್ಮ ಯೂಸರ್ಸ್ ಖುಷಿ ಇರ್ತಾರೆ, ಆಡಿಟಿಂಗ್ ಟೀಮ್ ಖುಷಿ ಆಗುತ್ತೆ, ನಿಮ್ಮ ಲೈಫು ಈಸಿ ಇರುತ್ತೆ. ಓಕೆ, ಪ್ಲಸ್ ಡೇಟಾಬೇಸ್ ಎಲ್ಲ ಕಾಂಪ್ಲೆಕ್ಸಿಟಿನ ಅದು ಅಬ್ಸಾರ್ವ್ ಮಾಡ್ತಾ ಇದೆ. ಆದರೆ ಮೇಂಟೆನೆನ್ಸ್ ಅಷ್ಟೇ ಜಾಸ್ತಿ ಆಗುತ್ತೆ ನಿಮಗೆ. ಓಕೆ, ಮೇಂಟೆನೆನ್ಸ್ ತುಂಬ ಹೆಚ್ಚಾಗುತ್ತೆ. ಏನಕ್ಕೆ ಅಂದರೆ ನಿಮ್ಮ ಡೇಟಾಬೇಸಲ್ಲಿ 1000 ಟೇಬಲ್ಸ್ ಇರ್ಬೋದು, ಹಾಗೂ ನಿಮಗೆ 2000 ಯೂಸರ್ಸ್ ಇರ್ಬೋದು ನಿಮ್ಮ ಡೇಟಾಬೇಸಲ್ಲಿ. ಓಕೆ, ಸೊ ನೀವು ಈ ಯೂಸರ್ಸ್ನೆಲ್ಲ ಒಂದು ಸೆಟ್ ಮಾಡ್ಕೋಬೇಕು. ಅಂದರೆ ಸೆಟ್ 1, ಸೆಟ್ 2 ಅಥವಾ ಗ್ರೂಪ್ 1, ಗ್ರೂಪ್ 2 ಅಂತ ಹೇಳ್ಬಿಟ್ಟು ಅದು ಮಾಡಿ, ಅದೇ ಥರ ನಿಮ್ಮ ಟೇಬಲ್ಸು ಮಾಡಿಬಿಟ್ಟು ಒಂದೊಂದು ಟೇಬಲ್ಗೂ ಅಥವಾ ಸೆಟ್ ಆಫ್ ಟೇಬಲ್ಸ್ಗೆ ನೀವು ಒಂದು ಕಾಮನ್ ಪರ್ಮಿಷನ್ಸ್ ಡಿಫೈನ್ ಮಾಡಬೇಕಾಗುತ್ತೆ. ಯಾವ ರೀತಿ ಯಾವ ಗ್ರೂಪ್ಗೆ ಯಾವ ಟೇಬಲ್ಸ್ ಮೇಲೆ ಯಾವ ಪರ್ಮಿಷನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಸೆಟಪ್ ಮಾಡೋದು ಅದು ಒನ್ ಟೈಮ್ ಎಫರ್ಟ್. ಅದು ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕು, ರಿವ್ಯೂ ಮಾಡಬೇಕು. ಎಷ್ಟೋ ಸಲ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡ್ತಾರೆ. ಒಂದು ಟೇಬಲ್ ಇರುತ್ತೆ ಅಂದ್ಕೊಳ್ಳಿ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟೇಬಲ್ ಇರುತ್ತೆ, ಆ ಟೇಬಲಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಡೇಟಾಬೇಸಸ್ ಪಬ್ಲಿಕ್, ಅಂದರೆ ಎನಿಬಡಿ ಹೂ ಲಾಕ್ಸ್ ಇನ್ ಟು ದ ಡೇಟಾಬೇಸ್ ಕ್ಯಾನ್ ವ್ಯೂ ದ ಟೇಬಲ್ ಅಂತ ಹೇಳ್ತಾರೆ. ಅದೊಂದು 3 ವರ್ಷದ ಮುಂಚೆ ಆಗಿರುತ್ತೆ. ಯಾವಾಗಲೂ ಯಾರೋ ಡಿಸೈಡ್ ಮಾಡಿ, ಬಿಕಾಸ್ ಆಫ್ ಸಮ್ ಪ್ರಾಸೆಸ್ ಚೇಂಜ್ ಏನಾಗುತ್ತೆ, ಆ ಟೇಬಲಲ್ಲಿ ಇವಾಗ ಕಾನ್ಫಿಡೆನ್ಷಿಯಲ್ ಡೇಟಾ ಬಂದಿರುತ್ತೆ. ಅದು ನಿಮಗೆ ಗೊತ್ತಾಗೇ ಇರಲ್ಲ. ಯಾಕೆ, ನೀವು DBA, ಓಕೆ, ಯು ಆರ್ ನಾಟ್ ಆನ್ ದಿ ಅಪ್ಲಿಕೇಶನ್ ಸೈಡ್. ಸೊ ಅದ್ರಲ್ಲಿ ಕಾನ್ಫಿಡೆನ್ಷಿಯಲ್ ಡೇಟಾ ಬಂದಿರುತ್ತೆ. ನಾವು ದಿಸ್ ಕಾನ್ಫಿಡೆನ್ಷಿಯಲ್ ಡೇಟಾ ಇಸ್ ವಿಸಿಬಲ್ ಟು ಎವ್ರಿ ಒನ್, ರೈಟ್? ಸೊ ಈ ಥರನೂ ಕೆಲವು ಮಿಸ್ಗಳಾಗುತ್ತೆ. ಸೊ ಈ ಥರ ಆದಾಗ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಮೇಂಟೆನೆನ್ಸ್ ಆಗುತ್ತೆ. ಅಂದರೆ ಫ್ರಮ್ ಟೈಮ್ ಟು ಟೈಮ್ ನೀವು ಆ ರೂಲ್ಸ್ನ ಎವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ, ಇದು ಪಬ್ಲಿಕ್ ಅಂತ ಕೊಟ್ಟಿದ್ವಿ, ಇದು ಪಬ್ಲಿಕ್ ಇವಾಗಲೂ ಪಬ್ಲಿಕ್ಕೇನಾ ಅಥವಾ ನಾವು ಪಾಲಿಸಿ ಕ್ರಿಯೇಟ್ ಮಾಡಬೇಕಾ, ಇದನ್ನೆಲ್ಲ ನೋಡೋಕೆ ಏನಾಗುತ್ತೆ, ನೋಡಬೇಕು ಅಂದರೆ ಇದು ಒಂದೊಂದು ಟೀಮ್ ಬೇಕು ನಿಮಗೆ. ಇದು ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ, ಒಂದು ಟೀಮ್ ಇರಬೇಕು. ಆ ಟೀಮ್ ಅವರು ಒಂದು ರೆಗ್ಯುಲರ್ ರುಟೀನ್ ಮಾಡಿ ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ನಾನು ಹೇಳೋದು ಕೇಳಿ ಭಯ ಪಡಬೇಡಿ. ಏನಕ್ಕೆ ಅಂದರೆ ಈ ಮೇಂಟೆನೆನ್ಸ್ ಇದಕ್ಕೆಲ್ಲ ಮಾಡೋದಕ್ಕೆ ಒಳ್ಳೆ ಫ್ರೇಮ್ವರ್ಕ್ಗಳಿದೆ, ಥರ್ಡ್ ಪಾರ್ಟಿ ಟೂಲ್ಸ್ಗಳಿದೆ. ಓಕೆ, ನಾನು ಹೇಳೋಷ್ಟು ಕಷ್ಟ ಅಲ್ಲ, ಬಟ್ ಅಫ್ಕೋರ್ಸ್ ಇದನ್ನು ನೀವು ಅವೇರ್ ಇರಬೇಕು. ಯಾಕಂದರೆ ಕೆಲವು ಕಂಪನಿಲಿ ಆ ಥರ್ಡ್ ಪಾರ್ಟಿ ಟೂಲ್ಸ್ ತೊಗೊಳೋದಕ್ಕೆ ಕಾಸು ಕೊಡಲ್ಲ. ಓಕೆ, ಯು ಹ್ಯಾವ್ ಟು ಮ್ಯಾನೇಜ್ ಇಟ್. ಸೊ ಇದೆಲ್ಲ ಯು ಹ್ಯಾವ್ ಟು ಬಿ ದಿಸ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಬಿ ಅವೇರ್ ಆಫ್. ಸೊ ಇದುವರೆಗೂ ಡೇಟಾಬೇಸ್ ಬೇಸ್ಡ್ RLS ಬಗ್ಗೆ ನೋಡಿದ್ವಿ. ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಮಾತಾಡುವಾಗ ಒಂದು ತಿಳಿದು ಬಂತು. ಏನು ಅಂದರೆ, ಈ ಡೇಟಾಬೇಸ್ ಬೇಸ್ಡ್ RLS ಎಲ್ಲ ಸಿಚುವೇಷನಲ್ಲೂ ನಾವು ಸೆಟಪ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದನ್ನು ಸೆಟಪ್ ಮಾಡಬೇಕು ಅಂದರೆ ನಮಗೆ ಡೇಟಾಬೇಸ್ ಮೇಲೆ ಡೈರೆಕ್ಟ್ ಆ್ಯಕ್ಸಸ್ ಇರಬೇಕು. ಈ ಆ್ಯಕ್ಸಸ್ ಇದ್ರೇ ನಾವು ಅಕೌಂಟ್ ಕ್ರಿಯೇಟ್ಸ್ ಮಾಡೋಕ್ಕೆ ಸಾಧ್ಯ, ಪಾಲಿಸಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ, ಹಾಗೂ ಆ ಪಾಲಿಸಿನ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ. ಅದೇ ಈ ಡೇಟಾಬೇಸ್ ನಮ್ಮ ಕಂಟ್ರೋಲಲ್ಲಿಲ್ಲ, ಬೇರೆ ಯಾರೋ ಟೀಮಲ್ಲಿದೆ, ಬೇರೆ ಯಾರೋ ಟೀಮ್ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು. ಅವರು ರಿಕ್ವೆಸ್ಟ್ನ ಡಿನೈ ಮಾಡಿದ್ರೆ ನೀವು ಈ ಡೇಟಾಬೇಸ್ ಬೇಸ್ಡ್ RLS ಸೆಟಪ್ ಮಾಡೋಕ್ಕಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು? ಓಕೆ, ಇದಕ್ಕೊಂದು ಆಲ್ಟರ್ನೇಟಿವ್ ಇದೆ. ಇದಕ್ಕೆ ನಾವು ಡೇಟಾ ಡ್ರಿವನ್ RLS ಅಂತ ಹೇಳ್ತೀವಿ. ಬನ್ನಿ ಅದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಮೊದಲನೇ ನಾನು ನಿಮ್ಗೆ ತೋರಿಸ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ PG ಕ್ಯಾಟ್ಲಾಗ್, PG ಯೂಸರ್ ಮಾಡ್ತೀನಿ. ನೀವು ನೋಡ್ಬೋದು, ಪೋಸ್ಟ್ಗ್ರೆಸ್ ಟೇಬಲ್ ಬಿಟ್ಟು ಬೇರೆ ಯಾವ ಟೇಬಲ್ಲು ಇಲ್ಲಿ ಇಲ್ಲ. ಓಕೆ, ಬೇರೆ ಯಾವ ಯೂಸರು ಇಲ್ಲಿಲ್ಲ. ಓಕೆ, ಪೋಸ್ಟ್ಗ್ರೆಸ್ ಒಂದೇ ಯೂಸರ್ ಇರೋದು, ಝೆಲ್ಡಾ ಯೂಸರು, ಅದನ್ನೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಬೇರೆ ಯಾವುದೇ ರೀತಿ ಯೂಸರ್ ಇಲ್ಲ. ಎರಡನೇದು ಬಂದು ಸೆಲೆಕ್ಟ್ ಸ್ಟಾರ್ ಫ್ರಮ್ PG ಪಾಲಿಸಿ. ನೋಡಿ, ಇಲ್ಲಿ ಯಾವುದೇ ರೀತಿ ಪಾಲಿಸಿನೂ ಡಿಫೈನ್ ಆಗಿಲ್ಲ. ನಾನು ಇದ್ರ ಮುಂಚೆ
ಎಂಪ್ಲಾಯಿ ಪಾಲಿಸಿ ಅಂತ ಒಂದು ಕ್ರಿಯೇಟ್ ಮಾಡಿದೆ. ಈಗ ಯಾವುದೇ ರೀತಿ ಪಾಲಿಸಿ ಇಲ್ಲ, ಅಂದರೆ ಈ ಡೇಟಾಬೇಸಲ್ಲಿ ಯಾವುದೇ ರೀತಿ ರೋ ಲೆವೆಲ್ ಸೆಕ್ಯೂರಿಟಿ ಕ್ರಿಯೇಟ್ ಮಾಡಿಲ್ಲ ನಾನು. ಈಗ ಈ ಕ್ವೆರಿ ನೋಡೋಣ. ನೋಡಿ, ಸೆಲೆಕ್ಟ್ ಕೌಂಟರ್ ಸ್ಟಾರ್ ಫ್ರಮ್ RLS_ ಎಂಪ್ಲಾಯಿ. ಎಂಪ್ಲಾಯಿ ಟೇಬಲ್ ಅಲ್ಲ, ಬಟ್ ಇದು RLS ಅಂತ ಒಂದು ಪ್ರಿಫಿಕ್ಸ್ ಇದೆ. ಓಕೆ, ಹಾಗೂ ಇದಕ್ಕೊಂದು ಪ್ಯಾರಾಮೀಟ್ರು ಪಾಸ್ ಮಾಡ್ತಾ ಇದ್ದೀವಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಇದು ಟೇಬಲ್ ಅಲ್ಲ. ಓಕೆ, ಖಂಡಿತ ಟೇಬಲ್ ಅಲ್ಲ. ಇದು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡಿ, ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ನೋಡ್ಬೋದು 10 ಮಿಲಿಯನ್ ರೆಕಾರ್ಡ್ಸ್ ಬಂತು. ಓಕೆ, ಹೇಗೆ ನಾವು ಸೆಲೆಕ್ಟ್ ಕೌಂಟರ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಟೇಬಲ್ ಮಾಡಿದಾಗ ಬಂತು, ಅದೇ ಥರ ಇವಾಗಲೂ ಸೆಲೆಕ್ಟ್ ಕೌಂಟರ್ ಸ್ಟಾರ್ ಫ್ರಮ್ RLS_ ಎಂಪ್ಲಾಯಿ ಅಡ್ಮಿನ್ ಅಂತ ಪ್ಯಾರಾಮೀಟರ್ ಪಾಸ್ ಮಾಡಿದಾಗ ನಮಗೆ 10 ಮಿಲಿಯನ್ ರೆಕಾರ್ಡ್ಸ್ ಬರ್ತಾ ಇದೆ. ಇದೇ ಕ್ವೆರಿನ ನಾನು ಮತ್ತೆ ರನ್ ಮಾಡ್ತೀನಿ, ಆದರೆ ಅಡ್ಮಿನ್ ಬದಲು ಝೆಲ್ಡಾ ಅನ್ನೋ ಯೂಸರ್ ನೇಮ್ನ ನಾವು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಿದ್ರೆ ನೀವು ನೋಡ್ಬೋದು 40,000 ರೆಕಾರ್ಡ್ಸ್ ಬರ್ತಾ ಇದೆ. ಓಕೆ, 40,070. ಇದು ನಿಮ್ಗೆ ನೆನಪಿರ್ಬೋದು, ನಾವು ಝೆಲ್ಡಾ ಆಗಿ ಲಾಗಿನ್ ರನ್ ಆದಾಗ ಇದೇ ಸೇಮ್ ಕೌಂಟ್ ನಮಗೆ ಬಂದಿತ್ತು. ಆದರೆ ಆವಾಗ ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಮಾಡಿದ್ವಿ, ಪಾಲಿಸಿ ಕ್ರಿಯೇಟ್ ಮಾಡಿದ್ವಿ, ಝೆಲ್ಡಾ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಈಗ ಅದು ಯಾವುದೂ ಮಾಡಿಲ್ಲ, ಆದರೂ ನಮಗೆ ಕರೆಕ್ಟ್ ಕೌಂಟ್ ಬರ್ತಾ ಇದೆ. ನೋಡಿ, ಇನ್ನೂ ಒಂದು ಎಕ್ಸಾಂಪಲ್ ನೋಡ್ಬೇಡ. ಕೋರಿದು ಫ್ರಮ್ ನೆದರ್ಲ್ಯಾಂಡ್ಸ್ ಮ್ಯಾನೇಜರ್, ಇವ್ರಿಗೂ ನೋಡಿ 40,420 ರೆಕಾರ್ಡ್ಸ್ ಬರ್ತಾ ಇದೆ. ಆದರೆ ಇದು ಹೇಗೆ? ನಾವು ಯೂಸರ್ ಕ್ರಿಯೇಟ್ ಮಾಡಿಲ್ಲ, ಪಾಲಿಸಿ ಕ್ರಿಯೇಟ್ ಮಾಡಿಲ್ಲ, ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಮಾಡಿಲ್ಲ, ಆದರೂ ಡೇಟಾ ಮಾತ್ರ ಫಿಲ್ಟರ್ ಆಗ್ತದೆ ಕರೆಕ್ಟಾಗಿ. ನೋಡಿ, ಇದಕ್ಕೆ ನಾವು ಹೇಳೋದು ಡೇಟಾ ಡ್ರಿವನ್ RLS ಅಂತ ಹೇಳ್ಬಿಟ್ಟು. ಸೊ ಈಗ ಸ್ಕ್ರಾಲ್ ಮಾಡಿ ನಿಮಗೆ ಆ್ಯಕ್ಚುಯಲ್ ಕೋಡ್ ತೋರಿಸ್ತೀನಿ. ನೋಡಿ, ಈ RLS ಎಂಪ್ಲಾಯಿ ಅನ್ನೋದು ಇಟ್ ಇಸ್ ನಾಟ್ ಎ ಟೇಬಲ್, ಇಟ್ ಇಸ್ ಅ ಪೋಸ್ಟ್ಗ್ರೆಸ್ ಫಂಕ್ಷನ್. ಸೊ ಈ ಪೋಸ್ಟ್ಗ್ರೆಸ್ದು ಬ್ಯೂಟಿ ಏನು ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಕೌಂಟರ್ ಸ್ಟಾರ್ ಫ್ರಮ್ ದ ಫಂಕ್ಷನ್ ಮಾಡ್ಬೋದು ಡೈರೆಕ್ಟಾಗಿ. ಇಟ್ ವಿಲ್ ಬಿಹೇವ್ ಆಸ್ ಅ ಟೇಬಲ್, ನಿಮ್ಗೆ ಟೇಬಲ್ ಥರನೇ ಔಟ್ಪುಟ್ ಕೊಡುತ್ತೆ. ಇದು ಬೇರೆ ಡೇಟಾಬೇಸಸ್ಸಲ್ಲೂ ಇದೇ ಥರನೇ ಇರುತ್ತೆ. ಸೊ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಆ ಫಂಕ್ಷನ್ ಹೇಗೆ ವರ್ಕ್ ಆಗ್ತಾನೆ ನೋಡೋಣ. ನೋಡಿ, ಕ್ರಿಯೇಟ್ ಆರ್ ರಿಪ್ಲೇಸ್ ಫಂಕ್ಷನ್ ಇದೆ, ಫಂಕ್ಷನ್ ನೇಮ್ ಇದೆ, ಒಂದು ಪ್ಯಾರಾಮೀಟರ್ ಇದೆ, ಅದು ಲಾಗ್ಡ್ ಇನ್ ಯೂಸರ್ ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿದ್ದು ನೀವು ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಕ್ವೆರಿ ಇದೆ. ಈ ಸೆಲೆಕ್ಟ್ ಕ್ವೆರಿನ ನೀವು ಡೀಪಾಗಿ ನೋಡಿದ್ರೆ ದಿಸ್ ಇಸ್ ದ ಸೇಮ್ ಕ್ವೆರಿ ಆಸ್ ಬಿಫೋರ್. ಓಕೆ, ನಾವು ಇದ್ರ ಮುಂಚೆ ಪಾಲಿಸಿ ಕ್ರಿಯೇಟ್ ಮಾಡಿದಾಗ ಏನು ಕ್ವೆರಿ ಬರ್ದಿದ್ನೋ ಸೇಮ್ ಕ್ವೆರಿ. ಒಂದು ಎರಡು ಡಿಫ್ರೆನ್ಸಸ್ ಇದೆ. ಏನು ಅಂದರೆ, ಈ ಒಂದು ಅಡಿಷನ್ ಆ್ಯಡ್ ಮಾಡಿದ್ದೀನಿ, ಲಾಗ್ಡ್ ಇನ್ ಯೂಸರ್ ಅಂತ ಹೇಳ್ಬಿಟ್ಟು. ಇದೇನು ಅಂದರೆ, ಅಡ್ಮಿನ್ ಅಂತ ನಾನು ಪಾಸ್ ಮಾಡಿದಾಗ ಎಲ್ಲ ಡೇಟಾ ಬರುತ್ತೆ. ಅದು ಅಡ್ಮಿನ್ ಬಿಟ್ಟು ಬೇರೆ ಏನಾದರೂ ಪಾಸ್ ಮಾಡಿದ್ರೆ ಈ ಕಂಡೀಷನ್ ಎವ್ಯಾಲ್ಯೂಯೇಟ್ ಆಗುತ್ತೆ. ನೀವು ನೋಡ್ಬೋದು, ಕಂಟ್ರಿ ನೇಮ್ ಈಕ್ವಲ್ಸ್ ಕಂಟ್ರಿ ನೇಮ್ ಫ್ರಮ್ ಕಂಟ್ರಿ ಮ್ಯಾನೇಜರ್ ವೇರ್ ಮ್ಯಾನೇಜ್ ಯೂಸರ್ ID ಈಕ್ವಲ್ ಟು ಲಾಗ್ಡ್ ಇನ್ ಯೂಸರ್ ಅಂತ ಹೇಳ್ಬಿಟ್ಟು. ಸೊ ನೀವು ಈ ಲಾಗ್ಡ್ ಇನ್ ಯೂಸರ್ ಯಾವ ವ್ಯಾಲ್ಯೂ ಪಾಸ್ ಮಾಡ್ತೀರೋ ಆ ವ್ಯಾಲ್ಯೂ ಅಪ್ಲೈ ಆಗಿ ಆ ಕಂಟ್ರಿ ನೇಮ್ ಇವೆಂಚುಲಿ ಫಿಲ್ಟರ್ ಆಗಿ ಡೇಟಾ ಬರುತ್ತೆ. ಸೊ ಈ ಕ್ವೆರಿ ರನ್ ಮಾಡಿದಾಗ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ನೀವು ಸಿಮ್ಯುಲೇಟ್ ಮಾಡ್ತಾ ಇದ್ದೀರಾ, ಆ ಯೂಸರ್ ಲಾಗಿನ್ ಆಗಿ ರನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವು ಡೇಟಾ ಡ್ರಿವನ್ RLS ಅಂತ ಹೇಳ್ತೀವಿ. ಓಕೆ, ಡೇಟಾ ಡ್ರಿವನ್ ಏನಕ್ಕೆ ಅಂದರೆ, ನಾವಿಲ್ಲಿ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಡೇಟಾಬೇಸ್ದು ಫೀಚರ್ಸ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ನಮ್ಮ ಡೇಟಾಬೇಸ್ SQL ಮುಖಾಂತರನೇ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೆ ನಾವು ಡೇಟಾ ಡ್ರಿವನ್ RLS ಅಂತ ಹೇಳ್ತೀವಿ. ಎಲ್ಲಿ ಡೇಟಾಬೇಸ್ ಬೇಸ್ಡ್ RLS ಸೆಟಪ್ ಮಾಡೋಕ್ಕಾಗಲ್ವೋ ಅಲ್ಲಿ ಈ ಮೆಥಡ್ನ ನಾವು ಯೂಸ್ ಮಾಡ್ಬೋದು. ಬನ್ನಿ ಇದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಅಂತ ಹೇಳಿ ನಾವು ನೋಡೋಣ. ಸೊ ನಾವು ಡೇಟಾ ಡ್ರಿವನ್ RLS ಒಂದು ಡೆಮೋ ನೋಡಿದ್ವಿ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು ಯಾವ ಸಿಚುವೇಷನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ. ನೋಡಿ, ಸ್ಲೈಡ್ ಕ್ರಿಯೇಟ್ ಮಾಡಿದ್ದೀನಿ. ಈ ಸ್ಲೈಡಲ್ಲಿ ನೀವು ನೋಡ್ಬೋದು, ಈ ರೈಟ್ ಸೈಡಲ್ಲಿ ನೀವು ಡೇಟಾಬೇಸ್ ಅಡ್ಮಿನ್. ಓಕೆ, ಈ ಲೆಫ್ಟ್ ಸೈಡಲ್ಲಿ ಡೇಟಾಬೇಸ್ ಇದೆ. ಈ ಡೇಟಾಬೇಸಲ್ಲಿ ಡೇಟಾ ಇರೋದು. ಆದರೆ ಈ ಡೇಟಾಬೇಸ್ ಬಂದು ನೀವು ಮ್ಯಾನೇಜ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಟೀಮ್ ಮ್ಯಾನೇಜ್ ಮಾಡ್ತಾ ಇಲ್ಲ, ಇಟ್ ಇಸ್ ಮ್ಯಾನೇಜ್ಡ್ ಬೈ ಸಮ್ವನ್ ಎಲ್ಸ್. ಓಕೆ, ಸೊ ಹೀಗಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ಎಲ್ಲ ರೀತಿ ಚಾಲೆಂಜಸ್ ಬರುತ್ತೆ. ನೀವು ಅಕೌಂಟ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ನೀವು ಪಾಲಿಸೀಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮಾಡಬೇಕು ಅಂದರೂ ಅದಕ್ಕೆ ತುಂಬ ರೂಲ್ಸ್ ಇರುತ್ತೆ, ಅಥವಾ ತುಂಬ ಸ್ಟೆಪ್ಸ್ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಯು ಆರ್ ಹ್ಯಾಂಡಿಕ್ಯಾಪ್ಡ್, ಯು ಕೆನಾಟ್ ಕ್ರಿಯೇಟ್ ದಿ ಪಾಲಿಸೀಸ್ ಇನ್ ದ ಡೇಟಾಬೇಸ್. ಸೊ ಇಂಥ ಸಿಚುವೇಶನಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಯೂಸರ್ಸ್ ಯಾರು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಏನೋ ನಮಗೆ ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ಬೇಕು ಅಂತ ಕೇಳ್ತಾ ಇಲ್ಲ. ಅದ್ರ ಬದಲು ಒಂದು ಸಿಚುವೇಶನ್ ತೊಗೊಳ್ಳಿ, ನೀವೊಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀರಾ, ಅಂದರೆ ಒಂದು ವೆಬ್ ಅಪ್ಲಿಕೇಶನ್. ನಿಮ್ಮ ಯೂಸರ್ಸ್ ಎಲ್ಲ ಈ ವೆಬ್ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡ್ತಾರೆ. ಈ ವೆಬ್ ಅಪ್ಲಿಕೇಶನ್ ಡೇಟಾಬೇಸಿಗೆ ಕನೆಕ್ಟ್ ಮಾಡುತ್ತೆ ಡೇಟಾ ತೊಗೊಂಬರೋದಕ್ಕೆ. ಓಕೆ, ಈ ಥರ ಒಂದು ಸಿಚುವೇಶನು. ಇಲ್ಲಿ ಯಾರೂ ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ರಿಕ್ವೆಸ್ಟ್ ಮಾಡ್ತಾ ಇಲ್ಲ. ಇಂಥ ಸಿಚುವೇಶನಲ್ಲಿ ನೀವು ಈ ಡೇಟಾ ಡ್ರಿವನ್ RLS ಸೆಟಪ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಯೂಸರ್ಸ್ ಲಾಗಿನ್ ಮಾಡ್ತಾರೆ ವೆಬ್ ಅಪ್ಲಿಕೇಶನ್ಗೆ. ಆ ವೆಬ್ ಅಪ್ಲಿಕೇಶನ್ ಏನು ಮಾಡುತ್ತೆ, ಅವ್ರ ಯೂಸರ್ ನೇಮ್ನ ಕ್ಯಾಪ್ಚರ್ ಮಾಡಿ ಈ ಡೇಟಾಬೇಸಿಗೆ ಕಳಿಸುತ್ತೆ. ಥ್ರೂ ವಾಟ್, ಇದು ಸೆಷನ್ ವೇರಿಯಬಲ್ ಆಗಿ ಕಳಿಸಲ್ಲ, ಬಟ್ ಇಟ್ ಸೆಂಡ್ಸ್ ಇಟ್ ಆಸ್ ಅ
ಫಂಕ್ಷನ್ ಪ್ಯಾರಾಮೀಟರ್ ನಾವು ನೋಡಿದ್ವಲ್ಲ, ಫಂಕ್ಷನ್ ಪ್ಯಾರಾಮೀಟರ್ ಅಥವಾ ಫಂಕ್ಷನ್ ಪ್ಯಾರಾಮೀಟರ್ ಕಳಿಸಿದಾಗ ಅದೇನಾಗುತ್ತೆ, ಡೇಟಾಬೇಸು ಆ ಯೂಸರ್ಗೆ ಎಷ್ಟು ಡೇಟಾ ಬೇಕೋ ಅದು ಫಿಲ್ಟರ್ ಮಾಡಿ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ಝೆಲ್ಡಾ ಈ ವೆಬ್ ಅಪ್ಲಿಕೇಶನ್ ಲಾಗಿನ್ ಆಗ್ತಾರೆ, ಈ ವೆಬ್ ಅಪ್ಲಿಕೇಶನ್ ಝೆಲ್ಡಾ ಯೂಸರ್ ನೇಮ್ನ ಕ್ಯಾಪ್ಚರ್ ಮಾಡುತ್ತೆ, ಹಾಗೂ ಈ ವೆಬ್ ಅಪ್ಲಿಕೇಶನ್ ಡೇಟಾಬೇಸ್ಗೆ ರಿಕ್ವೆಸ್ಟ್ ಕಳಿಸುತ್ತೆ, ಏನು ಸೆಲೆಕ್ಟ್ ಸ್ಟಾರ್ ಫ್ರಮ್ RLS_employee ವೇರ್ ಆರ್ ಈ ಪ್ಯಾರಾಮೀಟ್ರಲ್ಲಿ ಝೆಲ್ಡಾ ನೇಮ್ನ ಇನ್ಕ್ಲೂಡ್ ಮಾಡಿ ಕಳಿಸುತ್ತೆ. ಓಕೆ, ಸೊ ಡೇಟಾಬೇಸ್ ಅವಾಗ ಡೇಟಾನ ರಿಟರ್ನ್ ಮಾಡುತ್ತೆ. ಈ ವೆಬ್ ಅಪ್ಲಿಕೇಶನ್ನ ನೀವು ಮ್ಯಾನೇಜ್ ಮಾಡ್ತೀರಾ ಅಥವಾ ನಿಮ್ಮ ಟೀಮ್ ಮ್ಯಾನೇಜ್ ಮಾಡ್ತೀರಾ. ನೋಡಿ, ಇಂಥ ಸಿಚುವೇಷನಲ್ಲಿ ಈ ಡೇಟಾ ಡ್ರಿವನ್ RLS ವರ್ಕ್ ಆಗುತ್ತೆ. ಅದ್ರ ಬದಲು ಇಲ್ಲಿ ಯಾರಾದರೂ ಯೂಸರು ಇಲ್ಲ ನಾವು ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಈ ಮೆಥಡ್ ವರ್ಕ್ ಆಗಲ್ಲ. ನೀವು ಅವ್ರಿಗೆ ಸಪ್ರೇಟಾಗೆ ಡೇಟಾ ಡ್ರಿವನ್ RLS ಸೆಟಪ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ದ ರಿಸ್ಕ್ ಇಸ್ ಅವ್ರಿಗೆ ಎಲ್ಲ ಡೇಟಾ ವಿಸಿಬಲ್ ಇರುತ್ತೆ. ಬನ್ನಿ ಈಗ ಈ ಡೇಟಾ ಡ್ರಿವನ್ RLSದು ಪ್ರೋಸ್ ನೋಡೋಣ. ಸೊ ಬೆನಿಫಿಟ್ಸ್ ಏನದು, ಮೊದಲನೇ ಪಾಯಿಂಟ್ ಬಂದರು ಹೈಲಿ ಫ್ಲೆಕ್ಸಿಬಲ್ ಅಂದರೆ ನೀವು ನೋಡ್ಬೋದು, ಈಗ ನಾವು ಫಂಕ್ಷನಲ್ಲಿ ಆ ಲಾಜಿಕ್ನ ಬರೆದಿದ್ವಿ ನೋಡಿ. ಈ ಫಂಕ್ಷನಲ್ಲಿ ನೀವು ಎಷ್ಟು ಲಾಜಿಕ್ ಬೇಕೋ ಅಷ್ಟು ಬರಿಬೋದು, ವೆರಿ ಹೈಲಿ ಕಸ್ಟಮೈಸ್ಡ್ ಲಾಜಿಕ್ ಬರಿಬೋದು, ಬಿಕಾಸ್ ಇಟ್ ಈಸ್ SQL. ನಿಮ್ಗೆ ಯಾವ ಥರದ್ದು ಪರ್ಮಿಷನ್ಸ್ ಬೇಕೋ, ಈವನ್ ಪರ್ಮಿಷನ್ಸ್ ಬೇಸ್ಡ್ ಆನ್ ಲೆಟ್ಸೆ ಡೇಟ್ ಆ್ಯಂಡ್ ಟೈಮ್ ಆಲ್ಸೋ. ಎರಡನೇ ಬಿಗ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇಂಡಿವಿಜುವಲ್ ಅಕೌಂಟ್ಸ್ ಬೇಕಿಲ್ಲ. ನೋಡಿ, ಡೇಟಾಬೇಸ್ ಬೇಸ್ಡ್ RLS ಅಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ್ರೇ ಆ ಪಾಲಿಸಿ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಇಲ್ಲಿ ಯಾವುದೇ ರೀತಿ ಅಕೌಂಟ್ಸ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು, ಡೆಮೋಲ್ ನಾನು ತೋರಿಸಿದೆ, ನಾವು ಯಾವುದೋ ಅಕೌಂಟ್ಸ್ ಕ್ರಿಯೇಟ್ ಮಾಡಿಲ್ಲ, ಆದರೂ ವಿ ಆರ್ ಏಬಲ್ ಟು ಫಿಲ್ಟರ್ ದ ಡೇಟಾ ಬೇಸ್ಡ್ ಆನ್ ಪ್ಯಾರಾಮೀಟರ್ಸ್. ಸೊ ಬೈ ದಿಸ್ ಯು ಆರ್ ಸೇವಿಂಗ್ ಆನ್ ಮನಿ. ಓಕೆ, ನೀವು ಇವಾಗ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಹೇಳ್ಬೋದು, ಇಲ್ಲ ನಮಗೆ ಯಾವುದೇ ರೀತಿ ಹೊಸ ಅಕೌಂಟ್ಸ್ ಬೇಕಿಲ್ಲ, ಹೊಸ ಲೈಸೆನ್ಸ್ ಬೇಡ, ಇರೋ ಡೇಟಾಬೇಸಲ್ಲೇ ನಾವು ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಮೂರನೇದು, ಯಾವುದೇ ರೀತಿ ಅಡಿಷನಲ್ ಪರ್ಮಿಷನ್ಸ್ ಬೇಕಿಲ್ಲ. ಓಕೆ, ನಿಮಗೊಂದು ಡೇಟಾಬೇಸ್ ಇದ್ದು ಅದರಲ್ಲಿ ಬರೀ ಟೇಬಲ್ಸ್ ಹಾಗೂ ಫಂಕ್ಷನ್ಸ್ ಎರಡು ಕ್ರಿಯೇಟ್ ಮಾಡೋ ಪರ್ಮಿಷನ್ಸ್ ಇದ್ದರೆ ಸಾಕು. ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದಾಗಲಿ, ಹೊಸ ಪಾಲಿಸಿ ಕ್ರಿಯೇಟ್ ಮಾಡೋದಾಗಲಿ, ರೋ ಲೆವೆಲ್ ಸೆಕ್ಯೂರಿಟಿ ಎನೇಬಲ್ ಮಾಡೋದು, ಇದು ಯಾವುದೇ ರೀತಿ ಪಾಲಿಸೀಸು ನಿಮಗೆ ಬೇಕಿರಲ್ಲ. ನಾಲ್ಕನೇದು, ಇಟ್ ವರ್ಕ್ಸ್ ವಿತ್ ಎನಿ SQL ಡೇಟಾಬೇಸ್. ನೋಡಿ, ಇದ್ರ ಮುಂಚೆ ನಾನು ಹೇಳಿದ್ದೆ, ಈ ಡೇಟಾಬೇಸ್ ಬೇಸ್ಡ್ RLS ಕೆಲವು ಡೇಟಾಬೇಸ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈ ಡೇಟಾ ಡ್ರಿವನ್ RLS ಅಲ್ಲಿ ನೀವು ಯಾವುದಾದ್ರೂ ಡೇಟಾಬೇಸ್ ತೊಗೊಳ್ಳಿ, ಅದು SQL ಸಪೋರ್ಟ್ ಇದ್ದರೆ ಹಾಗೂ ಫಂಕ್ಷನ್ ಸಪೋರ್ಟ್ ಇದ್ದರೆ ನೀವು ಈ RLSನಲ್ಲಿ ಸೆಟಪ್ ಮಾಡ್ಬೋದು, ಕಾನ್ಫಿಗರ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಬಿಗ್ ಬೆನಿಫಿಟ್. ಕೊನೆ ಬೆನಿಫಿಟ್ ಏನು ಅಂದರೆ ಇದು ತುಂಬ ಹೈಲಿ ಸ್ಕೇಲಬಲ್. ನೋಡಿ, ನೀವು ಡೇಟಾಬೇಸ್ ಬೇಸ್ಡ್ RLS ಮಾಡಿದ್ರೆ ಯು ಆರ್ ಲಿಮಿಟೆಡ್. ಓಕೆ, ಒಂದು 50 ಯೂಸರ್ ಲೈಸೆನ್ಸ್ ಇದ್ದರೆ 50 ಅಕೌಂಟ್ಸೇ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಅದು 50 ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೂ ಸುಮಾರು ತಿಂಗಳುಗಳಾಗುತ್ತೆ. ಏನಕ್ಕೆ ಅಂದರೆ ಒಂದೊಂದು ಅಕೌಂಟ್ಗೂ ಒಂದು ರಿವ್ಯೂ ಪ್ರಾಸೆಸ್ ಇರುತ್ತೆ, ಒಂದು ಆನ್ಬೋರ್ಡಿಂಗ್ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು, ಈ ಥರ ತುಂಬ ಮೇಂಟೆನೆನ್ಸ್ ಇರುತ್ತೆ. ಅದೇ ಈ ಡೇಟಾ ಡ್ರಿವನಲ್ಲಿ ಇದೆಲ್ಲ ಓವರ್ಟೇಕ್ ಮಾಡ್ಕೊಬೋದು, ಇದೆಲ್ಲ ಬೇಕಿಲ್ಲ ನಿಮಗೆ ಸ್ಟೆಪ್ಸ್. ಓಕೆ, ಇದು ನಾನು ಜಸ್ಟ್ ಹೇಳ್ತಾ ಇಲ್ಲ, ನಾನು ಒಂದು ಡೆಮೋ ತೋರಿಸ್ಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ನಮ್ಮ ಪ್ರಾಜೆಕ್ಟಲ್ಲಿ ನಾವು ಮಾಡಿದ್ದೀವಿ. ವಿ ಆರ್ ಸಪೋರ್ಟಿಂಗ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಯೂಸರ್ಸ್ ವಿತೌಟ್ ಕ್ರಿಯೇಟಿಂಗ್ ಒನ್ ಇಂಡಿವಿಜುವಲ್ ಯೂಸರ್ ಅಕೌಂಟ್ ಇನ್ ದ ಡೇಟಾಬೇಸ್. ಓಕೆ, ಇದು ಇಟ್ಸ್ ಅ ವೆರಿ ಬಿಗ್ ಬೆನಿಫಿಟ್. ಓಕೆ, ಬಟ್ ಅಗೇನ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಕ್ರಿಯೇಟಿಂಗ್ ದಿಸ್ ಆರ್ ವೆನ್ ಯು ಆರ್ ಯೂಸಿಂಗ್ ದಿಸ್ ಅಪ್ರೋಚ್. ಈಗ ಬನ್ನಿ ಇದ್ದು ಶಾರ್ಟ್ ಕಮಿಂಗ್ಸು ನೋಡೋಣ. ಮೊದಲನೇದು ಬಂದು ಕ್ವೈರೀಸ್ ಬಂದು ಕಾಂಪ್ಲೆಕ್ಸ್ ಆಗುತ್ತೆ. ಹೇಗೆ ಅಂದರೆ ನೋಡಿ, ಫಸ್ಟ್ ಅಪ್ರೋಚಲ್ಲಿ ನಾವು ಸುಮ್ಮನೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಅಂತ ಮಾಡಿದ್ವಿ. ಈ ಸೆಕೆಂಡ್ ಅಪ್ರೋಚಲ್ಲಿ ಇಟ್ ಇಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಫಂಕ್ಷನ್. ಆ ಫಂಕ್ಷನ್ಗೆ ನಾವು ಪ್ಯಾರಾಮೀಟರ್ ಕಳಿಸ್ತಾ ಇದ್ದೀವಿ. ಓಕೆ, ಸೊ ಇದು ಸಿಂಪಲ್ಲೇ ಇದೆ. ಬಟ್ ನೀವು ಜಾಯಿನ್ ಮಾಡಬೇಕು ಅಂದ್ಕೊಳ್ಳಿ, ಎರಡು ಟೇಬಲ್ ಜಾಯಿನ್ ಮಾಡಬೇಕು ಅಂದ್ಕೊಳ್ಳಿ, ಅಥವಾ ಎರಡು ಫಂಕ್ಷನ್ ಜಾಯಿನ್ ಮಾಡಬೇಕು ಅಂದರೆ ಕ್ವೈರೀಸು ಕಾಂಪ್ಲೆಕ್ಸ್ ಆಗುತ್ತೆ, ಟ್ರಬಲ್ ಶೂಟಿಂಗು ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ಟೇಬಲಲ್ಲಿ ಡೇಟಾ ಬರಲಿಲ್ಲ ಅಂದರೆ ಆ ಫಂಕ್ಷನ್ನ ನೀವು ಟ್ರಬಲ್ ಶೂಟ್ ಮಾಡಬೇಕು. ಫಂಕ್ಷನ್ನಲ್ಲಿ ಯಾವ ಸೆಲೆಕ್ಟ್ ಕ್ವೈರಿ ಇದೆ ಅದನ್ನು ನೀವು ಟ್ರಬಲ್ ಶೂಟ್ ಮಾಡಬೇಕಾಗುತ್ತೆ. ಸೊ ಟ್ರಬಲ್ ಶೂಟಿಂಗ್ ಬಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಈ ಡೇಟಾ ಡ್ರಿವನ್ ಅಪ್ರೋಚ್ ಬಂದು ನನ್ನ ಸಜೆಷನ್ ಏನು ಅಂದರೆ, ನಿಮ್ಮಲ್ಲಿ ಟೇಬಲ್ಸ್ ಕಮ್ಮಿ ಇದ್ದು ಡೇಟಾ ವಾಲ್ಯೂಮ್ ಕಮ್ಮಿ ಇದ್ದರೆ ನೀವು ಧೈರ್ಯವಾಗಿ ಇದು ಮಾಡ್ಬೋದು. ಅದೇ ನಿಮ್ಮ ಡೇಟಾಬೇಸ್ ತುಂಬ ದೊಡ್ಡದಿದ್ದು ಅಂದರೆ ನಿಮ್ಮ ಥೌಸಂಡ್ಸ್ ಆಫ್ ಟೇಬಲ್ಸ್ ಇದೆ ಅಥವಾ ಥೌಸಂಡ್ಸ್ ಆಫ್ ಯೂಸರ್ಸ್ ಇದ್ದಾರೆ, ಡೇಟಾ ವಾಲ್ಯೂಮು ಜಾಸ್ತಿ ಇದೆ ಅಂದರೆ ಇದನ್ನು ಸ್ವಲ್ಪ ನೀವು ನೋಡಿಕೊಂಡು ಯೂಸ್ ಮಾಡಬೇಕು. ಎರಡನೇದು ಬಂದು ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಯೂಸರ್ಸ್ಗೆ ಡೈರೆಕ್ಟ್ ಆಕ್ಸೆಸ್ ಬೇಡ ಡೇಟಾಬೇಸ್ದು. ಓಕೆ, ನೀವೇನೋ ಒಂದು ವೆಬ್ ಅಪ್ಲಿಕೇಶನ್ ಇದೆ, ಆ ವೆಬ್ ಅಪ್ಲಿಕೇಶನ್ ಮುಖಾಂತರ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾರಂದ್ರೆ ಫೈನ್. ಬಟ್ ನಾನೊಂದು ಸಿನಾರಿಯೋ ಹೇಳ್ತೀನಿ. ಇವಾಗ ಯೂಸರ್ಸ್ ಬಂದು ಹೇಳ್ತಾರೆ, ಇಲ್ಲ ನನಗೆ ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ಬೇಕು ಅಂತ ಹೇಳಿದ್ರೆ ಈ ಡೇಟಾ ಡ್ರಿವನ್ ಅಪ್ರೋಚ್ ವರ್ಕ್ ಆಗಲ್ಲ. ಓಕೆ, ಇದು ವರ್ಕ್ ಆಗದೆ ವೆನ್ ಯು ಹ್ಯಾವ್ ಸಮ್ ಅಪ್ಲಿಕೇಶನ್ ಇನ್ ಬಿಟ್ವೀನ್. ಮೂರನೇದೇನು ಅಂದರೆ ಪರ್ಫಾರ್ಮೆನ್ಸ್ ಪೆನಾಲ್ಟಿ. ನೋಡಿ,
ಪರ್ಫಾರ್ಮೆನ್ಸ್ ಖಂಡಿತ ಸ್ಲೋ ಇರುತ್ತೆ ಇದು ಕಂಪೇರ್ ಟು ಡೇಟಾಬೇಸ್ ಬೇಸ್ಡ್. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಫಂಕ್ಷನ್ ಮಾಡ್ತೀವಿ, ಫಂಕ್ಷನ್ ಬಂದು ಒಳಗಡೆ ಇನ್ನೊಂದು ಸೆಲೆಕ್ಟ್ ಕ್ವೈರಿನ ರನ್ ಮಾಡುತ್ತೆ. ಸೊ ಹಾಗಾಗಿ ಇದು ಡೇಟಾ ಮಲ್ಟಿಪಲ್ ಸ್ಟೇಜಸಲ್ಲಿ ಮೂವ್ ಆಗುತ್ತೆ ಬಿಫೋರ್ ಇಟ್ ಕ್ಯಾನ್ ರೀಚ್ ದ ಯೂಸರ್. ಸೊ ಹಾಗಾಗಿ ಖಂಡಿತ ಪರ್ಫಾರ್ಮೆನ್ಸ್ ಸ್ವಲ್ಪ ಸ್ಲೋ ಇರುತ್ತೆ. ಬಟ್ ಅಗೇನ್ ನೀವು ನೋಡಬೇಕು ವಾಲ್ಯೂಮ್ ಆಫ್ ಡೇಟಾ ಜಾಸ್ತಿ ಇದೆಯಾ, ತುಂಬ ಜಾಯಿನ್ಸ್ ಇದೆಯಾ, ಅದನ್ನೆಲ್ಲ ಡಿಸೈಡ್ ಮಾಡಿ ಆಮೇಲೆ ನೀವು ಅದೆಲ್ಲ ಅನಲೈಸ್ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು ಈ ಅಪ್ರೋಚ್ ನಿಮ್ಗೆ ಸೂಟ್ ಆಗುತ್ತಾ ಇಲ್ಲೋ ಅಂತ ಹೇಳ್ಬಿಟ್ಟು. ನಾಲ್ಕನೇದು ಆಡಿಟ್ ಟೀಮ್. ಈ ಆಡಿಟ್ ಟೀಮ್ ಅವ್ರು ಖಂಡಿತ ನೀವು ಈ ಥರ ಸೆಟಪ್ ಮಾಡಿದ್ರಂದ್ರೆ ಅವ್ರ ತಲೆ ಕೆಟ್ಟೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಲಾಗಿಂಗ್ ಇರೋಲ್ಲ. ಯಾವ ಡೇಟಾಬೇಸ್ ಯಾವ ಯೂಸರ್ ಲಾಗಿನ್ ಆದರೂ, ಅವ್ರು ನಿಜವಾಗ್ಲೂ ಯೂಸರ್ ಲಾಗಿನ್ ಆದರೂ ಅಥವಾ ಡೆವಲಪರ್ ಆಗಿ ನೀವೇ ಒಂದು ಇನ್ಪುಟ್ ಪ್ಯಾರಾಮೀಟರ್ ಕೊಟ್ಟು ನೀವು ಯೂಸ್ ಮಾಡಿದ್ರ, ಈ ಥರ ಸುಮಾರು ಪ್ರಶ್ನೆಗಳಿರುತ್ತೆ. ಆಡಿಟ್ ಅವ್ರಿಗೆ ಇದು ಇಡ್ಸಲ್ಲ ನೀವು ಈ ಥರ ಇದನ್ನು ಸೆಟಪ್ ಮಾಡಿದ್ರೆ. ಸೊ ಅದು ನೀವು ನೋಡಬೇಕು ಇದು ಯಾವ ಥರದ ಡೇಟಾಬೇಸು, ತುಂಬ ಕಾನ್ಫಿಡೆನ್ಷಿಯಲ್ ಡೇಟಾ ಇದೆಯಾ ಏನು ಅಂತ ಹೇಳಿ. ಐದನೇದು, ಇದು ಎಲ್ಲ BI ಟೂಲ್ಸ್ಗೆ ವರ್ಕ್ ಆಗಲ್ಲ. BI ಅಂದರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ಸ್. ಸೊ ಈಗ ಯಾರೊಬ್ಬರು ಯೂಸರ್ ಬಂದು ಹೇಳ್ತಾರೆ ಈ ಥರ ನಾನು ಟ್ಯಾಬ್ಲು ಯೂಸ್ ಮಾಡಬೇಕು, ಪವರ್ BI ಯೂಸ್ ಮಾಡಬೇಕು ಅಂಥೇಳಿ. ಆದರೆ ಈ ಟ್ಯಾಬ್ಲು ಪವರ್ BI ಆ ಟೂಲ್ಸ್ಗೆ ಈ ಫಂಕ್ಷನ್ನ ಯೂಸ್ ಮಾಡಬೇಕು ಅಥವಾ ಪ್ಯಾರಾಮೀಟರ್ ಕಳಿಸ್ಬೇಕು ಅಂತ ಗೊತ್ತಿರಲ್ಲ. ಸೊ ಅದು ಒಂದು ಪ್ರಾಬ್ಲಮ್. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯೂಸರ್ ಸೆಲೆಕ್ಟ್ ಕ್ವೈರಿನೇ ಬರೆಯಲ್ಲ. ಓಕೆ, ಅವ್ರು ಯಾವುದೋ ಒಂದು ವೆಬ್ ಅಪ್ಲಿಕೇಶನ್ ಹೋಗ್ತಾರೆ, ಆ ವೆಬ್ ಅಪ್ಲಿಕೇಶನ್ ಸೆಲೆಕ್ಟ್ ಕ್ವೈರಿನ ಬರೆಯುತ್ತೆ. ಅಂಥ ಸಂದರ್ಭದಲ್ಲಿ ಮಾತ್ರ ಈ ಅಪ್ರೋಚ್ ಯೂಸ್ ಆಗುತ್ತೆ. ಎಲ್ಲಿ ಯೂಸರ್ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡಬೇಕು ಡೇಟಾ ಜೊತೆ, ಅಲ್ಲಿ ಈ ಅಪ್ರೋಚ್ ವರ್ಕ್ ಆಗಲ್ಲ. ಸೊ ನಾವು ನೋಡಿದ್ವಿ ಡೇಟಾಬೇಸ್ ಬೇಸ್ಡ್ RLS ಹಾಗೂ ಡೇಟಾ ಡ್ರಿವನ್ RLS. ಈಗ ನಾವು ಕನ್ಕ್ಲೂಡ್ ಮಾಡೋಣ ಒಂದು ಕಂಪ್ಯಾರಿಸನ್ ಜೊತೆಗೆ. ಓಕೆ, ಈ ಕಂಪ್ಯಾರಿಸನ್ಗೆ ನಾನು ಹಲವಾರು ಪ್ಯಾರಾಮೀಟರ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೊದಲನೇದು ಬಂದು ಫ್ಲೆಕ್ಸಿಬಿಲಿಟಿ ಅಂದರೆ ನೀವು ಎಷ್ಟು ಕ್ರಿಯೇಟಿವ್ ಆಗಿ ನೀವು ನಿಮ್ಮ ರೋ ಲೆವೆಲ್ ಪರ್ಮಿಷನ್ನ ಬರಿಬೋದು ಅಂತ ಹೇಳ್ಬೋದು, ರೋ ಲೆವೆಲ್ ಸೆಕ್ಯೂರಿಟಿ ರೂಲ್ಸ್. ಓಕೆ, ಸೊ ಇಲ್ಲಿ ಬಂದು ನಿಮಗೆ ಮ್ಯಾಕ್ಸಿಮಮ್ ಫ್ಲೆಕ್ಸಿಬಿಲಿಟಿ ಸಿಗೋದು ಡೇಟಾ ಡ್ರಿವನ್ ಅಪ್ರೋಚಲ್ಲಿ. ಡೇಟಾಬೇಸ್ ಬೇಸ್ಡ್ RLSಲ್ಲೂ ಸಿಗುತ್ತೆ, ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಕಾಂಪ್ಲೆಕ್ಸ್. ಅಲ್ಲಿ ಆದಷ್ಟು ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ ನಿಮ್ಮ ಲಾಜಿಕ್. ಎರಡನೇದು ಬಂದು ಟ್ರಬಲ್ ಶೂಟಿಂಗ್ ಅಂದರೆ ನಿಮ್ಮ ಡೆವಲಪರ್ಸ್ಗೆ ಎಷ್ಟು ಈಸಿ ಟ್ರಬಲ್ ಶೂಟ್ ಮಾಡೋದು ಅಂತ. ಯಾವುದನ್ನು ಟ್ರಬಲ್ ಶೂಟ್ ಮಾಡೋದು? ಟ್ರಬಲ್ ಶೂಟಿಂಗ್ ರೋ ಲೆವೆಲ್ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್. ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಯೂಸರ್ ಹೇಳ್ತಾರೆ ಈ ಥರ ನನಗೆ ಡೇಟಾ ಬರ್ತಾ ಇಲ್ಲ, ಈ ಕ್ವೆರಿ ರನ್ ಮಾಡಿದ್ರೆ 50 ರೆಕಾರ್ಡ್ ನೋಡಬೇಕು, ಬಟ್ ನಂಗೆ ಬರೀ 25 ರೆಕಾರ್ಡ್ಸ್ ಬರ್ತಾ ಇದೆ, ಬರೀ 25 ರೆಕಾರ್ಡ್ಸೇ ಕಾಣಿಸ್ತಾ ಇರೋದು ಅಂತ ಹೇಳ್ತಾರೆ. ಹಂಗೆ ಬಂದಾಗ ನೋಡಿ, ಈ ಡೇಟಾ ಡ್ರಿವನಲ್ಲಿ ತುಂಬ ಈಸಿ. ಏನಕ್ಕೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಅಕೌಂಟ್ಸ್ ಕ್ರಿಯೇಟ್ ಮಾಡಿಲ್ಲ, ಯಾವುದೇ ರೀತಿ ಪಾಲಿಸೀಸ್ ಕ್ರಿಯೇಟ್ ಮಾಡಿಲ್ಲ, ಡೈರೆಕ್ಟ್ ಫಂಕ್ಷನ್ ಲಾಜಿಕ್ ಹೋಗಿ ನೀವು ಟ್ರಬಲ್ ಶೂಟ್ ಮಾಡ್ಬೋದು ಆ್ಯಸ್ ಅ ಡೆವಲಪರ್. ಓಕೆ, ಪ್ಲಸ್ ನೀವು ಆ ಫಂಕ್ಷನ್ಗೆ ಸುಮ್ಮನೆ ಯೂಸರ್ದು ಇನ್ಪುಟ್ ಕೊಟ್ಟರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಡೇಟಾ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಡೇಟಾ ಡ್ರಿವನ್ RLS ಅಪ್ರೋಚಲ್ಲಿ ತುಂಬ ಈಸಿ ಟ್ರಬಲ್ ಶೂಟ್ ಮಾಡೋದು. ಆದರೆ ಡೇಟಾಬೇಸ್ ಬೇಸ್ಡ್ RLSಲ್ಲಿ ಅದು ಕಷ್ಟ. ಏನಕ್ಕೆ ಕಷ್ಟ ಅಂದರೆ ನೋಡಿ, ಇವಾಗ ಯೂಸರ್ ಯಾರೋ ಹೇಳ್ತಾರೆ ನನಗೆ ಡೇಟಾ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನೀವು ಹೇಗೆ ರೀಕ್ರಿಯೇಟ್ ಮಾಡ್ತೀರಾ? ರೀಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಡೇಟಾಬೇಸಿಗೆ ಕನೆಕ್ಟ್ ಮಾಡಬೇಕು ಯೂಸಿಂಗ್ ದೇರ್ ಕ್ರೆಡೆನ್ಷಿಯಲ್ಸ್. ಬಟ್ ಅದು ಆಗಲ್ಲ, ಅದು ಪಾಲಿಸಿ ವೈಲೇಷನ್ ಆಗುತ್ತೆ. ಓಕೆ, ಸೊ ಅದಿಲ್ದಿರ ನೀವು ಟ್ರಬಲ್ ಶೂಟ್ ಮಾಡೋದು ತುಂಬ ಕಷ್ಟ. ನೀವು ಪಾಲಿಸಿನ ನೋಡಬೇಕು, ಪಾಲಿಸಿ ಲಾಜಿಕ್ ನೋಡಬೇಕು ಒಂದೊಂದು ಟೇಬಲ್ಗೂ. ಸೊ ನನ್ನ ಪರ್ಸ್ಪೆಕ್ಟಿವಲ್ಲಿ ಇದು ತುಂಬ ಕಷ್ಟ ಟ್ರಬಲ್ ಶೂಟ್ ಮಾಡೋದಕ್ಕೆ. ಮೂರನೇದು ಆಡಿಟ್ ಫ್ರೆಂಡ್ಲಿ. ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಡಿಟ್ ಟೀಮ್ ಅವ್ರಿಗೆ ನೀವು ಡೇಟಾಬೇಸ್ ಬೇಸ್ಡ್ RLS ಸೆಟಪ್ ಮಾಡಿದರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಅದೇ ನೀವು ಡೇಟಾ ಡ್ರಿವನ್ ಮಾಡಿದರೆ ತುಂಬ ಕ್ವಶನ್ಸ್ ಕೇಳ್ತಾರೆ ಅವರು. ಯಾಕೆ, ಏನು, ಹೇಗೆ ಮಾಡಿದ್ದೀರಾ, ಹೌ ಡು ಯು ಕಂಟ್ರೋಲ್, ಈ ಥರ ಸಾಕಷ್ಟು ಕ್ವಶನ್ ಬರುತ್ತೆ. ಆ್ಯಂಡ್ ಅದು ನಿಮ್ಗೆ ಸರಿ ಹೋಗಲ್ಲ. ಸೊ ಈ ಆಡಿಟ್ ಎಲ್ಲಿ ಇರುತ್ತೋ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಒಂದು ಡೇಟಾಬೇಸ್ ಇಂಡಿಪೆಂಡೆಂಟ್. ಈ ಡೇಟಾಬೇಸ್ ಇಂಡಿಪೆಂಡೆಂಟ್ ಏನು ಅಂತ ಹೇಳಿದ್ರೆ ಡೇಟಾಬೇಸ್ ಟೆಕ್ನಾಲಜಿ ಮೇಲೆ ಎಷ್ಟು ಡಿಪೆಂಡೆಂಟ್ ಇದೆ ಅಂತ ಹೇಳ್ಬಿಟ್ಟು. ನೀವು ನೋಡಿ, ಆ ಡೇಟಾ ಡ್ರಿವನ್ RLS ಬಂದು ನೀವು ಯಾವುದೇ ರೀತಿ ಡೇಟಾಬೇಸಲ್ಲೂ ಸೆಟಪ್ ಮಾಡ್ಬೋದು. ಆ ಡೇಟಾಬೇಸಲ್ಲಿ ಒಂದು SQL ಇರಬೇಕು, ಒಂದು ಫಂಕ್ಷನ್ ಸಪೋರ್ಟ್ ಇದ್ದರೆ ನೀವು ಆ ಡೇಟಾಬೇಸಲ್ಲಿ ಈ ಡೇಟಾ ಡ್ರಿವನ್ RLS ಸೆಟಪ್ ಮಾಡ್ಬೋದು. ಅದೇ ಈ ಡೇಟಾಬೇಸ್ ಬೇಸ್ಡ್ RLSಲ್ಲಿ ನೀವು ಸೆಟಪ್ ಮಾಡೋದು ಕಷ್ಟ. ಏನಕ್ಕೆ ಅಂತ ಹೇಳಿದ್ರೆ 100% ಆ ಡೇಟಾಬೇಸ್ ಸಪೋರ್ಟ್ ಇರಬೇಕು. ಅಂದರೆ ರೋ ಲೆವೆಲ್ ಸೆಕ್ಯೂರಿಟಿ ಇರಬೇಕು, ಪಾಲಿಸೀಸ್ ಇರಬೇಕು, ಗ್ರ್ಯಾಂಟ್ಸ್ ಇರಬೇಕು. ಇದೆಲ್ಲ ಫೀಚರ್ಸ್ ಇದ್ರೇ ನೀವು RLS ಸೆಟಪ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಸೆಟಪ್ ಮಾಡೋಕ್ಕಾಗಲ್ಲ. ಅದಲ್ದಿರ ನೀವು ಡೇಟಾಬೇಸ್ ಚೇಂಜ್ ಮಾಡಿದ್ರಿ ಅಂದ್ಕೊಳ್ಳಿ, ಅಂದರೆ ಇವತ್ತು SQL ಸರ್ವರ್ ಯೂಸ್ ಮಾಡ್ತಾ ಇದ್ದೀರಾ, ನಾಳೆ ಒರಾಕಲ್ ಡೇಟಾಬೇಸ್ ಯೂಸ್ ಮಾಡ್ತೀರಾ. ಈ ಥರ ಡೇಟಾಬೇಸ್ ಸ್ವಿಚ್ ಆದಾಗ ನೀವು ಈ ಲಾಜಿಕ್ನ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ, ಅದನ್ನು ಚೇಂಜಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು
ಡೇಟಾಬೇಸ್ ತುಂಬ ಡಿಪೆಂಡೆಂಟ್. ಯಾವುದು? ಈ ಡೇಟಾಬೇಸ್ ಬೇಸ್ಡ್ RLS. ಸೊ 5ನೇದು ಬಂದು ಟೀಮ್ ಇಂಡಿಪೆಂಡೆಂಟ್. ಇವಾಗ ನೋಡಿ, ಇದು ಏನಕ್ಕೆ ಬರ್ದಿದ್ದೀನಿ ಅಂತ ಹೇಳಿದ್ರೆ, ತುಂಬ ಪ್ರಾಜೆಕ್ಟಲ್ಲಿ ಡೇಟಾಬೇಸ್ ನಿಮ್ಮ ಕಂಟ್ರೋಲಲ್ಲಿರೋಲ್ಲ, ಬೇರೆ ಎಲ್ಲೋ ಬೇರೆ ಯಾರೋ ಟೀಮ್ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಂಥ ಸಿಚುವೇಷನಲ್ಲಿ ಈ ಡೇಟಾಬೇಸ್ ಬೇಸ್ಡ್ RLS ಸೆಟಪ್ ಮಾಡೋದು ತುಂಬ ಕಷ್ಟ. ಏನಕ್ಕೆ ಅಂದರೆ ಅವ್ನು ಹೋಗಿ ಒಂದೊಂದು ಕೇಳಬೇಕು, ಅಕೌಂಟ್ ಕ್ರಿಯೇಟ್ ಮಾಡಿ, ಪಾಲಿಸಿ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದೇ ಸೇಮ್ ಸಿಚುವೇಷನಲ್ಲಿ ಡೇಟಾ ಡ್ರಿವನ್ ಈಸಿಯಾಗಿ ನೀವು ಸೆಟಪ್ ಮಾಡ್ಬೋದು. ಏನಕ್ಕೆ ಅಂದರೆ ಅವ್ರು ಖಂಡಿತ ನಿಮಗೆ ಅಟ್ಲೀಸ್ಟ್ ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ಹಾಗೂ ಫಂಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಪರ್ಮಿಷನ್ಸ್ ಕೊಟ್ಟಿರ್ತಾರೆ. ಅಷ್ಟೊಂದು ಇದ್ದರೆ ಸಾಕು, ನೀವು ಡೇಟಾ ಡ್ರಿವನ್ RLS ಸೆಟಪ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅದರ್ ಟೂಲ್ಸ್ ಕಂಪ್ಯಾಟಿಬಿಲಿಟಿ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಟ್ಯಾಬ್ಲು, ಒಂದು ಪವರ್ BI ಟೂಲ್ ಯೂಸ್ ಮಾಡ್ತಾ ಇದ್ರೆ ಈ ಡೇಟಾಬೇಸ್ ಬೇಸ್ಡ್ RLS ಈಸಿಯಾಗಿ ಯೂಸ್ ಮಾಡ್ಬೋದು ಸೀಮ್ಲೆಸ್ ಆಗಿ. ಅದೇ ಈ ಡೇಟಾ ಡ್ರಿವನ್ ಇದ್ದರೆ ಕಷ್ಟ, ಅದು ವರ್ಕೇ ಆಗಲ್ಲ. ಯು ನೀಡ್ ಸಮ್ ಅದರ್ ಅಪ್ರೋಚ್, ಅಥವಾ ನೀವು ತುಂಬ ಒಂದು ಮಧ್ಯೆ ಒಂದು ಇಂಜಿನಿಯರಿಂಗ್ ಎಫರ್ಟ್ ಮಾಡಬೇಕಾಗುತ್ತೆ. ಅಂದರೆ ಟ್ಯಾಬ್ಲು ಇಂದ ಕಾಲ್ ಮಾಡಿದ್ರು, ಆ ಕಾಲಲ್ಲಿ ನೀವು ಫಂಕ್ಷನ್ ಎಂಬೆಡ್ ಮಾಡಿ ದೆನ್ ಇಟ್ ಹ್ಯಾಸ್ ಟು ಕನೆಕ್ಟ್ ಟು ದ ಡೇಟಾಬೇಸ್, ಈ ಥರ ಮಾಡ್ಬೋದು. ಬಟ್ ಇಟ್ಸ್ ಅ ವೆರಿ ವೆರಿ ಎಕ್ಸ್ಪೆನ್ಸಿವ್ ಎಫರ್ಟ್ ಟು ಮೇಂಟೈನ್ ದಟ್ ಆ್ಯಂಡ್ ಬಿಲ್ಡ್ ದಟ್ ಆ್ಯಂಡ್ ಮೇಂಟೈನ್ ದಟ್. ಕೊನೆ ಬಂದು ಕೋಡ್ ಸಿಂಪ್ಲಿಸಿಟಿ. ನೋಡಿ, ಇದನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಏನು ಅಂದರೆ, ನಾವು ಒಂದು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡೋದು ದೊಡ್ಡದಲ್ಲ, ಒಂದು ರೋ ಲೆವೆಲ್ ಸೆಕ್ಯೂರಿಟಿ ಬಿಲ್ಡ್ ಮಾಡೋದು ದೊಡ್ಡದಲ್ಲ, ಆದರೆ ನಮ್ಮ ಡೆವಲಪರ್ಸ್ ಲೈಫ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಆಲ್ವೇಸ್ ಕನ್ಸಿಡರ್ ಮಾಡಬೇಕು. ಏನಕ್ಕೆ ಅಂದರೆ, ನಾವು ಆರ್ಕಿಟೆಕ್ಚರು ಎಲ್ಲ ಡಿಸೈನ್ ಮಾಡಿಬಿಡ್ತೀವಿ, ಆದರೆ ನಮ್ಮ ಡೆವಲಪರ್ಸ್ ಡೈಲಿ ಲೈಫ್ ಹೇಗಿರುತ್ತೆ ಅದನ್ನು ಯೂಸ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟ್. ಅದು ಯೋಚನೆ ಮಾಡೋದು. ತುಂಬ ಜನ ಅದನ್ನು ಮರ್ತು ಬಿಡ್ತಾರೆ ಕಂಪ್ಲೀಟ್ಲಿ. ಒಂದು ಡೆವಲಪ್ಮೆಂಟ್ ಟೀಮ್ ಇದೆ ಅಂತ ಮರ್ತು ಬಿಡ್ತಾರೆ. ನಾವು ಬಂದ್ವಿ, ನಾವು PPT ಮಾಡಿದ್ವಿ, ನಾವು ಡಿಸೈಡ್ ಮಾಡಿದ್ವಿ ಅಷ್ಟಂತ ಬಿಟ್ಬಿಡ್ತಾರೆ. ಅದು ತುಂಬ ತಪ್ಪು. ಸೊ ಈ ಎರಡು ಅಪ್ರೋಚಲ್ಲೂ ನೀವು ನೋಡಿದ್ರೆ ಡೇಟಾಬೇಸ್ ಬೇಸ್ಡ್ RLS ಎಷ್ಟು ಪ್ರಾಬ್ಲಮ್ಸ್ ಇದೆಯೋ ಅದರಲ್ಲಿ, ಅಷ್ಟೇ ಡೆವಲಪರ್ಸ್ಗೂ ಈಸಿ ಇದೆ ಆ್ಯಕ್ಚುಲಿ. ಯಾಕಂದರೆ ಅವ್ರ ಕೋಡ್ ತುಂಬ ಈಸಿ ಇರುತ್ತೆ. ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ, ಒಂದು ಮೇಂಟೈನ್ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಅದೇ ನೀವು ಡೇಟಾ ಡ್ರಿವನ್ RLS ಅಲ್ಲಿ ಹೋದರೆ ಅದು ಬೆನಿಫಿಟ್ಸ್ ಇದೆ, ಬಟ್ ಡೆವಲಪರ್ಸ್ ಲೈಫ್ ವಿಲ್ ಬಿಕಮ್ ಡಿಫಿಕಲ್ಟ್. ಯಾಕಂದರೆ ಕೋಡ್ ಕಾಂಪ್ಲೆಕ್ಸ್ ಆಗುತ್ತೆ, ಟ್ರಬಲ್ ಶೂಟಿಂಗ್ ಡಿಫಿಕಲ್ಟ್ ಆಗುತ್ತೆ. ಹಾಗೂ ಸೊ ಈ ಡೇಟಾ ಡ್ರಿವನ್ RLS ಬಂದು ಎಲ್ಲಿ ಸೂಟಬಲ್ ಅಂತ ಹೇಳಿದ್ರೆ, ನಿಮ್ಮ ಹತ್ರ ತುಂಬ ಕಮ್ಮಿ ಟೇಬಲ್ಸ್ ಇದ್ದರೆ, ಡೇಟಾಬೇಸಲ್ಲಿ ಕಮ್ಮಿ ಯೂಸರ್ಸ್ ಇದ್ದರೆ, ವಾಲ್ಯೂಮ್ ಆಫ್ ಡೇಟಾ ಕಮ್ಮಿ ಇದ್ದರೆ, ಹಾಗೂ ಯೂಸರ್ಸ್ಗೆ ಡೈರೆಕ್ಟ್ ಡೇಟಾಬೇಸ್ ಆಕ್ಸೆಸ್ ಬೇಕಿಲ್ಲ, ಇಂಥ ಸಿಚುವೇಷನಲ್ಲಿ ಈ ಡೇಟಾ ಡ್ರಿವನ್ RLS ತುಂಬ ಯೂಸ್ಫುಲ್ ಇರುತ್ತೆ. ಸೊ ಇದು ಒಂದು ನೆನ್ಪಿಟ್ಕೊಳ್ಬೇಕಾಗಿರೋ ಒಂದು ಫ್ಯಾಕ್ಟರ್. ಸೊ ಗೆಳೆಯರೆ, ಇದ್ರ ಜೊತೆ ಈ ವಿಡಿಯೋ ಮುಗೀತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಈ ವಿಡಿಯೋ ಮಾಡಿದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಟಾಪಿಕ್ ಮೇಲೆ ಸಾಕಷ್ಟು ಡೇಟಾಬೇಸ್ ಡೆವಲಪರ್ಸ್ನ ನಾನು ಮೀಟ್ ಮಾಡಿದ್ದೀನಿ. ಅವರಿಗೆ ಡೇಟಾಬೇಸ್ ಬಗ್ಗೆ ಎಲ್ಲ ಗೊತ್ತಿದೆ, ಆದರೆ ಈ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ರೋ ಲೆವೆಲ್ ಸೆಕ್ಯೂರಿಟಿ ಬಗ್ಗೆ ಗೊತ್ತಿಲ್ಲ. ಅಂದರೆ ಕೇಳಿರ್ತಾರೆ ಅವರು, ಆದರೆ ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಅಪ್ರೋಚಸ್ ಏನು, ಇದು ಗೊತ್ತಿರಲ್ಲ. ಆದರೆ ನಾನು ಅಂದ್ಕೊಂಡಿನಿ ಇದು ಗೊತ್ತಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ನಾವು ಡೇಟಾಬೇಸ್ಗಳು ಹೆಚ್ಚಾಗಿ ಯೂಸ್ ಆಗ್ತಾ ಇದೆ, ಹಾಗೂ ಈ ಡೇಟಾಬೇಸಲ್ಲಿ ಕಾನ್ಫಿಡೆನ್ಷಿಯಲ್ ಡೇಟಾ ಹೆಚ್ಚಾಗಿ ಸ್ಟೋರ್ ಆಗ್ತಾ ಇದೆ. ಹಾಗಾಗಿ ಈ ರೋ ಲೆವೆಲ್ ಸೆಕ್ಯೂರಿಟಿ ಅನ್ನೋದು ಒಂದು ಕಾಲದಲ್ಲಿ ಇಟ್ ವಾಸ್ ಅ ಅಡ್ವಾನ್ಸ್ ಟಾಪಿಕ್. ಬಟ್ ನಾನು ಹೇಳೋದೇನು ಅಂದರೆ, ಇಟ್ ಹ್ಯಾಸ್ ಟು ಬಿ ಎ ಬೇಸಿಕ್ ಟಾಪಿಕ್ ನಾವು. ಅಂದರೆ ನೀವು ಡೇಟಾಬೇಸ್ ಕಲಿತಾ ಇದ್ದಂಗೆ ಈ ರೋ ಲೆವೆಲ್ ಸೆಕ್ಯೂರಿಟಿ ಬಗ್ಗೆನೂ ನೀವು ಕಲ್ತಿರಬೇಕು. ಇದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ. ಸೊ ಮೋಸ್ಟ್ಲಿ ನಾನು ಕೊಟ್ಟಿರೋ ಎಕ್ಸಾಂಪಲ್ಸು, ನಾನು ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲ ನಿಮಗೆ ಒಂದು ಈಸಿ ಟು ಫಾಲೋ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು, ಯೂಸ್ಫುಲ್ಲಾಗಿ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನೀವು ನಮ್ಗೆ ಸಪೋರ್ಟ್ ಮಾಡ್ಬೋದು. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಯಾರ್ಯಾರು ಡೇಟಾಬೇಸ್ ಡೆವಲಪರ್ಸ್ ಇದ್ದಾರೋ, ಅವ್ರಿಗೆ ರೋ ಲೆವೆಲ್ ಸೆಕ್ಯೂರಿಟಿ ಬಗ್ಗೆ ಗೊತ್ತಿರೋಲ್ಲೋ ಅವ್ರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಟಾಪಿಕ್ ಮೇಲೆ ನಾನು ಇನ್ನಷ್ಟು ವೀಡಿಯೋಸ್ ನಾನು ಮಾಡ್ತೀನಿ. ಸೊ ಮಾಡಿದಾಗ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಷನ್ ದಯವಿಟ್ಟು ಆನ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ ಯು ಆ್ಯಂಡ್ ಬೈ.